Thank you, Lord. Greetings in the precious name of our Lord and Savior. ನಮ್ಮ ಕರ್ತನು ರಕ್ಷಕನಾಗಿರುವಂತ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭ ಕೋರುತ್ತೇನೆ. Amen. ಆಮೆನ್. Hallelujah. Hallelujah. Look to somebody, give them the best smile. ಈ ಪಕ್ಕದವರ ಕಡೆಗೆ ನೋಡ್ತಾ ಒಳ್ಳೆ ನಗನ್ನು ನಗು ಬೀರಿರಿ. ಈ ರೀತಿಯಲ್ಲಿ ಮಾಡ್ರಿ ಕೈಯನ್ನು. Tell them I am blessed to be in the house of God. ದೇವರ ಮನೆಯಲ್ಲಿ ಇರಲಿಕ್ಕಾಗಿ ನಾನು ಆಶೀರ್ವದಿಸಲ್ಪಟ್ಟಿದ್ದೇನೆ ಅಂತ ಹೇಳ್ರಿ. Amen. ಆಮೆನ್. Hallelujah. Hallelujah. Great joy in the presence of God. ದೇವರ ಒಂದು ಪ್ರಸನ್ನತೆ ಆಲಯದಲ್ಲಿರುವಾಗ ದೊಡ್ಡ ಸಂತೋಷ. Amen. ಆಮೆನ್. Hallelujah. Hallelujah. We have the privilege to worship the King of Kings and the Lord of Lords. ರಾಜಾದಿ ರಾಜನನ್ನು ಮತ್ತು ರಾಜರ ರಾಜರನ್ನು ದೇವರುಗಳ ದೇವರನ್ನು ನಾವು ಆರಾಧಿಸುವಂತ ಸೌಭಾಗ್ಯದ ಜನರಾಗಿದ್ದೇವೆ. Amen. ಆಮೆನ್. If you have your Bibles with you, I want you to lift up your Bibles in your right hand. ನಿಮ್ಮ ಕಡೆ ಸತ್ಯವೇದ ಪುಸ್ತಕ ಇರುವುದರಲ್ಲಿ ಬೈಬಲ್ ಪುಸ್ತಕವನ್ನು ನಿಮ್ಮ ಬಲಗೈಯಲ್ಲಿ ಎತ್ತಿ ಹಿಡಿಯಬೇಕಂತ ಹೇಳಿ ಕೇಳ್ತಾನೆ. Come on, lift up your Bibles. Okay? ನಿಮ್ಮ ಬೈಬಲ್ ಅನ್ನು ಮೇಲೆ ಕೆತ್ತಿರಿ. Only your Bibles, phones ಅಲ್ಲ. ಕೇವಲ ನಿಮ್ಮ ಸತ್ಯವೇದ ಮತ್ತು ಸಾಫ್ಟ್ವೇರ್ ಇರತಕ್ಕಂತ ಫೋನ್ಸ್ ಅಲ್ಲ. Repeat this with me in English and Kannada. ಮೊದಲು ಇಂಗ್ಲಿಷ್ ನಲ್ಲಿ ಹೇಳ್ರಿ, ನಂತರ ನಾವು ಕನ್ನಡದಲ್ಲಿ ಹೇಳ್ತೇವೆ, ಅದರ ಪ್ರಕಾರ ಹೇಳ್ರಿ. God's word is true. God's word is true. Come on, say it loudly. God's word is true. God's word is true. If you believe it, shout aloud, amen. ಹೇಳ್ರಿ, ದೇವರ ವಾಕ್ಯವು ಸತ್ಯವಾಗಿದೆ. ದೇವರ ವಾಕ್ಯವು ಸತ್ಯವಾಗಿದೆ. ನಂಬುವವರು ಜೋರಾಗಿ ಹೇಳ್ರಿ ಆಮೆನ್. Amen. Amen. Hallelujah. Hallelujah. You know, there is nothing like God's word. ಹೌದು, ದೇವರ ವಾಕ್ಯದ ಹಾಗೆ ಮತ್ತೊಂದು ಇಲ್ಲ. You know, Isaiah chapter 55 verses 10 and 11 says like this. ಯೆಶಾಯನು ಬರೆದಂತ ಪ್ರವಾದನೆ ಪುಸ್ತಕ 55ನೇ ಅಧ್ಯಾಯದ ವಚನ 10 ಮತ್ತು 11 ಹೀಗೆ ಹೇಳುತ್ತೆ. The scripture always excites me. ಈ ಒಂದು ವಾಕ್ಯ ಯಾವಾಗಲೂ ಕೂಡ ನನ್ನನ್ನು ಉತ್ತೇಜನ ಪಡಿಸುತ್ತದೆ. Because it's so exciting. ಯಾಕಂದ್ರೆ ಅದು ಅಷ್ಟು ಉತ್ಸಾಹ ಭರಿತವಾದದ್ದು. Because it talks about the importance of God's word. ಯಾಕಂದ್ರೆ ಆ ಒಂದು ವಚನದ ಭಾಗವು ದೇವರ ವಾಕ್ಯದ ಪ್ರಾಮುಖ್ಯತೆ ಬಗ್ಗೆ ಮಾತಾಡ್ತದೆ. It talks about the purpose of God's word. ಮಾತ್ರವಲ್ಲ, ದೇವರ ವಾಕ್ಯದ ಮುಖ್ಯವಾದ ಉದ್ದೇಶವನ್ನು ಕುರಿತು ಮಾತಾಡುತ್ತದೆ. It talks about what God's word can do in our lives. ಮತ್ತು ನಮ್ಮ ಜೀವಿತಗಳಲ್ಲಿ ಈ ದೇವರ ವಾಕ್ಯ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಅನ್ನುವುದನ್ನು ಕುರಿತು ಮಾತಾಡ್ತದೆ. Isaiah chapter 55 verses 10 and 11 says like this. ಯೆಶಾಯನು ಬರೆದಂತ ಪುಸ್ತಕ 55ನೇ ಅಧ್ಯಾಯ ವಚನ ಮತ್ತು 10 11 ಹೀಗೆ ಹೇಳುತ್ತೆ. As the rain and the snow come from heaven. ಪರಲೋಕ ಅಥವಾ ಆಕಾಶದಿಂದ ಮಳೆಯು ಹಿಮವು ಬೀಳುವ ಹಾಗೆ. As the rain and the snow come from heaven. ಆಕಾಶದ ಮೇಲಿಂದ ಮತ್ತು ಭೂಮಿಗೆ ಆ ಒಂದು ಹಿಮವು ಮಳೆಯು ಬಿದ್ದು ಬೀಳುವ ಹಾಗೆ. And does not return without watering the earth. ಮತ್ತು ಭೂಮಿಯನ್ನು ತ್ಯಾವಾಂಶ ಅಥವಾ ಅದು ಒದ್ದೆ ಮಾಡದೆ ಯಾವ ರೀತಿಯಲ್ಲಿ ಅದು ಹಿಂದಿರುಗುವುದಿಲ್ಲ. What happens when it rains? ನೋಡ್ರಿ, ಮಳೆ ಬಂದಾಗ ಏನಾಗುತ್ತೆ? ಏನಾಗ್ತದೆ ಹೇಳ್ರಿ, ಭೂಮಿ ಏನಾಗುತ್ತೆ? ಹೋಗ್ತದೆ, ಹೌದಲ್ಲ? ಏನಾಗ್ತದ್ರಿ? ಒದ್ದೆ ಆಗುತ್ತೆ. ನೀರಿಂದ, ಮಳೆ ನೀರಿನಿಂದ ಭೂಮಿ ಎಲ್ಲವೂ ಕೂಡ ತ್ಯಾವವಾಗಿ ಅದು ಒದ್ದೆ ಆಗುತ್ತೆ. That's what God said. ಅದು ದೇವರ ವಾಕ್ಯ ಹೇಳುತ್ತೆ. As the rain and the snow comes from heaven. ಆಕಾಶದ ಮೇಲಿಂದ ಯಾವ ರೀತಿಯಲ್ಲಿ ಹಿಮವು, ಮಂಜು ಅಥವಾ ಮತ್ತು ಮಳೆಯು ಕೆಳಗೆ ಭೂಮಿ ಬೀಳ್ತದೋ. And does not return without watering the earth. ಮತ್ತು ಭೂಮಿಯನ್ನು ಅದು ಒದ್ದೆ ಮಾಡದೆ ಯಾವ ರೀತಿಯಲ್ಲಿ ಕೂಡ ಹಿಂದಿರುಗುವುದಿಲ್ಲ. So is my word. ಅದೇ ರೀತಿಯಲ್ಲಿ ನನ್ನ ಮಾತುಗಳು. Amen. ಆಮೆನ್. So is my word. ಅದೇ ನನ್ನ ಮಾತುಗಳು, ಅದೇ ರೀತಿ ನನ್ನ ವಾಕ್ಯ. It shall not return to me void and empty, but will accomplish the purpose for why I am sending it. ನಾನು ನನ್ನ ಬಾಯಿಂದ ಕಳಿಸಿಕೊಂಡಂತ ನನ್ನ ಮಾತುಗಳು ಕೂಡ ಅದೇ ರೀತಿಯಲ್ಲಿ ಭೂಮಿಗೆ ಬೀಳುವಂತ ಮಳೆ ಯಾವ ರೀತಿಯಲ್ಲಿ ಒದ್ದೆ ಮಾಡುತ್ತೋ ಭೂಮಿಯನ್ನು, ನಾನು ಕಳಿಸಿಕೊಟ್ಟಂತ ನನ್ನ ಮಾತು ಈ ಲೋಕದಲ್ಲಿ ನನ್ನ ಉದ್ದೇಶವನ್ನು ನೆರವೇರಿಸದೆ ಹೊರತು ಅದು ಸುಮ್ಮನೆ ಖಾಲಿಯಾಗಿ ನನಗೆ ಹಿಂದಿರುಗಿ ಬರಲ್ವಾ? Amen. Amen. Come on, somebody shout amen. ಕೂಗಿ ಹೇಳ್ರಿ ಆಮೆನ್. No, the earth cannot say no, I don't want to get wet. ಈ ಭೂಮಿ ಎಷ್ಟು ಮಾತ್ರ ಕೂಡ ಬೇಡ, ನಾನು ಎಷ್ಟು ಮಾತ್ರ ಒದ್ದೆ ಆಗೋದು ಬೇಡ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. It has no option but to get wet. ಹೌದು ಪ್ರಿಯರೇ, ಮತ್ತು ಅದಕ್ಕೆ ಬೇರೆ ತಪ್ಪಿಸಿಕೊಳ್ಳುವಂತ ಮಾರ್ಗನೇ, ಆಯ್ಕೆನೇ ಇಲ್ಲ. ಅದು ಮಳೆ ಬಂದಾಗ ಭೂಮಿ ಒದ್ದೆ ಆಗಲೇಬೇಕು. So is God's word. ಅದೇ ರೀತಿ ದೇವರ ವಾಕ್ಯ. When the word comes, ಮತ್ತು ದೇವರ ವಾಕ್ಯ ಬರುವಾಗ it will definitely, assuredly accomplish the purpose for which he is sending it. ಖಂಡಿತವಾಗಿ, ನಿಶ್ಚಯವಾಗಲು ಆತನು ಕಳಿಸಿಕೊಟ್ಟಂತವನ ಉದ್ದೇಶವನ್ನು ಅದು ನೆರವೇರಿಸಿಯೇ ಹಿಂತಿರುಗುತ್ತದೆ. Amen. Amen. But it requires an expectant heart. ಆದರೆ ಅದಕ್ಕೆ ಬೇಕಾದದ್ದು ಒಂದು ಅಪೇಕ್ಷಿತವುಳ್ಳಂತ ಹೃದಯಗಳು. Amen. Amen. Hallelujah. Tell your neighbor, I am waiting in expectation this morning. ನಿಮ್ಮ ಪಕ್ಕದವರ ಕಡೆಗೆ ನೋಡಿ ಹೇಳ್ರಿ, ನಾನು ಈ ಉದಯ ಕಾಲದಲ್ಲಿ ಬಹಳ ಅಪೇಕ್ಷೆ ಉಳ್ಳಂತ ಹೃದಯದಿಂದ, ಆಶಯ ಉಳ್ಳಂತ, ಬಯಕೆ ಉಳ್ಳಂತ ಹೃದಯದಿಂದ ಕುಂತಿದ್ದೇನೆ. Tell them you also wait in expectation. ನೀನು ಕೂಡ ಬಯಕೆಯಿಂದ, ಆಶೆಯಿಂದ ಕೂತ್ಕೋ ಈ ಸ್ಥಳದಲ್ಲಿ ಅಂತ ಹೇಳು. Tell them God's word never fails. ಹೇಳ್ರಿ, ದೇವರ ವಾಕ್ಯ ಎಷ್ಟು ಮಾತ್ರಕ್ಕೂ ಅದು ವಿಫಲಗೊಳ್ಳುವುದಿಲ್ಲ. Amen. Amen. Hallelujah. Hallelujah. You know, one day Peter was sitting in his boat fishing. ನೋಡ್ರಿ, ಒಂದು ದಿವಸ ಪೇತ್ರನು ತಾನ ಹಡಗಿನಲ್ಲಿ ಕುಳಿತುಕೊಂಡು, ದೋಣಿಯಲ್ಲಿ ಕುಳಿತುಕೊಂಡು ಮೀನನ್ನು ಹಿಡಿತಾ ಇದ್ದಾನೆ. And the Bible says that they've been toiling whole night. ಮತ್ತು ವಾಕ್ಯ ಹೇಳ್ತದೆ, ಪೇತ್ರನು ಆ ರಾತ್ರಿ ಎಲ್ಲವೂ ಕೂಡ ಪ್ರಯಾಸ ಪಟ್ಟ. Whole night they were toiling for fish,
Not even one fish. ಒಂದು ರಾತ್ರಿ ಪೂರ್ತಿ ಕೂಡ ಆತನು ಕಷ್ಟಪಟ್ಟರು ಕೂಡ ಬಲೆ ಬೀಸಿದಾಗ ಒಂದು ಮೀನು ಕೂಡ ಸಿಗಲಿಲ್ಲ. And Jesus happens to come there. ಮತ್ತು ಯೇಸು ಕ್ರಿಸ್ತನು ಆ ಒಂದು ಸಮಯಕ್ಕೆ ಅಲ್ಲಿ ಬಂದನು. And Luke chapter 5, the Bible says, ಸುವಾರ್ತೆ 5ನೇ ಅಧ್ಯಾಯ. Jesus said, ಯೇಸು ಹೇಳಿದ, he told Peter, cast down your net into the deep. ಪೇತ್ರನೇ, ನಿನ್ನ ಒಂದು ದೋಣಿಯನ್ನು ಒಳಗೆ ಕರ್ಕೊಂಡು ಹೋಗಿ ಆಳದಲ್ಲಿ ನಿನ್ನ ಒಂದು ಬಲೆಯನ್ನು ಬೀಸು. Put your net into the deep. ನೀನು ನಿನ್ನ ಬಲೆಯನ್ನು ಆಳಕ್ಕೆ ಬೀಸು. You know what Peter said? ಪೇತ್ರನಿಂದ, Lord, whole night we've been toiling hard. ಸ್ವಾಮಿ, ಗುರುವೇ, ರಾತ್ರಿ ಎಲ್ಲ ನಾವು ಕಷ್ಟಪಟ್ಟು ಪ್ರಯಾಸ ಪಟ್ಟಿವಿ. Whole night we've been looking out for fish. ಒಂದು ಮೀನಿಗೋಸ್ಕರ ಹುಡುಕಿದೀವಿ, ಮೀನು ಸಿಗಲಿಲ್ಲ. But not even one fish, oh God. ಮೀನಿಗಾಗಿ ಬಲೆ ಬೀಸಿದವಪ್ಪ ರಾತ್ರಿ ಎಲ್ಲ, ಆದ್ರೆ ಒಂದು ಮೀನು ಸಿಗಲಿಲ್ಲ ಸ್ವಾಮಿ. Luke chapter 5 verse 5. ಲುಕ್ಕ 5:5. Nevertheless, but by because of your word. ಆದಾಗ್ಯೂ ಸ್ವಾಮಿ, ನಿನ್ನ ಮಾತಿನ ಮೇರೆಗೆ ನಾನು ಬಲೆ ಬೀಸ್ತೇನೆ. Nevertheless, at your word. ಆದಾಗ್ಯೂ ಸ್ವಾಮಿ, ನಿನ್ನ ಮಾತಿನ ಮೇರೆಗೆ ನಾನು ಬಲೆ ಬೀಸ್ತೇನೆ. Because you say so. ಯಾಕಂದ್ರೆ ನೀನು ಹೇಳಿದಂತೆ. Because not any man tells me. ಯಾಕಂದ್ರೆ ಯಾವ ಮನುಷ್ಯ ನನಗೆ ಹೇಳಿಲ್ಲ. Because of what you tell me. ಆದ್ರೆ ನೀನು ಹೇಳುವಂತ ಮಾತುಗಳಿಂದ I'm going to put my net into the deep. ನನ್ನ ಮಾತಿನ ಮೇರೆಗೆ ಈಗೋ ನನ್ನ ಬಲೆಯನ್ನು ಮತ್ತೊಮ್ಮೆ ಬೀಸುತ್ತೇನೆ. And this time when he put his net, ನೋಡ್ರಿ, ಈ ಸಾರಿ ಆತನು ಬಲೆ ಬೀಸುವಾಗ, when he cast his net into the deep, ಮತ್ತು ಆಳಕ್ಕೆ ಆತನು ತನ್ನ ಬಲೆಯನ್ನು ಬೀಸುವಾಗ, so much of fish, ಎಷ್ಟರ ಮಟ್ಟಿಗೆ ಮೀನುಗಳಂದ್ರೆ, so much of fish, ಎಷ್ಟು ರಾಶಿ ರಾಶಿ ಮೀನುಗಳಂದ್ರೆ, so much of fish, ಓ ಎಷ್ಟೋ ರಾಶಿ ರಾಶಿ ಮೀನುಗಳಂದ್ರೆ, it was difficult for him alone to pull the net out. ಆ ಒಂದು ಬಲೆಯನ್ನು ಎಳ್ಕೊಳ್ಳಿಕ್ಕೂ ಆಗ್ತಾ ಇಲ್ಲ, ಅಷ್ಟು ತುಂಬು ಬಿಟ್ಟಿದೆ ಮೀನುಗಳು. So he called his co-fishermen. ಹಾಗಾಗಿ ತನಗೆ ಸಹಾಯ ಮಾಡಲಿಕ್ಕಾಗಿ ತನ್ನ ಒಂದು ಜೊತೆ ಆ ಒಂದು ಬೆಸ್ತರನ್ನು, ಸ್ನೇಹಿತರನ್ನು ಕರೆದ. Somebody please come and help me. ಓ ಬನ್ನಿ, ಯಾಕೋಬ ಯೋಹಾನ ಬಂದು ಸಹಾಯ ಮಾಡಿ. And when they began to drag the net, ಆ ರೀತಿಯಲ್ಲಿ ಅವರೆಲ್ಲರೂ ಸೇರಿಕೊಂಡು ತುಂಬಿದಂತ ರಾಶಿ ರಾಶಿಯ ಮೀನಿನ ಬಲೆಯನ್ನು ಎಳೆದರು. the Bible records that the net began to tear because of so much excess of fish. ಸತ್ಯವೇದ ದಾಖಲಾಗಿ ಈ ರೀತಿ ಬರೆಯಲ್ಪಟ್ಟು ಹೇಳುತ್ತದೆ, ಅವರ ಒಂದು ಬಲೆಯು ಹರಿದು ಹೋಗುವಷ್ಟರ ಮಟ್ಟಿಗೆ ಮೀನುಗಳು ರಾಶಿ ರಾಶಿಯಾಗಿ ತುಂಬಿತು. That's God's word. ಅದು ದೇವರ ವಾಕ್ಯ. Because you say so. ಹೌದು ಸ್ವಾಮಿ, ನೀನು ಹೇಳಿದ ಮಾತಿನ ಮೇರೆಗೆ. Amen. ಆಮೆನ್. Tell your neighbor, because he says so. ನಿಮ್ಮ ಪಕ್ಕದ ಕಡೆಗೆ ನೋಡಿ ಹೇಳ್ರಿ, ಆತನು ಹೇಳಿದ ಮಾತಿನ ಮೇರೆಗೆ. Because he says so. ಆತನು ಹೇಳಿದ ಮಾತಿನ ಮೇರೆಗೆ. There is power in God's word. ದೇವರ ವಾಕ್ಯದಲ್ಲಿ ಶಕ್ತಿ ಇದೆ. And it requires people with guts to dare to believe in the word of God. ಆದರೆ ದೇವರ ವಾಕ್ಯವು ಶಕ್ತಿಯುತವಾದದ್ದು ನಿಜ, ಆದರೆ ಅದನ್ನು ನಂಬಿ ಅದರಲ್ಲಿ ಕೆಲಸ ಮಾಡುವ ಆ ಒಂದು ಧೈರ್ಯದ ಹೃದಯದ ಜನರು ಬೇಕಾಗಿದ್ದಾರೆ. Amen. Amen. You know, many people have failed, but God's word never. ಅನೇಕ ಜನರು ಸೋತು ಹೋಗಬಹುದು, ಆದರೆ ದೇವರ ವಾಕ್ಯ ಸುಮ್ಮನೆ ಸೋತು ಹೋಗಲ್ಲ, ವಿಫಲಗೊಳ್ಳಲ್ಲ. Heaven and earth shall pass away, but never my word. ಭೂಮಿ ಆಕಾಶಗಳು ಎಲ್ಲ ಪಂಚಭೂತಗಳು ಅದು ಬಿದ್ದು ಹೋಗಬಹುದು, ಆದರೆ ನನ್ನ ಮಾತುಗಳು ಎಷ್ಟು ಮಾತ್ರಕ್ಕೂ ಬಿದ್ದು ಹೋಗಲ್ಲ. Amen. Amen. Hallelujah. Hallelujah. So let's dare to believe God's word even as it is sown into our lives. ನಮ್ಮ ಜೀವನದಲ್ಲಿ ಪ್ರಿಯರೇ, ದೇವರ ವಾಕ್ಯವನ್ನು ನಂಬುವರಾಗೋಣ. ಅದು ನಮ್ಮ ಜೀವಿತವನ್ನು ಸಂಪೂರ್ಣವಾಗಿ ಮುಳುಗಲ್ಪಡುವಂತ ಸಮಯದಲ್ಲಿ ಕೂಡ ಅದು ದೇವರ ವಾಕ್ಯವನ್ನು ಬೇರೂರಿಕೊಂಡು ನಂಬೋಣ. Jeremiah chapter 1 and verse 12, God said, ಮತ್ತು ಯೆರೆಮೀಯನ ಬರೆದಂತ ಪುಸ್ತಕ 1ನೇ ಅಧ್ಯಾಯ 12ನೇ ವಚನ ಹೀಗೆ ಹೇಳುತ್ತೆ, I am waiting to perform my word. ನನ್ನ ಮಾತುಗಳನ್ನು ನೆರವೇರಿಸುವುದಕ್ಕಾಗಿ ನಾನು ಆತುರವಾಗಿ ಕಾಯುತ್ತಿದ್ದೇನೆ. I am waiting to fulfill my word. ನನ್ನ ಮಾತುಗಳನ್ನು ನೆರವೇರಿಸುವುದಕ್ಕಾಗಿ ನಾನು ಕಾಯುತ್ತಿದ್ದೇನೆ. So please, every time you come to the house of God, wait in expectation and you will see the fulfillment of God's word. ಅದಕ್ಕಾಗಿ ದೇವರ ಆಲಯಕ್ಕೆ ಬರುವಾಗ, ದೇವರ ವಾಕ್ಯವನ್ನು ನೀವು ಕೇಳುವಾಗ ಅಪೇಕ್ಷತೆ ಉಳ್ಳಂತ ಹೃದಯದಿಂದ, ಬಯಕೆ ಉಳ್ಳಂತ ಹೃದಯದಿಂದ, ಆಶೆ ಉಳ್ಳಂತ ಹೃದಯದಿಂದ ಕೂತುಕೊಳ್ಳಿರೆ, ದೇವರು ಖಂಡಿತವಾಗಿ ತನ್ನ ವಾಕ್ಯವನ್ನು ನಿಮ್ಮ ಜೀವಿತದಲ್ಲಿ ನೆರವೇರಿಸುತ್ತಾನೆ. Amen. Amen. Hallelujah. Hallelujah. Praise the Lord. ದೇವರಿಗೆ ಸ್ತೋತ್ರ. Praise the Lord. Praise the Lord. Hallelujah. Amen. Amen. Okay, I'm going to read 2 scriptures for you this morning. ಈ ಬೆಳಗಿನ ಸಮಯಕ್ಕೆ ನಾನು 2 ಮುಖ್ಯವಾದ ವಾಕ್ಯಗಳನ್ನು ನಿಮಗೆ ಓದಲಿಕ್ಕೆ ಬಯಸ್ತೇನೆ. Okay? ಸರಿನಾ? Luke chapter 17. ಲೂಕನ ಬರೆದ ಸುವಾರ್ತೆ 17. Jesus talks about his second coming. ಯೇಸು ಕ್ರಿಸ್ತನು ಎರಡನೇ ಬರೋಣದ ಬಗ್ಗೆ ಮಾತಾಡುತ್ತಿದ್ದಾನೆ. So Jesus brings out a series of events of what is going to happen when he's going to return this time. ಯೇಸು ಕ್ರಿಸ್ತನು ಎರಡನೇ ಬರೋಣದಲ್ಲಿ ತಿರುಗಿ ಬರುವಂತಹ ಸಂದರ್ಭದಲ್ಲಿ ಭೂಲೋಕದಲ್ಲಿ ಏನೆಲ್ಲ ಸ್ಥಿತಿಗತಿಗಳು, ಪರಿಸ್ಥಿತಿಗಳು, ವಾತಾವರಣ ಇರುತ್ತದೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. So he records a series of the things that that are bound to pass before his coming. ಯೇಸು ಕ್ರಿಸ್ತನು ಎರಡನೇ ಬರೋಣದಲ್ಲಿ ಬರುವುದಕ್ಕಿಂತ ಮುಂಚಿತವಾಗಿ ಸಂಭವಿಸುವಂತ ಎಲ್ಲಾ ಸಂಘಟನೆಗಳ ಸರಮಾಲೆಯನ್ನೇ ಆತನು ಅಲ್ಲಿ ಹೇಳ್ತಾ ಇದ್ದಾನೆ. So he said there will be floods and famine everywhere. ಎಲ್ಲಾ ಕಡೆಗೆ ಕೂಡ ಒಂದು ಪ್ರವಾಹಗಳು ಮತ್ತು ಬರಗಾಲಗಳು ಇರ್ತವಂತ ಹೇಳಿದ್ದಾನೆ. There will be wars and rumors of war everywhere. ಮಾತ್ರವಲ್ಲ, ಯುದ್ಧಗಳು ಆಗುವಂತ ಸುದ್ದಿ ಸಮಾಚಾರಗಳು, ಯುದ್ಧಗಳು ಆಗುವುದನ್ನು ನೀವು ಕೇಳ್ತೀರಿ, ನೋಡ್ತೀರಿ. There are so many things that Jesus talks about before his coming. ಯೇಸು ಕ್ರಿಸ್ತನು ಬರೋಣದ ಮೊದಲಿಗಾಗಿ ಮಾತಾಡಿದಂತ ಅನೇಕ ವಿಷಯಗಳನ್ನು, ಆತನು ನಡೆದಂತ
ವಿಷಯಗಳು, ನಡೆಯಬಹುದಾದಂತ ವಿಷಯಗಳ ಕುರಿತು And ಮಾತಾಡಿದನು. he also says, "See, these things must happen before my coming." ಆತನು ಹೇಳುವಂತದ್ದೇನೆಂದ್ರೆ, ನಾನು ಬರುವುದಕ್ಕಿಂತ ಮುಂಚಿತವಾಗಿ ಈ ಸಂಗತಿಗಳು ಖಂಡಿತವಾಗಿ ನೆರವೇರಿಸಲ್ಪಡಲೇಬೇಕು. So one thing that caught my attention is Luke chapter 17 and verse 26. ಮತ್ತು ನನಗೆ ಒಂದು ಗಮನವನ್ನು ಕೊಟ್ಟಂತ ಒಂದು ವಾಕ್ಯ ಯಾವುದಂದ್ರೆ, 17ನೇ ಅಧ್ಯಾಯ ಲೂಕನ ಬರೆದ ಸುವಾರ್ತೆ 26ನೇ ವಚನವು ನನ್ನ ಗಮನಕ್ಕೆ ಬಂತು. Jesus said, "All these things shall happen before my coming." ಯೇಸು ಹೇಳಿದ್ದಾನೆ, ನಾನು ಬರುವುದಕ್ಕಿಂತ ಮುಂಚಿತವಾಗಿ ಎಲ್ಲಾ ಸಂಘಟನೆಗಳು ಜರುಗುವಂತೇಳಿ. But the key scripture is, ಆದ್ರೆ ಇಲ್ಲಿರ್ತಕ್ಕಂಥ ಮುಖ್ಯವಾದಂತ ವಾಕ್ಯ, as it was in the days of Noah, shall it be in the days of my coming. ನೋವನ ಕಾಲದಲ್ಲಿ ಇದ್ದಂತೆಯೇ ನಾನು ಬರುವಂತ ಕಾಲದಲ್ಲಿ ಕೂಡ ದಿನಗಳು ಇರುವವು ಅಂತ ಹೇಳಿದನು. As it was in the days of Noah, ನೋವನ ಕಾಲದಲ್ಲಿ ಇದ್ದಂತೆ ದಿನಗಳಲ್ಲಿದ್ದಂತೆ, so shall it be in the days of before my coming. ನಾನು ಬರುವುದಕ್ಕಿಂತ ಮುಂಚಿತವಾಗಿರುವಂತಹ ದಿನಗಳು ಪ್ರಪಂಚದಲ್ಲಿ ನೋವನ ದಿನಗಳಂತೆ ಇರ್ತವೆ. Okay, second scripture I want to read is from 2 Chronicles chapter 36. ಮತ್ತು ಎರಡನೇ ಪೂರ್ವಕಾಲ ವೃತ್ತಾಂತದ 36ನೇ ಅಧ್ಯಾಯದ ಎರಡನೇ ಭಾಗವನ್ನು ನಾನು ಓದಲಿಕ್ಕೆ ಬಯಸ್ತೇನೆ. 2 Chronicles chapter 36 ಎರಡನೇ ಪೂರ್ವಕಾಲ ವೃತ್ತಾಂತ ಮತ್ತು 36 and verse 16 says like this. ವಚನ ಮತ್ತು 16 ಹೀಗೆ ಹೇಳುತ್ತೆ. But they mocked the messengers of God, despised his words, and scoffed at his prophets, until the wrath of the Lord rose against his people, until there was no remedy. 16ನೇ ವಚನ, 36ನೇ ಅಧ್ಯಾಯ ಮತ್ತು 16ನೇ ವಚನ ಹೀಗೆ ಹೇಳ್ತದೆ. ಅಲ್ಲಿ ನೋಡ್ರಿ, ಮತ್ತು ಎಚ್ಚರಿಸುತ್ತಾ ಇದ್ದರು, ಅವರು ದೈವ ಪ್ರವಾದಿಗಳನ್ನು ಗೇಲಿ ಮಾಡಿ ಆತನ ಮಾತುಗಳನ್ನು ತುಚ್ಛೀಕರಿಸಿ ಆತನ ಪ್ರವಾದಿಗಳನ್ನು ಹೀಯಾಳಿಸಿದ್ದರಿಂದ ಆತನ ಕೋಪಾಗ್ನಿಯು ಆತನ ಪ್ರಜೆಗಳ ಮೇಲೆ ಉರಿಯುತ್ತಿತ್ತು, ಅದರ ತಾಪವು ಆರಿ ಹೋಗಲಿಲ್ಲ ಅಂತ ನೋಡ್ತೇವೆ. Amen. Amen. But they mocked the messengers of God. Number one. ಮೊಟ್ಟ ಮೊದಲನೇದಾಗಿ ದೇವರು ಕಳಿಸಿಕೊಟ್ಟಂತಹ ಸಂದೇಶವನ್ನು ಕಡತರುವಂತವರನ್ನು, ದೂತರನ್ನು ಅವರು ಹಾಸ್ಯ ಮಾಡಿದರು. Number two, says they despised his words. ಎರಡನೇದಾಗಿ ಯೇಸು ದೇವರ ಮಾತುಗಳನ್ನು ಅವರು ಅಲ್ಲಗೆಳೆದರು. Number three, this says they scoffed at his prophets. ಮಾತ್ರವಲ್ಲ, ದೇವರ ಪ್ರವಾದಿಗಳನ್ನು ಕುರಿತು ಅವರು ಎಷ್ಟೋ ನಿಂದನೆ ಮಾಡಿದರು. Until the wrath of God arose against them. ಎಲ್ಲಿಯವರೆಗೆ ಅಂದರೆ ದೇವರ ಉಗ್ರತೆಯು ಅವರ ಮೇಲೆ ಏಳುವವರೆಗೂ. And the sad state is, the Bible says, until there was no remedy. ನೋಡ್ರಿ, ಇಲ್ಲಿ ಬಹಳ ಒಂದು ಕೆಟ್ಟದಾದಂತ ಒಂದು ಸ್ಥಿತಿ ಏನಾಗಿತ್ತಂದ್ರೆ, ಅಲ್ಲಿ ಯಾವುದೇ ಒಂದು ಪರಿಹಾರವಿಲ್ಲದೆ ಇರುವಂತಹ ಸ್ಥಿತಿಗೆ. If you read verse 15 in the same chapter, ಅದೇ ಅಧ್ಯಾಯದ 15ನೇ ವಚನವನ್ನು ಓದುವುದಾದ್ರೆ, the Bible says, the Lord God of their fathers sent warnings to them by his messengers. ಅವರ ಪಿತೃಗಳ ದೇವರಾದ ಯೆಹೋವನು ತನ್ನ ಪ್ರಜೆಯನ್ನು ನಿವಾಸ ಸ್ಥಾನವನ್ನು ಕನಿಕರಿಸಿ, ಅಂದ್ರೆ ಆತನಲ್ಲಿ ಎಚ್ಚರಿಸುತ್ತಾ ಬಂದನು. Because he had compassion on his people. ಯಾಕೆ ಎಚ್ಚರಿಕೆ ಕೊಟ್ಟನೆಂದರೆ, ತನ್ನ ಜನರ ಮೇಲೆ ಆತನು ಕನಿಕರಿಸಿದನು and on his dwelling place. ಮತ್ತು ಆತನ ಪ್ರಜೆಯ ನಿವಾಸ ಸ್ಥಾನವನ್ನು ಕೂಡ ಕನಿಕರಿಸಿದನು. God is a compassionate God. ನಮ್ಮ ದೇವರು ಕನಿಕರವುಳ್ಳಂತಹ ದೇವರು. God is a passionate God. ನಮ್ಮ ದೇವರು ಎಷ್ಟೋ ಒಂದು ಭಾರವುಳ್ಳ ದೇವರು. And God gave a chance to his people, so he sent his messengers in order to warn them from the coming wrath. ದೇವರು ಬರುವಂತಹ ಕೊಡುವಂತಹ ಉಗ್ರತೆಯಿಂದ ತಪ್ಪಿಸಿಕೊಳ್ಳಲಿಕ್ಕಾಗಿ ತನ್ನ ಮಕ್ಕಳ ಮೇಲೆ ಕನಿಕರ ಪಟ್ಟು ದೇವರು ಒಂದು ಸಂದೇಶವನ್ನು ಕೊಡುವಂತ ಎಚ್ಚರಿಕೆಯ ದೂತರನ್ನು ಕಳಿಸಿದನು. God is rich in love. ನೋಡ್ರಿ, ದೇವರು ಪ್ರೀತಿಯಲ್ಲಿ ಐಶ್ವರ್ಯವಂತನು. He is rich in mercy. ಕನಿಕರದಲ್ಲಿಯೂ ಕೂಡ ಐಶ್ವರ್ಯವಂತನು. He is slow to anger. ಆತನು ಕೋಪ ಮಾಡುವುದರಲ್ಲಿ ಬಹಳ ನಿಧಾನ. So that's why he sent his messengers in order to warn them from the coming wrath. ಬರುವಂತಹ ದೇವರ ದೊಡ್ಡ ಒಂದು ನ್ಯಾಯ ತೀರ್ಪು ಉಗ್ರತೆಯನ್ನು ತಪ್ಪಿಸಿಕೊಳ್ಳಲಿಕ್ಕಾಗಿ ದೇವರು ಎಚ್ಚರಿಕೆ ಕೊಡಲಿಕ್ಕಾಗಿ ದೂತರನ್ನು ಕಳಿಸಿದನು. Because of his compassionate heart. ಯಾಕಂದ್ರೆ ಆತನ ಕನಿಕರವುಳ್ಳಂತ ಹೃದಯದೊಳಗಿಂದ. Because of his loving heart. ಮತ್ತು ಆತನ ಒಂದು ಪ್ರೀತಿ ಉಳ್ಳಂತ ಹೃದಯದೊಳಗಿಂದ. Because of his never ending love. ಯಾಕಂದ್ರೆ ಎಂದಿಗೂ ಅಂತ್ಯಗೊಳ್ಳದ ಆತನ ಪ್ರೀತಿಯಿಂದ. Jeremiah 33 and verse 3 says that he has loved us with an everlasting love. ಯೆರೆಮೀಯನ ಬರೆದಂತ ಪುಸ್ತಕ 33ನೇ ವಚನ ಹೀಗೆ ಹೇಳುತ್ತೆ, ಆತನು ನಮ್ಮನ್ನು ಶಾಶ್ವತವಾದ ಪ್ರೇಮದಿಂದಲೇ ಪ್ರೀತಿಸಿದ್ದಾನೆ. So he was filled with compassion. ಆತನು ಕನಿಕರದಿಂದ ತುಂಬಿದ್ದಾನೆ. So he gave a chance to the people. ಜನರಿಗೆ ಆತನು ಮತ್ತೊಮ್ಮೆ ಅವಕಾಶ ಕೊಡ್ತಾ ಇದ್ದಾನೆ. We must always understand that our God is a God of second chance. ಮತ್ತು ಇದರಿಂದ ಅರ್ಥವಾಗುತ್ತೆ, ನಮ್ಮ ದೇವರು ಎರಡನೇ ಸಾರಿ ಅವಕಾಶ ಕೊಡುವಂತ ದೇವರು. But in verse 16, 16ನೇ ವಚನ, they rejected, they mocked the messengers of God. ದೇವರು ಕಳಿಸಿಕೊಟ್ಟಂತಹ ಸಂದೇಶ ಕೊಡುವ ದೂತರನ್ನು ಅವರು ಹಾಸ್ಯ ಮಾಡಿದರು. Despised his words. ಆತನ ವಾಕ್ಯವನ್ನು ಅವರು ತಿರಸ್ಕರಿಸಿದರು. Scoffed at his prophets. ಮಾತ್ರವಲ್ಲದ ಆ ಒಂದು ಪ್ರವಾದಿಗಳನ್ನು ಅವರು ನಿಂದಿಸಿದರು. And the wrath of God arose against his people. ಆದರೆ ದೇವರ ಉಗ್ರತೆ ಆದರೂ ಆ ಒಂದು ತನ್ನ ಜನರ ಮೇಲೆ ಅದು ಹೆಚ್ಚುತ್ತಾ ಏರುತ್ತಾ ಬಂತು. Until there
there was no remedy. ಎಲ್ಲಿಯವರೆಗೆ ಇರುತ್ತಾ ಬಂತು, ಹೆಚ್ಚುತ್ತಾ ಬಂತಂದ್ರೆ ಯಾವ ಒಂದು ಪರಿಹಾರವೇ ಅದಕ್ಕೆ ಇಲ್ಲದೆ ಇರುವಷ್ಟರ ಮಟ್ಟಿಗೆ ಇರುತ್ತಾ ಬಂತು. Until there was no remedy. ಅಲ್ಲಿ ಯಾವ ಪರಿಹಾರವೂ ಇಲ್ಲದೆ ಇರುವಂತವರ ಮಟ್ಟಿಗೆ. People of God, listen to me very carefully. ದೇವರ ಮಕ್ಕಳಿಗೆ ಎಲ್ಲರೂ ಜಾಗೃತಿಯಿಂದ ಕೇಳಿ. Now we don't know that the days that we are living in is not good. ಹೌದು, ನಮಗೆಲ್ಲ ಗೊತ್ತಿಲ್ಲ ಮತ್ತು ನಾವು ಜೀವಿಸುವ ವಾಸ ಮಾಡ್ತಿರುವಂತ ಈಗಿನ ದಿನಗಳು ಬಹಳ ಎಷ್ಟು ಮಾತ್ರಕ್ಕೂ ಅವು ಒಳ್ಳೆಯವಲ್ಲ. We need the grace of God and the mercy of God to advance each day in our lives. ನಮ್ಮ ಜೀವನದಲ್ಲಿ ಪ್ರತಿ ದಿನವೂ ಒಂದು ದಿನದಿಂದ ಮತ್ತೊಂದು ದಿನಕ್ಕೆ ನಾವು ಬದುಕಿ ಬಾಳಬೇಕಂದ್ರೆ ನಮಗೆ ದೇವರ ಕೃಪೆ ಕನಿಕರ ಬೇಕೇ ಬೇಕು. Within seconds our minds tend to change. ಹೌದು, ಒಂದು ಕ್ಷಣ ಮಾತ್ರದಲ್ಲಿಯೇ ನಮ್ಮ ಮನಸ್ಸಿನ ಸ್ಥಿತಿಗಳು ಅದು ಬದಲಾಗಿಬಿಡುತ್ತವೆ. Within moments circumstances begin to change. ಕ್ಷಣ ಮಾತ್ರದಲ್ಲಿಯೇ ಸ್ಥಿತಿಗತಿಗಳು ಪರಿಸ್ಥಿತಿಗಳು ಎಲ್ಲವೂ ಕೂಡ ಬದಲಾಗ್ತಾ ಇರ್ತವೆ. But he who is constantly under the grace of God and the mercy of God alone will be able to sustain and be victorious in their Christian lives. ಆದರೆ ಯಾರು ದೇವರ ಕೃಪೆಯಲ್ಲಿಯೂ ದೇವರ ಕನಿಕರದಲ್ಲಿ ನಿವಾಸ ಮಾಡಿಕೊಂಡು ಅದನ್ನು ಹೊಂದಿಕೊಂಡು ಇರುತ್ತಾನೋ ಅಂತ ಎಲ್ಲ ಕೆಟ್ಟ ಪರಿಸ್ಥಿತಿ ದಿನಗಳಲ್ಲಿಯೂ ಕೂಡ ಬದುಕಿ ಉಳಿಯುತ್ತಾನೆ. These are not the days to live casual lives. ಈ ದಿನಗಳು ಪ್ರಿಯರೇ ಸುಮ್ಮನೆ ಮಾಮೂಲಾಗಿ ಜೀವನ ಮಾಡಿಕೊಂಡು ಹೋಗುವಂತ ಸಾಮಾನ್ಯ ದಿನಗಳಲ್ಲ. The morning I was telling Lord, these are not days that we need to spend very casually, but we need to have a serious relationship with God. ನನ್ನ ದೇವರೊಟ್ಟಿಗೆ ನನ್ನ ಸಮಯ ಕಳೆದು ಬೆಳಗಿನ ಸಮಯದಲ್ಲಿ ದೇವರ ಹತ್ರ ನಾನು ಮಾತಾಡ್ತಾ ಇದ್ದೆ. ಹೌದು ಸ್ವಾಮಿ, ಈ ಕಡೆ ದಿನಗಳು ದುಷ್ಟ ದಿನಗಳಲ್ಲಿ ನಾವು ಸಾಮಾನ್ಯವಾಗಿ ಸುಮ್ಮನೆ ಇದ್ದಂಗೆ ನಾವು ನಡೆದುಕೊಂಡು ನಡ್ಕೊಂಡು ಹೋಗುವಂತ ದಿನಗಳಲ್ಲ, ಬಹಳ ಜಾಗೃತಿಯಿಂದ ನಾವು ಬದುಕುವಂತ ದಿನಗಳಿವು. These are not the days to take God casually. ದೇವರನ್ನು ಕೂಡ ನಮ್ಮ ಜೀವನದಲ್ಲಿ ಹಗುರವಾಗಿ ತೆಗೆದುಕೊಳ್ಳುವಂತ ದಿನಗಳಲ್ಲ ಈ ದಿನಗಳು. We are living in a fast technology. ಈ ಒಂದು ದಿನಗಳು ನಾವು ಜೀವಿಸುವಂತ ದಿನಗಳು ಬಹಳ ಆಧುನಿಕ ನವೀನಕರಣವಾದಂತ ಯಂತ್ರ ತಂತ್ರೋಪಗಳ ಆಧುನಿಕ ಯುಗದಲ್ಲಿ ಜೀವಿಸ್ತಾ ಇದ್ದೇವೆ. Days are going very fast. ದಿನಗಳು ಬಹಳ ಶರ ವೇಗದಲ್ಲಿ ಓಡ್ತಾ ಇದ್ದಾವೆ. We are living in the computer world. ನಾವು ಇವತ್ತು ಗಣಕ ಯಂತ್ರದ ಯುಗದಲ್ಲಿ ಜೀವಿಸ್ತಾ ಇದ್ದೇವೆ. Anything can happen at the press of click of a button. ಹೌದು, ಬೇರೆ ಯಾವುದೇ ಒಂದು ದುರ್ಘಟನೆಗಳು ಯಾವುದೇ ಒಂದು ಅಪಾಯಗಳು ಒಂದು ಬಟನ್ ಒತ್ತಿದ್ರೆ ಮಾತ್ರ ಸಾಕು, ನಡೆಯುವಂತದಕ್ಕೆ ಸಂಭವಗಳು ಉಂಟು. Anything may change and everything may change. ಏನಾದ್ರೂ ಬದಲಾಗಬಹುದು, ಎಲ್ಲವಾದ್ರೂ ಕೂಡ ಬದಲಾಗಲಿಕ್ಕೆ ಸಾಧ್ಯತೆ ಇದೆ. But one thing that will never change and one person that will never change is the King of Kings and the Lord of Lords. ಒಂದು ವಿಷಯ ಎಂದಿಗೂ ಬದಲಾಗಲ್ಲ, ಒಂದು ಮಾತು ಎಂದಿಗೂ ಬದಲಾಗಲ್ಲ, ಒಬ್ಬ ವ್ಯಕ್ತಿ ಇದ್ದಾನೆ ಎಂದಿಗೂ ಬದಲಾಗಲ್ಲ, ಅದು ರಾಜಾದಿ ರಾಜನಾಗಿರುವಂತ ಯೇಸು ಕ್ರಿಸ್ತನ ಮಾತು. And his word will never change. ಆತನು ಮತ್ತು ಆತನ ಮಾತು ಅದು ಎಂದಿಗೂ ಬದಲಾಗಲ್ಲ. Amen. Amen. Hallelujah. No matter how fast the world may go. ಇವತ್ತು ಈ ಜಗತ್ತು ಎಷ್ಟು ಒಂದು ವೇಗವಾಗಿ ಆಧುನಿಕವಾಗಿ ನಡೆದರೂ ಪರವಾಗಿಲ್ಲ. There is no shortcut to relationship with God. ದೇವರೊಟ್ಟಿಗೆ ಇಟ್ಟುಕೊಂಡಿರುವಂತ ಸಂಬಂಧದಲ್ಲಿ ಯಾವುದೇ ಒಂದು ಅಡ್ಡ ದಾರಿಗಳಿಲ್ಲ ಪ್ರಿಯರೇ. If you are looking for a shortcut, we are going to be cut short. ಹೌದು ಪ್ರಿಯರೇ, ಒಂದು ವೇಳೆ ದೇವರೊಟ್ಟಿಗೆ ನಾವು ಅಡ್ಡ ದಾರಿಗಳನ್ನು ಮಾಡಿಕೊಳ್ಳುವುದಾದ್ರೆ ಸಂಬಂಧದಲ್ಲಿ ನಾವು ಕತ್ತರಿಸಲ್ಪಡ್ತೇವೆ ಅರ್ಧಕ್ಕೆ. These are the times that we rise up and take God seriously. ಮತ್ತು ಈ ದಿನಗಳು ಮತ್ತು ನಾವು ದೇವರ ಸಂಗತಿಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳುವಂತಹ ಒಂದು ಸಮಯ. The one thing that I understand, ಒಂದು ವಿಷಯ ನಾನು ಅರ್ಥ ಮಾಡಿಕೊಂಡಿದ್ದೇನೆ, that God is busy doing his work. ಮತ್ತು ದೇವರು ತನ್ನ ಕೆಲಸದಲ್ಲಿ ಆತನ ಎಷ್ಟು ಕಾರ್ಯಮಗ್ನನಾಗಿದ್ದಾನೆ. Are we busy in doing and accomplishing the purpose of God in our lives? ಹಾಗಾದಲ್ಲಿ ನಾವು ಕೂಡ ದೇವರ ಉದ್ದೇಶ ಚಿತ್ತವನ್ನು ಮಾಡುವಂತ ಕೆಲಸದಲ್ಲಿ ನಾವು ಕೂಡ ಮಗ್ನರಾಗಿದ್ದೇವೆ. Time and again God has been reminding us over and over and over again. ಮತ್ತೆ ಮೇಲಿಂದ ಮೇಲೆ ದೇವರು ನಮಗೆ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾನೆ. We tend to be losing the essence of God. ನಾವು ಈ ದಿನಗಳಲ್ಲಿ ದೇವರ ಒಂದು ರುಚಿಯನ್ನು ದೇವರ ಒಂದು ಸಂಬಂಧವನ್ನು ಕಳೆದುಕೊಳ್ಳುವಂತಹ ಒಂದು ಸ್ಥಿತಿಗಳಲ್ಲಿ ಇರ್ತೇವೆ. We tend to lose that taste and the power of God in our lives. ದೇವರ ಒಂದು ಶಕ್ತಿ, ದೇವರ ಒಂದು ಸ್ವಾದವನ್ನು, ದೇವರ ಅನುಭವವನ್ನು ಕಳೆದುಕೊಂಡು ಹೋಗುವಂತಹ ಪರಿಸ್ಥಿತಿಯ ದಿನಗಳಲ್ಲಿ ನಾವು ಇದ್ದೇವೆ ಪ್ರಿಯರೇ. Let's rise up and become serious with God and his word. ಹಾಗಾಗಿ ನಾವೆಲ್ಲರೂ ಎಚ್ಚೆತ್ತುಕೊಂಡು ಎದ್ದು ನಾವು ದೇವರ ಸಂಗತಿಯಲ್ಲಿ ದೇವರ ಕೆಲಸದಲ್ಲಿ ನಾವು ಜಾಗೃತಿ ವಹಿಸೋಣ. Let's stop taking God's word casually. ಮತ್ತು ದೇವರ ವಾಕ್ಯವನ್ನು ಹಗುರವಾಗಿ ತೆಗೆದುಕೊಳ್ಳುವುದನ್ನು ನಿಲ್ಲಿಸೋಣ. Let's stop taking the men of God and the people of God casually. ದೈವ ಜನರು, ಅಭಿಷೇಕರು ಮತ್ತು ದೇವರ ಸೇವಕರನ್ನು ನಾವು ಪರಿಗಣಿಸುವ ವಿಚಾರ ಹಗುರವಾಗಿ ತೆಗೆದುಕೊಳ್ತಾ ಇದ್ರೆ ಅದನ್ನು ನಿಲ್ಲಿಸೋಣ. Let's stop taking the warnings of God casually. ಒಂದು ವೇಳೆ ನಾವು ದೇವರ ಒಂದು ಎಚ್ಚರಿಕೆಗಳನ್ನು ಹಗುರವಾಗಿ ತಗೊಂತಾ ಇದ್ರೆ ಅದನ್ನು ನಿಲ್ಲಿಸಿ. No, it's become casually that we mock the messengers of God. ಈ ರೀತಿಯಲ್ಲಿ ನಾವು ಸುಮ್ಮನೆ ಆ ರೀತಿಯಲ್ಲಿ ಮಾಮೂಲಾಗಿ ನಡೆಕೊಂಡು ನಾವು ಬರುವಂತ ದೇವದೂತರ ಸಂದೇಶಕರನ್ನು ನಾವು ಹಾಸ್ಯ ಮಾಡ್ತಾ ಇದ್ದೇವೆ. We despise the words. ನಾವು ದೇವರ ವಾಕ್ಯವನ್ನು ಅಲ್ಲ ಕೇಳಿದರೆ We scoff at the people of God. ಮತ್ತು ದೇವರ ಪ್ರವಾದಿಗಳನ್ನು ನಾವು ನಿಂದಿಸುವವರಾದರೆ that is when we provoke the wrath of God into our life. ಅಲ್ಲಿಯೇ ನಮ್ಮ ಜೀವನದಲ್ಲಿ ದೇವರ ಉಗ್ರತೆಯನ್ನು ಕೂಡಿಸಿಟ್ಟುಕೊಳ್ತಾ ಇದ್ದೇವೆ ಅಂತ ಹೇಳಿ ಅರ್ಥ. And the wrath of God, when it begins to take root, the Bible
Bible says there will be no remedy. ಒಂದು ಸಾರಿ ದೇವರ ಉಗ್ರತೆ ಅದು ಬೇರೂರಿಕೊಂಡು ಬಿಟ್ರೆ ಸಾಕು, ಅದಕ್ಕೆ ಪರಿಹಾರ, ಅದಕ್ಕೆ ಉತ್ತರ, ಅದಕ್ಕೆ ತಪ್ಪಿಸಿಕೊಳ್ಳುವಂತ ಮಾರ್ಗನೇ ಇರಲ್ಲ. This time when Jesus is going to come back, ಮತ್ತು ಈ ಸಾರಿ ಯೇಸು ಕ್ರಿಸ್ತನು ತಿರುಗಿ ಬರುವಾಗ he is not going to come back as a savior, but he is going to come back as a judge. ಆತನು ರಕ್ಷಕನಾಗಿ ಹಿಂತಿರುಗಿ ಬರುವುದಿಲ್ಲ, ಆದರೆ ಒಬ್ಬ ನ್ಯಾಯಾಧೀಶನಾಗಿ ಹಿಂತಿರುಗಿ ಬರ್ತಿದ್ದಾನೆ. That's why Jesus said, ಅದಕ್ಕೆ ಯೇಸು ಹೇಳಿದ, as it was in the days of Noah, so shall it be in the days of my coming. ನೋವನ ದಿನಗಳಲ್ಲಿ ಇದ್ದ ಹಾಗೆ ನಾನು ಬರುವಂತ ದಿನಗಳು, ಈ ದಿನಗಳು ಕೂಡ ಅದೇ ರೀತಿ ಇರ್ತವಂತ ಹೇಳಿ. Now who was this man Noah? ಹಾಗಾದ್ರೆ ನೋವಾ ಅಂದ್ರೆ ಯಾರು ಈ ವ್ಯಕ್ತಿ? Now what is the speciality of this man called Noah? ನೋವಾ ಎನ್ನುವಂತ ಈ ಒಂದು ವ್ಯಕ್ತಿಯ ವಿಶೇಷತೆ ಆದರೂ ಏನು? Now why is this man found so much of grace in the eyes of God? ಯಾತಕ್ಕಾಗಿ ಮತ್ತು ಈ ಮನುಷ್ಯನು ಮಾತ್ರ ಮತ್ತು ದೇವರ ದೃಷ್ಟಿಗೆ ಆತನು ಹೆಚ್ಚಿನ ಒಂದು ಪ್ರಶಂಸೆಯನ್ನು, ದಯೆಯನ್ನು ಹೊಂದಿದನು? Now why God had to take the name of this man called Noah? ನೋವಾ ಎನ್ನುವಂತ ಈ ಒಬ್ಬ ವ್ಯಕ್ತಿಯ ಹೆಸರನ್ನು ಮಾತ್ರ ಪ್ರಪಂಚದಲ್ಲಿ ಯೇಸು ಸ್ವಾಮಿ ಅಥವಾ ದೇವರು ಅವತ್ತು ತೆಗೆದುಕೊಂಡ ಯಾಕೆ? So we're going to learn a little about Noah this morning. ಈ ಬೆಳಗಿನ ಸಮಯದಲ್ಲಿ ನೋವನನ್ನು ಕುರಿತು ಸ್ವಲ್ಪ ಸಮಯ ನಾವು ನೋಡಿಕೊಳ್ಳೋಣ. The Bible says that during the days of Noah there was so much of sin that God began to grieve the creation of mankind. ನೋಡ್ರಿ, ನೋವನ ದಿನಗಳಲ್ಲಿ ನೋಡಬೇಕಾದ್ರೆ ಪಾಪವು ಎಷ್ಟರ ಮಟ್ಟಿಗೆ ಅದು ಬೆಳೆದು 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 ನಿಂತಿತ್ತಪ್ಪ ಅಂದ್ರೆ ದೇವರು ಮನುಷ್ಯನನ್ನು ಉಂಟು ಮಾಡಿದಕ್ಕೋಸ್ಕರ, ಸೃಷ್ಟಿಯನ್ನು ಉಂಟು ಮಾಡಿದಕ್ಕೋಸ್ಕರ ಆತನು ತನ್ನ ಮನಸ್ಸಿನಲ್ಲಿ, ಹೃದಯದಲ್ಲಿ ಬಹಳ ನೊಂದುಕೊಂಡನು ಅಂತ ಹೇಳ್ತದೆ. People were marrying, giving in marriage. ಜನರು ಮದುವೆ ಮಾಡಿಕೊಳ್ತಾ ಇದ್ದಾರೆ, ಮದುವೆ ಮಾಡಿಕೊಡ್ತಾ ಇದ್ದಾರೆ. People were killing one another for the sake of property. ಕೇವಲ ಆಸ್ತಿ ಪಾಸ್ತಿಗೋಸ್ಕರ ಜನರು ಒಬ್ಬರಿಗೊಬ್ಬರು ಕೊಲ್ಲುಕೊಂತಾ ಇದ್ದಾರೆ. The people, yesterday I was reading somewhere, somebody cut their father or mother, I think 16 pieces. ಹೌದು, ನಾನು for the sake of property. ಕೇವಲ ಆಸ್ತಿಗೋಸ್ಕರ ಪ್ರಿಯರೇ, ಮತ್ತು ತನ್ನ ಆ ವ್ಯಕ್ತಿ ತಂದೆ ತಾಯಿಯನ್ನು 16 ತುಂಡುಗಳನ್ನಾಗಿ ಕತ್ತರಿಸಿಬಿಟ್ಟು ಸಾಯಿಸಿಬಿಟ್ಟಿದಾನಂತೆ. The parents killing their children for the sake of property, children killing the parents for the sake of property. ಕೇವಲ ಆಸ್ತಿಗೋಸ್ಕರ, ಇವತ್ತು ಹಣಕ್ಕೋಸ್ಕರ ತಂದೆ ತಾಯಿಗಳು ಮಕ್ಕಳನ್ನು, ಮಕ್ಕಳು ತಂದೆ ತಾಯಿಗಳನ್ನು, ಅಣ್ಣ ತಮ್ಮಂದಿರನ್ನು ಕೊಂದುಕೊಳ್ಳುವಂತ ಒಂದು ದಿನಗಳು ಈ ದಿನಗಳು. No reconciliation in the families. ಇವತ್ತು ಕುಟುಂಬಗಳಲ್ಲಿ ಯಾವುದೇ ಒಂದು ಸಮಾಧಾನ ಇಲ್ಲ. No peace in the families. ಇವತ್ತು ಕುಟುಂಬಗಳಲ್ಲಿ ಯಾವುದೇ ಒಂದಾಗಿ ಹೋಗುವಿಕೆ ಇಲ್ಲ. Strife among relatives. ಒಂದು ಸಂಬಂಧಿಕರ ಮಧ್ಯದಲ್ಲಿ, ಹುಟ್ಟಿದವರ ಮಧ್ಯದಲ್ಲಿ ಜಗಳಗಳು. We are living in hatred. ನಾವು ಬಹಳ ಹಗೆತನದ, ದ್ವೇಷದ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ. We are living in suppression, oppression and depression. ನಾವೆಲ್ಲರೂ ಕೂಡ ಅಧಿಮಿಸಲ್ಪಟ್ಟು, ಅಡಗಿಸಲ್ಪಟ್ಟು, ಒತ್ತಲ್ಪಟ್ಟಂತ ಒತ್ತಾಯದ ಜೀವಿತದಲ್ಲಿ ಜೀವಿಸ್ತಾ ಇದ್ದೇವೆ. Everywhere you see what Jesus said is coming to pass. ಹೌದು, ಯೇಸು ಕ್ರಿಸ್ತನು ಏನೆಲ್ಲ ಹೇಳಿದಾನೋ ಅವೆಲ್ಲವನ್ನು ಜರುಗುವುದನ್ನು ಈ ದಿನಗಳನ್ನು ನಾವು ಕಣ್ಣಾರೆ ನೋಡ್ತಾ ಇದ್ದೇವೆ. There are wars and rumors of wars. ಮತ್ತು ಯುದ್ಧಗಳು ಆಗುವುದನ್ನು ಕೇಳ್ತೀರಿ, ಯುದ್ಧಗಳು ನಡೆಯುವುದನ್ನು ಕೂಡ ನೀವು ನೋಡ್ತೀರಿ ಅಂತ ಹೇಳಿದಂತೆ. There are floods and famines everywhere. ಎಲ್ಲಾ ಕಡೆ ಮತ್ತು ಪ್ರವಾಹಗಳು ಮತ್ತು ಬರಗಾಲಗಳು. What happened in the days of Noah, we see exactly those things happening these days. ನೋವನ ದಿನಗಳಲ್ಲಿ ಏನೆಲ್ಲ ಸಂಭವಿಸಿದವು ಅವೇ ಸಂಗತಿಗಳು ಈ ದಿನಗಳಲ್ಲಿ ಜರುಗುವುದನ್ನು ನಮ್ಮ ಕಣ್ಣಾರೆ ನೋಡ್ತಾ ಇದ್ದೇವೆ. Everywhere sin, sin, sin. ಎಲ್ಲಿ ನೋಡಿದ್ರು ಕೂಡ ಪಾಪ, ಪಾಪ, ಪಾಪವೇ. And the earth is filled with sin. ಭೂಮಿಯ ಒಂದು ಕೆಳಗೆ ಅಥವಾ ಭೂಮಿಯ ಮೇಲೆ ಎಲ್ಲಿ ನೋಡಿದ್ರು ಕೂಡ ಪಾಪವೇ. And the Bible says ಹೇಳುತ್ತೆ in Genesis chapter 6 and verse 6. ನೋಡ್ರಿ, ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯದ 6ನೇ ವಚನ. And the Lord was sorry that he had made man on the earth. ಭೂಮಿಯಲ್ಲಿ ಮನುಷ್ಯನನ್ನು ಉಂಟು ಮಾಡಿದಕ್ಕೋಸ್ಕರ ದೇವರೇ ಆತನ ಎಷ್ಟೋ ಪಶ್ಚಾತ್ತಾಪ ಪಟ್ಟನಂತೆ. And he was grieved in his heart. ಮಾತ್ರವಲ್ಲ, ಆತನ ಹೃದಯದಲ್ಲಿ ಆತನ ಎಷ್ಟೋ ನೊಂದುಕೊಂಡನು. The meaning of this word grief means pain. ಹೌದು ಪ್ರಿಯರೇ, ನೊಂದುಕೊಂಡನು ಎನ್ನುವಂತ ಪದದ ಅರ್ಥ ನೋಡುವಾಗ ನೋವು ಅಂತ ಹೇಳ್ತದೆ. And he was filled with grief. Why did I ever take the step of creating this mankind? ಆತನು ಎಷ್ಟೋ ನೋವಿನಿಂದ ತುಂಬಿದವನಾಗಿ ಹೇಳ್ತಾನೆ, ಅರೆ ಯಾಕನ್ನಾಗಿಂತ ಮನುಷ್ಯನನ್ನು ನನ್ನ ರೂಪದಲ್ಲಿ ಈ ಮನುಷ್ಯನನ್ನು ಉಂಟು ಮಾಡಿಬಿಟ್ನು ಅಂತ ಹೇಳಿ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. I had to see such kind of days because is that why I created this man? ನಾನು ಉಂಟು ಮಾಡಿದಂತ ನನ್ನ ಮನುಷ್ಯರು, ನನ್ನ ಮಕ್ಕಳು ಇಂಥ ಒಂದು ದಿನಗಳು, ಇಂಥ ಕೆಟ್ಟ ಕೆಲಸಗಳನ್ನು ಮಾಡುವುದನ್ನು ನನ್ನ ಕಣ್ಣಾರೆ ನೋಡಬೇಕಾ? He began to feel sorry. ಈ ರೀತಿಯಲ್ಲಿ ತನ್ನ ಹೃದಯದಲ್ಲಿ ದೇವರು ನೊಂದುಕೊಂಡ. His heart was filled with pain. ಆತನ ಒಂದು ಹೃದಯವು ಪಶ್ಚಾತ್ತಾಪದಿಂದ ಕೂಡಿತು. Why did I ever create man? ಅಯ್ಯೋ, ಯಾತಕ್ಕಾಗಿ ನಮ್ಮ ಮನುಷ್ಯನ ಉಂಟು ಮಾಡಿದ್ನು? It's better I hadn't created them. ಒಂದು ವೇಳೆ ಈ ಮನುಷ್ಯನ ಉಂಟು ಮಾಡ್ತಿದ್ರೆ ಚೆನ್ನಾಗಿತ್ತೇನೋ. There would be peace in the land. ಈ ಭೂಮಿ ಎಲ್ಲ ಎಷ್ಟೋ ಸಮಾಧಾನವಾಗಿರ್ತಿತ್ತು. There was so much of pain in the heart of God. ಎಷ್ಟೋ ಬಲವಾದಂತ ನೋವು ಯೇಸಪ್ಪನ ಹೃದಯದಲ್ಲಿತ್ತು. So he made a decision. ಆತನು ಒಂದು ತೀರ್ಮಾನ ಮಾಡಿದ. In verse 7 the Bible says, 7ನೇ ವಚನ ವಾಕ್ಯ ಹೇಳುತ್ತೆ, so the Lord said, I am going to destroy man from the face of this earth. ಈ ಭೂಮಿಯಲ್ಲಿ ಇರುವಂತ ಎಲ್ಲ ಜೀವಿಗಳು
ಪಕ್ಷಿಗಳನ್ನು ಪ್ರಾಣಿಗಳನ್ನು ಮನುಷ್ಯನ ಸಮೇತ ಸೃಷ್ಟಿಯನ್ನು ನಾನು ನಾಶ ಮಾಡುವೆನು ಅಂತೇಳಿ ದೇವರು ತೀರ್ಮಾನ ಮಾಡಿದ. Every living thing I'm going to wipe out from the face of the earth. ಈ ಭೂಮಿಯ ಮೇಲೆ ಬದುಕುವಂತ ಎಲ್ಲಾ ಒಂದು ಪ್ರಾಣಿಗಳನ್ನು ಬದುಕುಳುವಂತ ಎಲ್ಲಾ ಜೀವಿಗಳನ್ನು ನಾನು ನಾಶ ಮಾಡುವೆನು. Everything that has breath will be wiped out from the face of the earth. ಎಲ್ಲ ಒಂದು ಜೀವ ಶ್ವಾಸವಿರುವಂತ ಪ್ರತಿ ಒಂದು ಪ್ರಾಣಿ ಪಶುಗಳು ಮನುಷ್ಯನ ಸಮೇತ ನಾನು ನಾಶ ಮಾಡುವೆನು. Every bird, every animal, every man, I'm going to sweep them away from the face of the earth. ಪ್ರತಿ ಒಂದು ಹಕ್ಕಿಗಳಿಂದ ಹಿಡಿದು ಪಕ್ಷಿಗಳಿಂದ ಹಿಡಿದು ಪ್ರಾಣಿಗಳಿಂದ ಹಿಡಿದು ಮನುಷ್ಯನಿಂದ ಹಿಡಿದು ಉಸಿರಾಡುವಂತ ಎಲ್ಲ ಜೀವಿಗಳನ್ನು ನಾನು ನಾಶ ಮಾಡುವೆನು. So God decided. ದೇವರು ತೀರ್ಮಾನಿಸಿದ. God had made up his mind. ಅದು ದೇವರು ತನ್ನ ಮನಸ್ಸಲ್ಲಿ ತೀರ್ಮಾನ ಮಾಡ್ಕೊಂಡ್ಬಿಟ್ಟ. But I told you God is a compassionate God. ನಾನು ಹೇಳಿದ್ದೇನೆ ನನ್ನ ದೇವರು ಆತನು ಕನಿಕರವುಳ್ಳ ದೇವರು. Come on, somebody say compassionate. ನಿಮ್ಮ ಪಕ್ಕದವರ ಕಡೆಗೆ ನೋಡಿ ಹೇಳ್ರಿ, ನನ್ನ ದೇವರು ಕನಿಕರವುಳ್ಳ ದೇವರು. Tell your neighbor compassionate. ನಿಮ್ಮ ಪಕ್ಕದವರ ಕಡೆಗೆ ನೋಡಿರಿ, ಕನಿಕರವುಳ್ಳವನು. ಜೋರಾಗಿ ಹೇಳ್ರಿ, he is a compassionate God. ಆತನು ಕನಿಕರ ದಯೆಯುಳ್ಳವನು. He is compassionate. ಆತನು ಎಷ್ಟೋ ಕನಿಕರವುಳ್ಳವನು. God had decided, God was grieved that he had made mankind. ಮನುಷ್ಯನನ್ನು ಉಂಟು ಮಾಡಿದಕ್ಕೋಸ್ಕರ ದೇವರು ಎಷ್ಟೋ ಪಶ್ಚಾತ್ತಾಪ ಪಟ್ಟು ನೋಡಿಕೊಂಡಿದ್ದು. He was filled with pain. ಆತನು ಎಷ್ಟೋ ನೋವಿನಲ್ಲಿ ತುಂಬಿದ್ದಾನೆ. So he had decided to kill the mankind from the face of the earth. ಈ ಭೂಮಿ ಮೇಲೆ ಉಂಟು ಮಾಡಿದಂತ ಮನುಷ್ಯನನ್ನೆಲ್ಲ ಪ್ರಾಣಿ ಜೀವಿಗಳನ್ನು ನಾಶ ಮಾಡಬೇಕೆಂದು ತೀರ್ಮಾನ ಮಾಡಿದ. But he is a compassionate God. ಆದರೂ ಕೂಡ ನನ್ನ ದೇವರು ಕನಿಕರವುಳ್ಳವನು. We sing that song. He is rich in love and is slow to anger. His name is great and his heart is kind. Amen. For all his goodness, I will keep on singing. What we're going to sing? 10,000 years and forevermore. Amen. 10,000 ವರ್ಷಗಳಿಗಿಂತಲೂ ಅಧಿಕವಾಗಿ ನಾನು ಆಡ್ತಾ ಇರ್ತೇನೆ. ಆತನ ಕನಿಕರ, ಆತನ ಒಳ್ಳೆತನ, ಆತನ ಒಂದು ಕನಿಕರ ದಯೆಯಲ್ಲಿ ಐಶ್ವರ್ಯವುಳ್ಳವನಾಗಿದ್ದಾನೆ ಅಂತೇಳಿ. Amen. Amen. He is rich in love. ಆತನು ಪ್ರೀತಿಯಲ್ಲಿ ಐಶ್ವರ್ಯವಂತನು. Filled with compassion. ಕನಿಕರದಿಂದ ತುಂಬಿದ ಆತನು. He decided in his mind. ತನ್ನ ಮನಸ್ಸಿನಲ್ಲಿ ತೀರ್ಮಾನಿಸಿದನು. Not even one living organ on the earth will breathe. ಓ, ಈ ಭೂಮಿಯ ಮೇಲೆ ಇನ್ನೆಷ್ಟು ಮಾತ್ರಕ್ಕೂ ಬದುಕುವಂತ ಶ್ವಾಸ ಮಾಡುವಂತ ಒಂದು ಪ್ರಾಣಿ ಒಂದು ಪಕ್ಷಿ ಕೂಡ ಇರಲೇಬಾರದಂತೇಳಿ He had in his mind. ಆತನು ತನ್ನ ಮನಸ್ಸಿನಲ್ಲಿತ್ತು. But I have to give them a chance. ಆದರೆ ಅವರಿಗೆ ನಾನು ಒಂದು ಅವಕಾಶ ಕೊಡಬೇಕು. Okay, I'm going to give them a chance. ನಾನು ಅವರಿಗೆ ಒಂದು ಅವಕಾಶ ಕೊಡಬೇಕಂತೇಳಿ. And verse 8. 8ನೇ ವಚನ ನೋಡಿ. Noah found grace in the eyes of the Lord. ನೋಡ್ರಿ, ದೇವರ ದೃಷ್ಟಿಗೆ ಅಲ್ಲಿ ನೋವನು ದಯೆಯನ್ನು ದೊರಕಿಸಿಕೊಂಡನು. Amen. ಆಮೆನ್. Hallelujah. He is a compassionate God. ಆತನು ಕನಿಕರವುಳ್ಳವನು. Amen. ಆಮೆನ್. Come on, somebody say he is a compassionate God. ಹೇಳ್ರಿ, ಆತನು ಕನಿಕರವುಳ್ಳ ದೇವರು. He is a compassionate God. ಆತನು ಎಷ್ಟೋ ಬಹು ದಯೆ ಕನಿಕರವುಳ್ಳ ದೇವರು. Amen. ಆಮೆನ್. He makes a way. ಹೌದು ಪ್ರಿಯರೇ, ಆದರವನ್ನು ತಪ್ಪಿಸಿಕೊಂಡು ಹೋಗುವಂತ ಒಂದು ದಾರಿಯನ್ನು ಮಾಡು. He made a way in order so that people would escape finding that route. ಅಲ್ಲಿ ಸತ್ಯವನ್ನು ಕಂಡುಕೊಂಡು ಉಗ್ರತೆಯನ್ನು ತಪ್ಪಿಸಿಕೊಳ್ಳಿಕ್ಕಾಗಿ ದೇವರು ಅಲ್ಲಿ ಒಂದು ದಾರಿಯನ್ನು ಮಾಡ್ತಾ ಇದ್ದಾನೆ. That was the time Noah found grace in the eyes of God. ಅಂತ ಕಾಲದಲ್ಲಿ ನೋವನು ದೇವರ ದಯೆಗೆ ದೇವರ ದೃಷ್ಟಿಗೆ ದಯೆ ದೊರಕಿಸಿಕೊಂಡನು. You know this word grace means, ಇಲ್ಲಿ ಕೃಪೆ ಎನ್ನುವಂತ ಪದ ನಿಮಗೆ ಗೊತ್ತು? it is unmerited favor. ಇದು ಪ್ರೇರೆ ಮತ್ತು ಎಷ್ಟು ಮಾತ್ರ ಬೆಲೆಯನ್ನು ಅಥವಾ ಕೊಡದೇ ಇರತಕ್ಕಂತ ಉಚಿತವಾಗಿ ಬಂದಂತ ಒಂದು ಕೃಪೆ. Grace means ಕೃಪೆ ಅಂದ್ರೆ that what we receive which we don't deserve. ಅಂದ್ರೆ ಹೊಂದಿಕೊಳ್ಳಲಿಕ್ಕೆ ಯೋಗ್ಯತೆನೇ ಇರಲ್ಲ, ಅದನ್ನು ನಾವು ಪಡೆದುಕೊಳ್ತಾ ಇದ್ದೇವೆ, ಅದು ಕೃಪೆ. That's grace. ಅದು ಕೃಪೆ. And Noah found grace in the eyes of God. ಅದೇ ರೀತಿಯಲ್ಲಿ ನೋವನ್ನು ಕೂಡ ಇಲ್ಲಿ ದೇವರ ದೃಷ್ಟಿಗೆ ದಯೆಯನ್ನು ದೊರಕಿಸಿಕೊಂಡನು. In the beginning I told you, ಆರಂಭದಲ್ಲಿ ನಾನು ಹೇಳಿದೆ, it requires the grace of God to sustain in this wicked world. ಈ ದುಷ್ಟ ಲೋಕದಲ್ಲಿ ಬದುಕುಳಿಯಬೇಕಂದ್ರೆ ಆತನ ದಯೆ ಕೃಪೆ ನಮಗೆ ಬೇಕೇ ಬೇಕು. And Noah found that grace. ಆ ಒಂದು ಕೃಪೆಯ ದಯೆಯನ್ನು ಆ ಒಂದು ನೋವನ್ನು ದೊರಕಿಸಿಕೊಂಡನು. The word grace means, ನೋಡ್ರಿ ಪ್ರಿಯರೇ, ಈ ಒಂದು grace ಅನ್ನುವಂತ ಪದ God's riches at Christ's expense. ಹೌದು ಪ್ರಿಯರೇ, ಕ್ರಿಸ್ತನು ಮಾಡಿದಂತ ಒಂದು ವೇಚೆ ಖರ್ಚಿಗೆ ದೇವರ ಒಂದು ಮೊತ್ತ, ದೇವರ ಒಂದು ಐಶ್ವರ್ಯ ಅಂತ ಹೇಳಿ ಅರ್ಥ. Amen. ಆಮೆನ್. Does that make sense? ಅದು ನಿಮ್ಗೆ ಅರ್ಥವಾಯ್ತಾ? Does that sound good? ಅದು ಒಳ್ಳೆ ಮಾತಲ್ಲವೇ? God's riches at Christ's expense. ಹೌದು ಪ್ರಿಯರೇ, ಗ್ರೇಸ್ ಎನ್ನುವಂತ ಆಂಗ್ಲ ಭಾಷೆಯ ಒಂದೊಂದು ಲೆಟರ್ ಅನ್ನು ನಾವು ವಿವರಿಸುವುದಾದ್ರೆ, ಯೇಸು ಕ್ರಿಸ್ತನು ಕೊಟ್ಟಂತ ಬೆಲೆಗೆ, ಯೇಸು ಕ್ರಿಸ್ತನು ಕೊಟ್ಟಂತ ಬೆಲೆ ಅಥವಾ ಖರ್ಚಿಗೆ ದೇವರೇ ಆತನು ಐಶ್ವರ್ಯವಂತನಾಗಿ ಒದಗಿಸಿಕೊಟ್ಟನಂತೇಳಿ. Amen. ಆಮೆನ್. Noah found grace in the eyes of God. ದೇವರ ದೃಷ್ಟಿಗೆ ನೋವನು ದಯೆಯನ್ನು ಕಂಡುಕೊಂಡನು. Now we asked, why Noah? ಯಾಕೆ ನೋವ ಅಂತ ಕೇಳಿ. Why had to God take the name of Noah? ಕೇವಲ ನೋವನ ಹೆಸರನ್ನು ಮಾತ್ರ ದೇವರು ಯಾಕೆ ತಗೋಬೇಕಾಯ್ತು? Why did Jesus talk about the days of Noah?
ಮತ್ತು ಯಾತಕ್ಕಾಗಿ ಯೇಸು ಕ್ರಿಸ್ತನು ನೋವನ ದಿನಗಳ ಬಗ್ಗೆ ಮಾತಾಡಬೇಕು? Because the grace of God was upon Noah. ಯಾಕಂದರೆ ದೇವರ ಕೃಪೆಯು ನೋವನ ಮೇಲಿತ್ತು. Amen. Amen. This morning we are seated here in the presence of God because of the grace of God. ಈ ಬೆಳಗಿನ ಸಮಯದಲ್ಲಿ ನಾವು ಇಲ್ಲಿ ಕುಳಿತಿದ್ದೇವೆ ಅಂದ್ರೆ ಅದು ಕೂಡ ದೇವರ ಕೃಪೆಯಿಂದಲೇ. Many people who wanted to see this day, simply they couldn't see, simply because they lost the grace of God. ಅನೇಕ ಜನರು ಈ ದಿನವನ್ನು ನೋಡಬೇಕಂತೇಳಿ ಬಯಸಿದರು, ಆದ್ರೆ ಈ ದಿನದಲ್ಲಿ ನೋಡ್ಲಿಕ್ಕೆ ಅವರು ಇಲ್ಲ. ಈ ಲೋಕದ ಯಾತ್ರೆ ಮುಗಿಸಿದ್ದಾರೆ. ಯಾಕೆ? ಅವರು ದೇವರ ಕೃಪೆಗೆ ಕಳೆದುಕೊಂಡರು. Amen. Amen. So we are filled with the grace of God. That is why we have tasted the essence of God and we have the opportunity to worship the King of Kings. ನಾವು ದೇವರ ಕೃಪೆಯನ್ನು ಕಂಡುಕೊಂಡಂತ ವ್ಯಕ್ತಿಗಳಾಗಿರುವುದರಿಂದ ದೇವರನ್ನು ಒಂದು ನಾವು ರುಚಿ ನೋಡಿ ದೇವರನ್ನು ಆರಾಧಿಸುವಂತ ಮಕ್ಕಳಾಗಿ ನಾವು ಇಲ್ಲಿ ಉಳಿದುಕೊಂಡಿದ್ದೇವೆ. Do you know why Noah found grace in the sight of God? ದೇವರ ಒಂದು ದೃಷ್ಟಿಗೆ ನೋವನ್ನು ಯಾಕೆ ದಯೆ ಕಂಡುಕೊಂಡನು ಗೊತ್ತೋ? Because the Bible says in verse 9 9ನೇ ವಚನದಲ್ಲಿ ವಾಕ್ಯ ಹೀಗೆ ಹೇಳುತ್ತೆ, that Noah was a just man. ನೋವನು ನೀತಿವಂತನಾಗಿದ್ದನು. Come on, somebody say just. ಎಲ್ಲ ಹೇಳ್ರಿ ನೀತಿವಂತನು. Just. ನೀತಿವಂತನು. English ಅಲ್ಲಿ ಹೇಳ್ರಿ just. ಇಂಗ್ಲಿಷ್ ನಲ್ಲಿ ಹೇಳ್ರಿ ಜಸ್ಟ್. Somebody say just. ಒಬ್ಬರಿಗೊಬ್ಬರು ನೋಡಿ ಹೇಳ್ರಿ just. ಒಬ್ಬರಿಗೊಬ್ಬರು ನೋಡಿ ಹೇಳ್ರಿ ಜಸ್ಟ್. Just. ಜಸ್ಟ್. ನೀತಿವಂತನು. ನೀತಿವಂತನು. Come on, somebody say ನೀತಿವಂತನು. ಎಲ್ಲರೂ ಹೇಳ್ರಿ ನೀತಿವಂತನು. 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 Come on, say ನೀತಿವಂತನು. ಶಬ್ದದಿಂದ ಹೇಳಿ ನೀತಿವಂತನು. Why Noah found the grace of God? ಯಾತಕ್ಕಾಗಿ ನೋವನು ಮಾತ್ರ ದೇವರ ಕೃಪೆ ಕಂಡುಕೊಂಡ? Because he was a just man. ಯಾಕಂದ್ರೆ ಆತನು ನೀತಿವಂತನಾಗಿದ್ದನು. Amen. Amen. If you trust in God, you will become just in God. Amen. ನೀವು ದೇವರಲ್ಲಿ ಭರವಸೆ ಇಟ್ಟರೆ ನೀವು ನೀತಿವಂತರಾಗ್ತೀರಿ. Amen. Amen. He who is ever dependent upon God receives the favor and grace of God. ಯಾರು ದೇವರನ್ನೇ ಆತುಕೊಂಡು ಅವಲಂಬಿತ ಮಾಡಿಕೊಂಡಿರ್ತಾನೋ ಆತನು ದೇವರ ದಯೆ ಕೃಪೆಯನ್ನು ಹೊಂದಿಕೊಂಡಿರ್ತಾನೆ. Amen. Amen. Tell your neighbor, Noah was a just man. ನಿಮ್ಮ ಪಕ್ಕದ ಕಡೆಗೆ ನೋಡಿ ಹೇಳ್ರಿ, ನೋವನು ನೀತಿವಂತನಾಗಿದ್ದನು. ಹೇಳ್ರಿ ಅವ್ರಿಗೆ, ನೋವನು ನೀತಿವಂತನು. ನೋವನು ನೀತಿವಂತನಾಗಿದ್ದನು. ನೋವನು ನೀತಿವಂತನಾಗಿದ್ದನು. ಹೇಳ್ರಿ, ನೋವನು ನೀತಿವಂತನಾಗಿದ್ದನು. Do you know why Noah found the grace of God? Because he was a just man. ನಿಮಗೆ ಗೊತ್ತೋ ಯಾಕೆ ನೋವನು ಮಾತ್ರ ಆತನು ದೇವರ ಕೃಪೆಯನ್ನು ಕಂಡುಕೊಂಡನು? ನೋವನು ನೀತಿವಂತನಾಗಿದ್ದನು. Second point. ಎರಡನೇ ಅಂಶ, The same scripture. ಅದೇ ವಾಕ್ಯ. He was perfect in his generation. ಆತನ ಒಂದು ಸಂತತಿ ಎಲ್ಲದರಲ್ಲಿಯೂ ಕೂಡ ನಿರ್ದೋಷಿಯಾಗಿದ್ದನು. Come on, somebody say in English, perfect. ಇಂಗ್ಲಿಷ್ ನಲ್ಲಿ ಹೇಳ್ರಿ ಪರ್ಫೆಕ್ಟ್. ಹಿಂಗೆ ಹೇಳ್ರಿ, perfect. ಪರ್ಫೆಕ್ಟ್. Tell your neighbor, perfect. ನಿಮ್ಮ ಪಕ್ಕದ ನೋಡಿ ಪರ್ಫೆಕ್ಟ್. ಹಿಂಗೆ ಮಾಡ್ರಿ, perfect ಈ ಮಾಡ್ರಿ. ರೀತಿಯಲ್ಲಿ ತೋರಿಸಿ ಹೇಳ್ರಿ ಪರ್ಫೆಕ್ಟ್. ಹಿಂದಿ ಕನ್ನಡದಲ್ಲಿ ಪರಿಪೂರ್ಣನು, ನಿರ್ದೋಷಿಯು. ನಿರ್ದೋಷಿ. ಹೇಳ್ರಿ ನಿರ್ದೋಷಿ. Tell them ನಿರ್ದೋಷಿ. ಹೇಳ್ರಿ ನಿರ್ದೋಷಿ. ನಿರ್ದೋಷಿ. ನಿರ್ದೋಷಿಯು. Noah was a just man. ನೋವನು ನೀತಿವಂತನು. He was perfect. ಮಾತ್ರವಲ್ಲ ಆತನು He ನಿರ್ದೋಷಿಯಾಗಿದ್ದನು. was not only perfect for his family. ಆತನು ಕೇವಲ ತನ್ನ ಕುಟುಂಬಕ್ಕೆ ಮಾತ್ರವಲ್ಲ, ಆತನು ಒಂದು ನಿರ್ದೋಷಿಯಾಗಿಲ್ಲ. But the Bible records that he was perfect in his generation. ಆತನ ಸಂತತಿಯೊಳಗೆ ಎಲ್ಲದರೊಳಗಿಂದಲೂ ಕೂಡ ಆತನು ನೀತಿವಂತನು ಪರಿಪೂರ್ಣನಾಗಿದ್ದನು. Amen. Amen. Hallelujah. Hallelujah. I like the scripture. ಈ ವಾಕ್ಯ ನನಗೆ ಬಹಳ ಇಷ್ಟ. So because God found this man perfect in his generation. ಇಡೀ ನೋವನ ಒಂದು ಪೀಳಿಗೆ ಅಥವಾ ಸಂತತಿ ಎಲ್ಲ ಹುಡುಕಿದ್ರೆ ಈ ನೋವನು ಮಾತ್ರ ದೇವರ ದೃಷ್ಟಿಗೆ ಪರಿಪೂರ್ಣನು ಅಥವಾ ನಿರ್ದೋಷಿಯಾಗಿ ಕಂಡನು. You know, my wife and I, when we fight, we say, see, we have shortfalls, we have shortcomings, no one is perfect, so we keep making mistakes. That's how we try to convince each other. ನಾವು ಒಬ್ಬರಿಗೊಬ್ಬರು ಯಾವ ರೀತಿಯಲ್ಲಿ ಗಂಡ ಹೆಂಡತಿ ಅಂದ್ರೆ ನಾವು ಮನವೊಲಿಸ್ಕೊಳ್ತೇವೆ ಅಂದ್ರೆ, ಈ ಲೋಕದಾಗ ಜಗಳ ಆಡ್ಕೊಂಡಾಗ ಏನಾದ್ರೂ ಮನಸ್ತಾಪ ಆದಾಗ ಈ ಲೋಕದಾಗ ಯಾರು ಪರ್ಫೆಕ್ಟ್ ಆಗಿದಾರೆ ಬಿಡ್ರಿ, ಯಾರು ಪರ್ಫೆಕ್ಟ್ ಆಗಿದಾರೆ ಬಿಡಿ ಅಂತ ಹೇಳಿ ನಮ್ಮನ್ನು ನಾವು ಸಮರ್ಥನೆ ಮಾಡ್ಕೊಳ್ತಾ ಇರ್ತೇವೆ ಜಗಳಾಡಿ. And the Bible also says that nobody is perfect. ಆದ್ರೆ ಸತ್ಯವೇದವು ಕೂಡ ಹೇಳ್ತಾ ಇದೆ ಈ ಲೋಕದಲ್ಲಿ ಯಾರು ಕೂಡ ನಿರ್ದೋಷಿಗಳು ಇಲ್ಲ. There is only one perfect, that is the Lord Jesus Christ. ಪರಿಪೂರ್ಣನಾದವನು ನಿರ್ದೋಷವಾದವನು ಒಬ್ಬನಿದ್ರೆ ಅದು ಕೇವಲ ಯೇಸು ಕ್ರಿಸ್ತನು ಮಾತ್ರ. And in 1 Corinthians chapter 13 the Bible says when the perfection appears, imperfection disappears. ಹೌದು, ಮೊದಲನೇ ಕೊರಿಂಥದ ಒಂದು ಪೂರ್ಣದ ಪುಸ್ತಕ 13ನೇ ಅಧ್ಯಾಯದಲ್ಲಿ ವಾಕ್ಯ ಹೀಗೆ ಹೇಳುತ್ತೆ, ಪರಿಪೂರ್ಣತೆಯು ಅಥವಾ ಸಂಪೂರ್ಣತೆಯು ಬರುವಾಗ ಅಪರಿಪೂರ್ಣತೆ ಅದು ಮಾಯವಾಗುತ್ತೆ. So we can't say we are all imperfect and walk in our imperfection, but as our mandate we strive towards perfection. ಆದ್ರೆ ಹಂಗಂತೇಳಿ ಅದನ್ನೇ ನಾವು ತೆಗೆದುಕೊಂಡು ಹಗುರವಾಗಿ ನಾವೆಲ್ಲರೂ ಅಪರಿಪೂರ್ಣ ಬಿಡಪ್ಪ, ಏಸಪ್ಪ ಮಾತ್ರ ಪರಿಪೂರ್ಣ ಅಂತ ಹೇಳಿ ತಗೊಂಡು ಚಾನ್ಸ್ ತಗೊಂಡು ಅವಕಾಶ ತಗೊಂಡು ಅದೇ ಅಪರಿಪೂರ್ಣತೆ ಪಾಪ ಮಾಡ್ಕೊಂಡು ಹೋಗೋದಲ್ಲ. ಆದ್ರೆ ಪಾಪವನ್ನು ತಿದ್ದಿಕೊಂಡು ಮತ್ತೆ ದೇವರ ಕ್ರಿಸ್ತನ ಪರಿಪೂರ್ಣತೆಗೆ ನಾವು ಬೆಳೆಯಬೇಕು. But God found Noah a perfect man for his whole generation. ಇಡೀ ನೋವನ ಸಂತತಿ ಎಲ್ಲದರೊಳಗಿಂದ ನೋವನನ್ನು ಮಾತ್ರ ದೇವರು ಒಬ್ಬ ನಿರ್ದೋಷಿಯನ್ನಾಗಿ ಕಂಡುಕೊಂಡನು. Amen. Amen. Why Noah found the grace of God? ಯಾತಕ್ಕಾಗಿ ನೋವನು ದೇವರ ಕೃಪೆ ಹೊಂದಿದನು? Noah found grace in the eyes of God. ಯಾತಕ್ಕಾಗಿ ಯೆಹೋವನ ದೃಷ್ಟಿಯಲ್ಲಿ ನೋವನು ದಯೆ ದೊರಕಿಸಿ
ಕಳಿಸಿಕೊಂಡ? Because he was a just man. ಯಾಕಂದರೆ ಆತನು ನೀತಿವಂತನಾಗಿದ್ದನು. Because he was perfect in his generation. ಎರಡನೇದಾಗಿ ಇಡೀ ಅವನ ಸಂತತಿ ಎಲ್ಲರೂ ಕೂಡ ನೋವನು ನಿರ್ದೋಷಿಯಾಗಿದ್ದನು. Third thing the Bible says, ಮೂರನೇದಾಗಿ ವಾಕ್ಯ ಹೇಳುತ್ತೆ, Noah walked with God. ನೋವನು ದೇವರ ಜೊತೆ ನಡೆದನು. Amen. ಆಮೆನ್. Somebody say walked with God. ದೇವರ ಜೊತೆ ನಡೆದನು ಅಂತ ಹೇಳ್ರಿ. Come on, somebody say in English, walked with God. Walked with God. ಎಲ್ಲರೂ ಹೇಳ್ರಿ. Walked with God. ದೇವರ ಜೊತೆ ನಡೆದನು. Look into your neighbor's eyes. ನಿಮ್ಮ ಪಕ್ಕದವರ ಕಣ್ಣಲ್ಲಿ ನೋಡಿ. And tell them Noah walked with God. ಹೇಳ್ರಿ, ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಹೇಳ್ರಿ, ನೋವನು ದೇವರ ಜೊತೆ ನಡೆದನು. Amen. ಆಮೆನ್. Hallelujah. ನೋವನು ಯಾರ ಜೊತೆ ನಡೆದನು? ದೇವರ ಜೊತೆ ನಡೆದನು. ನೋಹ ಯಾರ ಜೊತೆ ನಡೆದ? ದೇವರ ಜೊತೆ. You know, the will of God for each one of us is that we walk in accordance to his ways. ಹೌದು ಪ್ರಿಯರೇ, ದೇವರ ಚಿತ್ತವೇ ನಮ್ಮ ಪರವಾಗಿರುವಂತದ್ದು. ಆತನ ಮಾರ್ಗಗಳ ಪ್ರಕಾರವಾಗಿ ಆತನ ಜೊತೆಯಲ್ಲಿ ನಡೆಯಬೇಕೆನ್ನುವುದೇ. You know, if you read the same Genesis chapter 5, the Bible talks about this man called Enoch who walked with God. ಮತ್ತು 5ನೇ ಅಧ್ಯಾಯ, ಅದೇ ಆದಿಕಾಂಡ 5ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಹನೋಕನು ಎನ್ನುವಂತ ವ್ಯಕ್ತಿ ಆತನು ದೇವರ ಜೊತೆ ನಡೆದನಂತ ನೋಡ್ತೇವೆ. Amen. ಆಮೆನ್. Hallelujah. Hallelujah. This man named Enoch is found only 3 places in the Bible. ಸತ್ಯವೇದ ಪುಸ್ತಕದಲ್ಲೆಲ್ಲವೂ ಕೂಡ 3 ಭಾಗದಲ್ಲಿ ಮಾತ್ರ ಹನೋಕನ ಹೆಸರು ಬರೆಯಲ್ಪಟ್ಟಿದೆ. One is Genesis 5. ಒಂದು ಆದಿಕಾಂಡ 5ರಲ್ಲಿ. One is Hebrews 11, heroes of faith. ಮತ್ತು ವಿಶ್ವಾಸ ವೀರರ ನಾಯಕರ ಪಟ್ಟಿಯಲ್ಲಿ ಇಬ್ರಿಯ 11ನೇ ಅಧ್ಯಾಯದಲ್ಲಿ. And in the book of Jude, only 3 places this man named Enoch is mentioned. ನೋಡ್ರಿ ಪ್ರಿಯರೇ, ಮತ್ತು ಯೂದನ ಪುಸ್ತಕದಲ್ಲಿ ಈ ರೀತಿಯಲ್ಲಿ 3 ಪುಸ್ತಕದಲ್ಲಿ ಮಾತ್ರ 3 ಸಾರಿ ಈ ಹನೋಕನ ಹೆಸರು ಬರೆಯಲ್ಪಟ್ಟಿದೆ. And you know the difference that this man Enoch made on the face of the earth. ಈ ಭೂಮಿಯಲ್ಲಿ ಆತನು ಮಾಡಿದಂತ ವ್ಯತ್ಯಾಸಕರವಾದ ಸಂಗತಿ ಏನಂದ್ರೆ 375 years he lived on the earth. ಭೂಮಿಯ ಮೇಲೆ 375 ವರ್ಷಗಳ ಕಾಲ ಭೂಮಿಯಲ್ಲಿ ಬದುಕಿದ. And 300 years he walked with God. ಆದ್ರೆ 300 ವರ್ಷಗಳ ಕಾಲ ದೇವರ ಜೊತೆ ನಡೆದನು. And the Bible says he walked with God and he was no more. ನೋಡ್ರಿ, ದೇವರ ಜೊತೆಗೆ ಅವನು ನಡೆದು ಅವನು ಇಲ್ಲದೆ ಹೋದನು ಅಂತ ಹೇಳ್ತಾರೆ. Do you know how many people did not see death? ಹೌದು, ಎಷ್ಟು ಜನ ದೇವರ ಅಂದ್ರೆ ಆ ಮರಣವನ್ನು ಕಂಡಿಲ್ಲ ಅಂತ ಹೇಳಿ ನೋಡ್ತೇವೆ. How many people did not see death in the Bible? ಬೈಬಲ್ ನಲ್ಲಿ ಸತ್ಯವೇದದಲ್ಲಿ ಎಷ್ಟು ಜನರು ಮರಣ ರುಚಿ ನೋಡದೆ ಇದ್ದಾರೆ ಅಂತ ನಿಮಗೆ ಗೊತ್ತು? There were 2 people. ಕೇವಲ ಇಬ್ಬರು ಮಾತ್ರ. One is Enoch. ಒಬ್ಬನು ಹನೋಕನು. And one is ಮತ್ತೊಬ್ಬನು Elijah. ಎಲೀಯನು. Amen. ಆಮೆನ್. So Enoch walked with God and he was no more. ಅದೇ ರೀತಿಯಲ್ಲಿ ಹನೋಕನು ದೇವರ ಜೊತೆ ನಡೆದು ಅವನು ಒಯ್ಯಲ್ಪಟ್ಟನು, ಮೇಲಕ್ಕೆ ತಲ್ಪಟ್ಟನು. Walking with God is synchronizing our steps with that of God. ಹೌದು ಪ್ರಿಯರೇ, ನಾವು ದೇವರ ಜೊತೆ ನಡೆಯುವಂತದ್ದಂದ್ರೆ ನಾವು ದೇವರ ಒಂದು ಹೆಜ್ಜೆ ಜಾಡಲ್ಲಿ ನಮ್ಮ ಹೆಜ್ಜೆಗಳು ನಡೆಯುವಂತದ್ದು. Synchronizing our steps with that of God's word. ಓ ದೇವರ ವಾಕ್ಯದ ಒಂದು ಹೆಜ್ಜೆ ಜಾಡಲ್ಲಿ ನಮ್ಮ ಒಂದು ನಡಿಗೆಯನ್ನು ಇಡುವಂತದ್ದು. Not telling God, Lord, this is my way and this is how you need to walk. ಮತ್ತು ದೇವರೇ, ಇದೆ ನನ್ನ ದಾರಿ ಮತ್ತು ಈ ರೀತಿಯಲ್ಲಿ ನಡೆಯಬೇಕು. No, that's not how we dictate God. ಆ ರೀತಿಯಲ್ಲಿ ದೇವರೇ, ಇದು ನನ್ನ ದಾರಿ, ಈ ರೀತಿಯಲ್ಲಿ ನೀನು ನಡೆಯಬೇಕನ್ನುವಂಥದ್ದು ದೇವರಿಗೆ ಹೇಳುವಂತದ್ದಲ್ಲ. But we tell God, Lord, show me a way, I'm going to walk in it. ಆದ್ರೆ ಅದಕ್ಕೆ ಬದಲಾಗಿ ದೇವರೇ, ನೀನು ನಿನ್ನ ದಾರಿಯನ್ನು ನನಗೆ ತೋರಿಸು, ನಿನ್ನ ದಾರಿಯಲ್ಲಿ ನಾನು ನಡೀತೇನೆ. How many of you seen a march past? ಎಷ್ಟು ಜನರು ನೀವು ಮಾರ್ಚ್ ಪಾಸ್ಟ್ ನೋಡಿದಿರಿ? How many of you seen television ಅಲ್ಲಾಗ್ಲಿ, ಇಲ್ಲಾಗ್ಲಿ, ಗ್ರೌಂಡ್ ಅಲ್ಲಾಗ್ಲಿ, ಸಿಂತಿನಾಗ್ಲಿ, ಎಷ್ಟು ಜನ ನೋಡಿದಿರಿ ಮಾರ್ಚ್ ಪಾಸ್ಟ್? ಮಾರ್ಚ್ ಪಾಸ್ಟ್ ಮಾಡಬೇಕಾದ್ರೆ ಎಷ್ಟು ಜನ ನೀವು ನೋಡಿದಿರಿ ಹೇಳ್ರಿ? You see, when the troop moves, it moves as a box. ಆ ಸೇನೆಯ ದಂಡು ಅದು ನಡೆಯುವಾಗ ಒಂದು ಗುಂಪಾಗಿ ತಂಡವಾಗಿ ನಡೀತಾರೆ, ಬಾಕ್ಸ್ ಆಗಿ. Some troops they have 35 people, some big troops they have 60 people. ಒಂದು ಗುಂಪಿನ ತಂಡದಲ್ಲಿ 35, ಇನ್ನೊಂದು ಗುಂಪಿನ ತಂಡದಲ್ಲಿ 60 ಸೈನಿಕರಿರ್ತಕ್ಕಂತ ಒಂದು ತುಕಡಿ ಇರ್ತದೆ. If one person makes a mistake of either raising his hands up or feet little higher or little lower, it will be visible. ಹೌದು ಪ್ರಿಯರೇ, ಆ ಒಂದು ತಂಡದ ಒಂದು ಇದರಲ್ಲಿ ಸೈನಿಕರು, ಒಬ್ಬ ಸೈನಿಕನು ಕೈಯನ್ನು ಸ್ವಲ್ಪ ಹಿಂದಕ್ಕೆ ಮುಂದಕ್ಕೆ ಮಾಡ್ಬಿಟ್ಟು ಹೆಚ್ಚು ಕಡಿಮೆ ಮಾಡಿ, ಕಾಲು ಹಿಂದಕ್ಕೆ ಮುಂದಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಮೇಲೆ ಎತ್ತಿಬಿಟ್ರೆ ಇಡೀ ಅದು ದೃಶ್ಯ ಎದ್ದು ಕಾಣುತ್ತೆ. So it is very very easily identifiable. ಅಂದ್ರೆ ಆ ರೀತಿಯಲ್ಲಿ ಮಾಡುವಂತ, ತಪ್ಪು ಮಾಡುವಂತ, ಮಾರ್ಚ್ ಪಾಸ್ ಮಾಡುವಂತ ವ್ಯಕ್ತಿಯನ್ನು ಬಹಳ ಸುಲಭವಾಗಿ ಕಂಡುಹಿಡಿಯಬಹುದು. That's why rigorous practice, strenuous training is required so that they will just synchronize with each other. ಒಬ್ಬರಿಗೊಬ್ಬರು ತಂಡದಲ್ಲಿ ಎಲ್ಲಾ ಒಂದು ತುಕಡಿಯ ಸೈನಿಕರು ಒಂದೇ ಸಮವಾಗಿ ಕೈ ಕಾಲು ಆ ರೀತಿಯಲ್ಲಿ ಮಾರ್ಚ್ ಪಾಸ್ ಮಾಡುವ ಹಾಗೆ ಒಂದು ಕಠಿಣವಾದಂತ ತರಬೇತಿ ಅವರಿಗೆ ಕೊಟ್ಟಿರುತ್ತಾರೆ. So when they walk, you don't see any movements, unusual movements, you see a box moving. ಹೌದು ಪ್ರಿಯರೇ, ಅವರು ತುಕಡಿಯ ಒಂದು ಮಾರ್ಚ್ ಪಾಸ್ಟ್ ಮಾಡುವಾಗ ಅಲ್ಲಿ ಯಾವುದೇ ಒಂದು ಅಸಾಮಾನ್ಯವಾದಂತ ಆ ರೀತಿಯಾದಂತ ಒಂದು ದೃಶ್ಯಗಳು ನಮಗೆ ಹೆಚ್ಚು ಕಡಿಮೆ ಕಾಣಲ್ಲ. ಒಂದು ಬಾಕ್ಸ್, ಒಂದು ಪೆಟ್ಟಿಗೆ ಮುಂದೆ ಹೋಗುವಂತೆ ಕಾಣುತ್ತದಷ್ಟೇ.
That is what walking with God is. ಅದೇ Synchronizing our steps with that of God's word. ನಮ್ಮ ಹೆಜ್ಜೆಗಳನ್ನು ದೇವರ ಹೆಜ್ಜೆ ಜಾಡುಗಳಲ್ಲಿ ಇಟ್ಟು ನಡೆಯುವಂತದ್ದೇ ಆಗಿದೆ, ದೇವರ ಜೊತೆ ನಡೆಯುವಂತದ್ದು. Amen. ಆಮೆನ್. Hallelujah. Hallelujah. Noah was a just man. ನೋವನು ನಿರ್ಜೀವಂತನಾಗಿದ್ದನು. He was perfect in his generation. ಆತನ ಸಂತತಿಯ ಪೂರ್ತಿಯಲ್ಲಿ ಕೂಡ ಆತನು ನಿರ್ದೋಷಿಯಾಗಿದ್ದನು. He walked with God. ಆತನು ದೇವರ ಜೊತೆ ನಡೆದನು. And God looked at Noah and gave him a mandate. ಮತ್ತು ದೇವರು ಆ ಒಂದು ನೋವನನ್ನು ನೋಡಿ ದೇವರು ಒಂದು ಅಪ್ಪಣೆಯನ್ನು ಕಾರ್ಯಾಚರಣೆ ಮಾಡುವಂತ ಅಪ್ಪಣೆಯನ್ನು ಕೊಟ್ಟನು. And God said, ದೇವರು ಹೇಳಿದನು, the earth is full of corruption. ಈ ಭೂಮಿ ಎಲ್ಲ ಎಷ್ಟೋ ಪಾಪದಿಂದ ತುಂಬಿದೆ, ಕೆಟ್ಟು ಹೋಗಿದೆ. Verse 13. 13ನೇ ವಚನ. And God said to Noah. ಆಗ ದೇವರು ನೋಹನಿಗೆ ಹೀಗೆ ಹೇಳಿದನು. God said to Noah. ನೋಹನಿಗೆ ದೇವರು ಹೀಗೆ ಹೇಳಿದನು. Amen. Amen. God is a talking God. ನಮ್ಮ ದೇವರು ಮಾತಾಡುವ ದೇವರು. Amen. Amen. How many of you believe? ಎಷ್ಟು ಜನ ನಂಬ್ತೀರಿ? God said to Noah. ದೇವರು ನೋವನಿಗೆ ಹೀಗೆ ಮಾತಾಡಿದನು. Tell your neighbor, God spoke to Noah. ನಿಮ್ಮ ಪಕ್ಕದ ಕಡೆಗೆ ನೋಡಿ ಹೇಳ್ರಿ, ದೇವರು ನೋವನೊಟ್ಟಿಗೆ ಮಾತಾಡಿದನು. God spoke to Noah. ದೇವರು ನೋವನೊಟ್ಟಿಗೆ ಮಾತಾಡಿದನು. Amen. Amen. Hallelujah. Hallelujah. So God is a God who communicates. ನಮ್ಮ ದೇವರು ನಮ್ಮೊಟ್ಟಿಗೆ ಮಾತಾಡುವಂತ ದೇವರು. He is a living God. ಆತನು ಜೀವವುಳ್ಳ ದೇವರು. He is a God who is willing to communicate with us. ನಮ್ಮ ಜೊತೆಗೆ ಯಾವಾಗಲೂ ಮಾತಾಡಿ ಸಂಭಾಷಣೆ ಮಾಡುವಂತ ದೇವರು. Now see the relationship that God has with Noah here. ನೋಡ್ರಿ, ದೇವರು ಅಲ್ಲಿ ನೋಹನ ಜೊತೆಗಿರುವಂತ ಒಂದು ಸಂಬಂಧ ನೋಡ್ರಿ. So God has emotions, okay? ದೇವರಿಗೆ ಕೂಡ ಭಾವನೆಗಳು ಉಂಟು. God has feelings. ದೇವರಿಗೆ ಕೂಡ ತನ್ನದೇ ಅಂತ ಅನಿಸಿಕೆಗಳು His ಉಂಟು. heart was grieved with pain. ಆತನ ಹೃದಯವು ನೋವಿನಿಂದ ಎಷ್ಟೋ ಬಾಧೆ ಪಟ್ಟನಂತ ನೋಡ್ತೇವೆ. Now he is sharing his pain with Noah. ಈಗ ತನ್ನ ನೋವನೊಟ್ಟಿಗೆ ಹಂಚಿಕೊಳ್ತಾ ಇದ್ದಾನೆ. Amen. ಹೌದಾ? Hallelujah. Hallelujah. That's what our God is. ಅದು ರೀ ನಮ್ಮ ದೇವರು. God said to Noah. ದೇವರು ನೋವನಿಗೆ ಮಾತಾಡಿದನು. ನೋವಾ, the end of all flesh is come. ಇಡೀ ನರ ಮನುಷ್ಯರ ಇಡೀ ಜೀವಿಗಳ ಅಂತ್ಯ ಬಂದಿದೆ. I am going to wipe out the mankind from the face of the earth. ಭೂಲೋಕದಲ್ಲಿ ಮತ್ತು ಇಡೀ ಮನುಷ್ಯನ ಜಾತಿಯನ್ನು ಅಳಿಸಿ ಬಿಡುವೆನು. Okay? ಹೌದಾ? So because you have found grace in my sight, Noah, ನೀನು ನನ್ನ ದೃಷ್ಟಿಯಲ್ಲಿ ಕೃಪೆ ಕಂಡುಕೊಂಡಿದ್ದಕ್ಕೋಸ್ಕರ I am going to give you a way. ನಿನಗೆ ಬದುಕುಳಿಯುವಂತ ಮಾರ್ಗವನ್ನು ಮಾಡ್ತೇನೆ. A way through which you can escape the wrath that I am going to send on the earth. ಯಾವುದರಿಂದ ತಪ್ಪಿಸಿಕೊಳ್ಳುವಂತ ದೂರ ಹೋಗುವಂತ ಮಾರ್ಗವಂದ್ರೆ ನಾನು ತೋರಿಸುವಂತ ಉಗ್ರತೆಯಿಂದ ನಾಶನದಿಂದ ತಪ್ಪಿಸಿಕೊಳ್ಳುವಂತ ದಾರಿ. So Noah, you better prepare. ನೀನು ಇದನ್ನು ಸಿದ್ಧ ಮಾಡಿದ್ರೆ ಒಳ್ಳೆಯದು. So you have a mandate, Noah. ನಿನಗೆ ಮಾಡಿ ಮುಗಿಸಬೇಕಾದಂತ ಒಂದು ಕಾರ್ಯ ಇದೆ ನೋವಾ. I give you a mandate, Noah. ನೋವಾ, ನಿನಗೆ ಒಂದು ಅಪ್ಪಣೆ ಕೊಡ್ತಾ ಇದ್ದೇನೆ. Amen. ಹೌದಾ? And God said, ದೇವರು ಹೇಳಿದ, you're going to build an ark. ನೀನು ಒಂದು ನಾವಿಯನ್ನು ಕಟ್ಟಬೇಕು. Amen. Amen. And you know the size of the ark. ಮತ್ತು ನಿನಗೆ ಆ ಒಂದು ಅಳತೆ ಉದ್ದಳತೆ ಗೊತ್ತು. So God even gave him the specifics. ನೋಡ್ರಿ, ನಿರ್ದಿಷ್ಟವಾಗಿ ಉದ್ದ ಅಗಲ ಅಳತೆಯನ್ನು ಕೂಡ ಕೊಡ್ತಾ ಇದ್ದಾನೆ. When God talks, he does not talk the outline, he talks in specifics. ಆಮೆನ್. ದೇವರು ಮಾತಾಡುವಾಗ ಕೇವಲ ಔಟ್ಲೈನ್ ಆಗಿ ಮೇಲೆ ಮೇಲೆ ಮುಖ್ಯಾಂಶಗಳು ಮಾತಾಡುವನಲ್ಲ, ಆತನು ಎಲ್ಲ ವಿವರವಾಗಿ ಕೂಲಂಕುಷವಾಗಿ ಮಾತಾಡ್ತಾನೆ. Tell your neighbor, God is a God of specific. ಹೇಳ್ರಿ, ನನ್ನ ದೇವರು ಆತನು ನಿರ್ದಿಷ್ಟವುಳ್ಳಂತ ದೇವರು. Tell your neighbor, God talks specifically. ಹೇಳ್ರಿ, ದೇವರು ನಿರ್ದಿಷ್ಟವಾಗಿ ಮಾತಾಡುತ್ತಾನೆ. Amen. Amen. Hallelujah. Hallelujah. So God told Noah, you're going to build the ark and the size of the ark is going to be like this. ನೋವಾ, ನೀನು ಒಂದು ನಾವಿಯನ್ನು ಕಟ್ಟಬೇಕು, ಆ ನಾವಿಯ ಉದ್ದ ಅಗಲ ಎತ್ತರ ಈ ರೀತಿಯಲ್ಲಿ ಇರ್ತದೆ ಅಂತ ಹೇಳಿ ಅಳತೆಯನ್ನು ಕೂಡ ಹೇಳಿದನು. The length of the ark will be 450 feet long. ಮತ್ತು 450 ಒಂದು ಉದ್ದನೆಯ ಒಂದು ಉದ್ದ ಅಳತೆಯಲ್ಲಿ ನೀನು ಕಟ್ಟಬೇಕು. 450 feet long. ಅದೇ 450 ಅಡಿಗಳ ಒಂದು ಉದ್ದದಲ್ಲಿ ಇರುವಂತ ನಾವೇ. 75 feet in width. ಮತ್ತು ಅಗಲದಲ್ಲಿ ಬರುವಾಗ 75 ಅಡಿಗಳವಷ್ಟು ಅಗಲ. 45 feet in height. 45 ಅಡಿಗಳ ಎತ್ತರ. Listen, remember the numbers. ಈ ಸಂಖ್ಯೆ ನೆನಪಿಡಿ. Okay, in the NKJV and the KJV it is talked in cubits. Okay? ಹೌದು, ಬೇರೆ NKJV KJVಯಲ್ಲಿ ಆ ಭಾಷಾಂತರದಲ್ಲಿ ಸತ್ಯವೇದಲ್ಲಿ ನೋಡುವಾಗ ಕ್ಯೂಬಿಟ್ಸ್ ನಲ್ಲಿ ಮಾತಾಡ್ತದೆ. Noah, you're going to build an ark which is going to be 450 feet long. ನೋವಾ, ನೀನು ಕಟ್ಟುವಂತ ನಾವಿಯ ಉದ್ದ ಬಂದ್ಬಿಟ್ಟು 450 ಇರಬೇಕು. 75 feet in width. ಮತ್ತು 75 ಅಡಿಗಳು ಅಗಲ. 45 feet in height. 45 ಅಡಿ ಎತ್ತರ ಅಂತೇಳಿ. ಆಮೆನ್. The Bible says, ಸತ್ಯವೇದ ಹೇಳ್ತದೆ, Noah got into his work. ನೋಡ್ರಿ, ನೋವನು ಆ ಒಂದು ತನ್ನ ದೇವರು ಹೇಳಿದಂತ ಕಾರ್ಯದಲ್ಲಿ ಆತನು ತಜ್ಞನಾದನು, ಮುಳುಗಿದನು. Amen. ಹೌದಾ? Hallelujah. ತೊಡಗಿಕೊಂಡನು. Hallelujah. Noah was a just man. ನೋವನು ನೀತಿವಂತನಾಗಿದ್ದನು. He was perfect in all generations. ತನ್ನ ಸಂತತಿ ಎಲ್ಲದರಲ್ಲಿಯೂ ಕೂಡ ಆತನು ನಿರ್ದೋಷಿಯಾಗಿದ್ದನು. Amen. ಆಮೆನ್. And he walked with God. ಮತ್ತು ಆತನು ದೇವರ ಸಂಗಡ ನಡೆದನು. And the fourth important point, ನಾಲ್ಕನೇ ಮುಖ್ಯವಾದ ಅಂಶ, verse 22, the Bible says, ವಚನ 22 ವಾಕ್ಯ ಹೇಳುತ್ತೆ, Noah did according to every word that God spoke to him. ದೇವರು ನೋವನಿಗೆ ಮಾತಾಡಿ ಹೇಳಿದ ಒಂದೊಂದು ಮಾತಿನ ಮೇರೆಗೆ ಮಾಡಿ ಮುಗಿಸಿದನಂತ ನೋಡಿದ. Noah was an obedient man. ಇಲ್ಲಿ ನೋವನು ವಿಧೇಯತೆ ಉಳ್ಳಂತ ವ್ಯಕ್ತಿ.
ಎಲ್ಲರೂ ಹೇಳ್ರಿ ವಿಧೇಯತೆ. ಎಲ್ಲರೂ ಹೇಳ್ರಿ ವಿಧೇಯತೆ ಉಳ್ಳ ವ್ಯಕ್ತಿ. ವಿಧೇಯತೆ ಉಳ್ಳ ವ್ಯಕ್ತಿ. ಹೇಳ್ರಿ ವಿಧೇಯತೆ ಉಳ್ಳ ವ್ಯಕ್ತಿ. ವಿಧೇಯತೆ ಉಳ್ಳ ವ್ಯಕ್ತಿ. ಹೇಳ್ರಿ ಮಾತು ಕೇಳುವ ವ್ಯಕ್ತಿ. ಒಬ್ರಿಗೊಬ್ರು ನೋಡಿ ಹೇಳ್ರಿ, ನಿಮ್ಮ ಪಕ್ಕದವರ ಕಡೆ ಕೇಳುವ ವ್ಯಕ್ತಿ, ಮಾತು ಕೇಳುವ ವ್ಯಕ್ತಿ. Amen. Amen. Hallelujah. The fourth and the important point, Noah was an obedient man. ನಾಲ್ಕನೇದು ಪ್ರಮುಖವಾದದ್ದು, ನೋವನು ಬಹು ವಿಧೇಯತೆ ಉಳ್ಳಂತ ಮಾತು ಕೇಳುವ ವ್ಯಕ್ತಿ. Amen. Amen. So Noah got onto his job. ಮತ್ತು ದೇವರು ಕೊಟ್ಟಂತ ಕೆಲಸದಲ್ಲಿ ಇಲ್ಲಿ ತಲ್ಲೀನನಾಗಿದ್ದಾನೆ. So what was the job? ಈ ಕೆಲಸವೇನು? Building the huge ark. ಒಂದು ದೊಡ್ಡ ನಾವಿಯನ್ನು ಕಟ್ಟುವುದು. The Bible does not specify from where the finances are going to come. ಮತ್ತು ಎಲ್ಲಿಂದ ಹಣಕಾಸು ಒದಗಿತೆ ಅಂತ ಹೇಳಿ ಸತ್ಯವೇದದಲ್ಲಿ ಎಲ್ಲಿ ಕೂಡ ದಾಖಲಾಗಿಲ್ಲ. Nor did Noah ask, Lord, who's going to pay for the ark? ನೋವನು ಕೂಡ ದೇವರೇ ಈ ಒಂದು ನಾವೆ ಕಟ್ಟಲಿಕ್ಕಾಗಿ ಯಾರು ಪೇಮೆಂಟ್ ಕೊಡ್ತಾರೆ, ಯಾರು ಹಣ ಕೊಡ್ತಾರೆ, ಒದಗಿಸ್ತಾರೆ ಅಂತ ಕೇಳಿಲ್ಲ. I told you, when you trust God, you become just man. Amen. ನಾನು ಹೇಳಿದಲ್ಲ, ದೇವರಲ್ಲಿ ನೀವು ಟ್ರಸ್ಟ್ ಮಾಡುವಾಗ ನೀವು ಜಸ್ಟ್ ಆದಂತ ನೀತಿವಂತನಾದ ವ್ಯಕ್ತಿರಾಗ್ತೀರಿ. Amen. Amen. Hallelujah. Noah trusted God. ಯಾಕಂದ್ರೆ ನೋವನು ದೇವರಲ್ಲಿ ಭರವಸೆ ಇಟ್ಟನು. Noah did not even question God, because when God asked him to do something, he also knew that God was a provider. ದೇವರು ಅದನ್ನು ಮಾಡಿ ಮುಗಿಸುವಂತ ಹೇಳುವಾಗ ಅದಕ್ಕೆ ಯಾವುದೇ ಪ್ರಶ್ನೆ ಹಾಕದೆ ಕೆಲಸವನ್ನು ಹಚ್ಚಿಕೊಂಡನು. ಯಾಕೆ? ಕೆಲಸವನ್ನು ಕೊಟ್ಟಂತ ದೇವರು ಅದಕ್ಕೆ ಬೇಕಾದಂತ ಸಾಮಗ್ರಿ ಹಣವನ್ನು ಕೂಡ ಕೊಡ್ತಾನಂತೇಳಿ. Amen. Amen. Where is the wood going to come from? ಎಲ್ಲಿಂದ ಒಂದು ಕಟ್ಟಿಗೆ ಬರ್ತದೆ? Where are the iron going to come from? ಈ ಕಬ್ಬಿಣ ಎಲ್ಲಿಂದ ಬರ್ತದೆ? Where are the materials going to come from? ಅದಕ್ಕೆ ಬೇಕಾದಂತ ಸಾಮಗ್ರಿ ಎಲ್ಲಿಂದ ಬರ್ತದೆ? Amen. Amen. God knew that Noah knew that God was his provider. ಯೆಹೋವನೇ ಹೀರೇ ಆಗಿದ್ದಾನೆ ಅಂತೇಳಿ ನೋವನಿಗೆ ಚೆನ್ನಾಗಿ ಗೊತ್ತಿತ್ತು. When God asks us to do something, ದೇವರು ಒಂದು ವಿಷಯವನ್ನು ಕಾರ್ಯವನ್ನು ಮಾಡಂತ ಹೇಳುವಾಗ, if God asks us to go somewhere, ಒಂದು ಸ್ಥಳಕ್ಕೆ ಹೋಗುವಂತ ದೇವರು ಹೇಳುವಾಗ, our duty is just to do what he says. Rest is left to him, because he knows what is best and he knows what we need. ಹೌದು ಪ್ರಿಯರೇ, ದೇವರು ಒಂದು ವಿಷಯ ಮಾಡಂತ ಹೇಳುವಾಗ, ದೇವರು ಒಂದು ಕಡೆಗೆ ಹೋಗಂತ ಹೇಳುವಾಗ ಮರು ಪ್ರಶ್ನೆ ಹಾಕದೆ, ಮರು ಮಾತಾಡದೆ, ಜಸ್ಟ್ ನಾವು ಮಾಡಬೇಕು, ಹೋಗಬೇಕಷ್ಟೇ. ಯಾಕಂದ್ರೆ ಬೆಸ್ಟ್ ಆಗಿರುವಂತದ್ದು ಏನೋ ನಮಗೆ ಗೊತ್ತು, ಮಿಕ್ಕಿದ್ದು ರೆಸ್ಟ್ ವಿಷಯ ಎಲ್ಲವನ್ನು ಆತ ನೋಡ್ಕೊಂತಾನೆ. Amen. Amen. You do the best, God will do the rest. ಹೌದು ಪ್ರಿಯರೇ, ಉತ್ತಮವಾದದನ್ನು ಬೆಸ್ಟ್ ಅನ್ನು ನೀನು ಮಾಡುವಾಗ ಮಿಕ್ಕಿದ್ದ ರೆಸ್ಟ್ ಅನ್ನು ದೇವರು ಎಲ್ಲವನ್ನು ಒದಗಿಸುತ್ತಾನೆ. When Moses was stuck between the Philistine, the Pharaoh's army and the Red Sea, ಮೋಶೆಯು ಪ್ರಿಯರೇ ಒಂದು ಕಡೆಗೆ ಕೆಂಪು ಸಮುದ್ರ, ಇನ್ನೊಂದು ಕಡೆಗೆ ಆ ಒಂದು ಫರೋಹನ ಸೈನ್ಯ ಹಿಂದೆ ಬಿದ್ದಿದೆ. ಇಂತ ಒಂದು ಪರಿಸ್ಥಿತಿಯಲ್ಲಿ ಇರುವಾಗ Moses cried out to God. ಮೋಶೆ ದೇವರಿಗೆ ಕೂಗಿಕೊಂಡ. God said, ದೇವರು ಹೇಳಿದ, ಹಾಗೆ ಮಾಡು, ಓ ಹಾಗೆ ಬೇಡು, ಚಲೋ ಚಲೋ, don't look to me, keep moving. ನನ್ನ ಕಡೆಗೆ ನೀವು ನೋಡಬೇಡ್ರಿ, ಮುಂದಕ್ಕೆ ಹೋಗ್ತಾ ಇರ್ರಿ. And then he began to march. ಆ ರೀತಿಯಲ್ಲಿ ಅವರು ಮಾರ್ಚ್ ಅನ್ನು He ಮುಂದುವರಿಸಿದರು. saw the Red Sea part. ಆದ್ರೆ ಈ ಕೆಂಪು ಸಮುದ್ರವು ವಿಭಾಗವಾಗುವುದನ್ನು ನೋಡಿದರು. Amen. Amen. Hallelujah. When the ark of the covenant, when the ark of God was being carried, ನೋಡ್ರಿ, ಕರ್ತನ ಮಂಜೂಷವು ಅದು ಒತ್ತಲ್ಕೊಂಡು ಹೋಗುವಾಗ, when they came to river Jordan, ಯೋರ್ದಾನ ಒಂದು ನದಿ ಹತ್ರ ಬರುವಾಗ everybody began to look to God. ಎಲ್ಲರೂ ಕೂಡ ಕರ್ತನ ಕಡೆಗೆ ನೋಡಿದರು. God said, put your feet. ಆದ್ರೆ ದೇವರು ಹೇಳಿದ, ಮೊದಲು ನಿಮ್ಮ ಪಾದಗಳು ಅದರಲ್ಲಿ ಇಡ್ರಿ. They put their feet. ಅವರು ಪಾದಗಳಿಟ್ಟರು. The waters became still. ಆ ಒಂದು ಯೋರ್ದಾನ ನದಿ ನೀರೆಲ್ಲವೂ ಬತ್ತಿ ಹೋಗಿ ಒಣ ನೆಲವಾಯಿತು. Amen. Amen. That is our God. ಅದು ನಮ್ಮ ದೇವರು. Tell your neighbor, that is our ನಿಮ್ಮ God. ಪಕ್ಕದ ಕಡೆ ನೋಡಿ ಹೇಳ್ರಿ, ಅದು ನನ್ನ ದೇವರು. That is our God. ಅದು ನನ್ನ ದೇವರು. Our God is a provider. ನನ್ನ ದೇವರು ನನಗೆ ಒದಗಿಸುವವನು. Amen. Amen. Hallelujah. Hallelujah. So Noah knew that God was his provider. ನೋವನಿಗೆ ಚೆನ್ನಾಗಿ ಗೊತ್ತಿತ್ತು, ನನ್ನ ದೇವರ ಎಲ್ಲವನ್ನು ನೋಡಿಕೊಂಡು ಒದಗಿಸುತ್ತಾನೆ. Noah had a dual responsibility here. ನೋಡ್ರಿ, ನೋವನಿಗೆ ಒಂದು ದುಪ್ಪಟ್ಟು ಆದಂತ ಜವಾಬ್ದಾರಿ ಇದೆ. He was involved in two things. ಆತನು ಎರಡು ಒಂದು ಕಾರ್ಯದಲ್ಲಿ ಇದ್ದಾನೆ. No, I told you, God is a compassionate ನಾನು God. ಹೇಳಿದಲ್ಲ, ನನ್ನ ದೇವರು ಕನಿಕರವುಳ್ಳವನು. Now God decided to wipe the mankind from the face of the earth. ಈ ಭೂಮಿ ಮೇಲೆ ಕಾಣುವಂತ ಎಲ್ಲ ಶ್ವಾಸ ಮಾಡುವಂತ ಪ್ರತಿಯೊಂದು ಜೀವಿ ಪ್ರಾಣಿ ಮನುಷ್ಯನ ಸಹಿತ ನಾಶ ಮಾಡಬೇಕಂತ ತೀರ್ಮಾನಿಸಿದ್ದಾನೆ. When he gave a chance to Noah, ಆದ್ರೆ ಅಂತ ಸಂದರ್ಭದಲ್ಲಿ ನೋವನಿಗೆ ಅವಕಾಶ ಕೊಟ್ಟಾಗ he also gave a chance to mankind. ಮನುಷ್ಯರಾದವರಿಗೂ ಕೂಡ ಅಲ್ಲಿ ಅವಕಾಶವನ್ನು ದೇವರು ಒದಗಿಸಿದನು. He also gave a way to mankind so that they would escape the coming wrath. ಬರುವಂತ ದೇವರ ಉಗ್ರತೆಯಿಂದ ತಪ್ಪಿಸಿಕೊಳ್ಳಲಿಕ್ಕಾಗಿ ಇಡೀ ಮನುಷ್ಯ ಕುಲಕ್ಕೆ ಕೂಡ ದೇವರು ಅಲ್ಲಿ ಅವಕಾಶವನ್ನು ಕೊಟ್ಟನು. God was sharing his heart to Noah. ಇಲ್ಲಿ ನೋಡ್ರಿ ಪ್ರಿಯರೇ, ಮತ್ತು ದೇವರು ನೋಹನೊಟ್ಟಿಗೆ ತನ್ನ ಹೃದಯವನ್ನು ಹಂಚಿಕೊಳ್ತಾ ಇದ್ದಾನೆ. They were having a cup of tea. ಅವರು ಒಂದು ಕಪ್ ಆಫ್ ಟೀ ಅಥವಾ ಕಪ್ ತೆಗೆದುಕೊಂಡು ಟೀಯನ್ನು ಒಬ್ಬರೊಬ್ಬರು ಕುಡಿತಾ ಇದ್ದಾರೆ. See, Noah, I am filled with pain. ನೋವಾ, ನೋಡು, ನಾನು ಎಷ್ಟು ನೋವಿನಿಂದ ತುಂಬಿದ್ದೇನೆ. I am going to wipe the mankind from the face of the ಈ earth. ಭೂಮಿಯಲ್ಲಿ ಕಾಣುವಂತ ಎಲ್ಲಾ ಮನುಷ್ಯರನ್ನು ಪ್ರಾಣಿಗಳನ್ನು ನಾನು ಇನ್ನೇನು ನಾಶ ಮಾಡಬೇಕೆಂದು ತೀರ್ಮಾನಿಸಿದ್ದೇನೆ. So I am a compassionate God. ಆದ್ರೆ ನಿನಗೆ ಗೊತ್ತು ನೋವಾ, ನನ್ನ
ನಾನು ಎಷ್ಟು ಕನಿಕರವುಳ್ಳವನು. I will not do that so instantly. ನೋವಾ, ನಾನು ಅಂದುಕೊಂಡಂತೆ ಅದೇ ರೀತಿಯಲ್ಲಿ ನಾನು ತಕ್ಷಣವೇ ಅದು ಮಾಡುವನಲ್ಲ. The way you are obedient, I also want other people to be obedient. ನೀನು ನೋವಾ ಹೆಂಗೆ ನನ್ನ ಮಾತಿಗೆ ವಿಧೇಯತೆ ತೋರಿಸಿದೆಯೋ ಮಿಕ್ಕಂತ ಜನರು ಕೂಡ ವಿಧೇಯತೆ ತೋರಿಸಬೇಕಂತೇಳಿ ಕನಿಕರದಿಂದ ಕಾಯ್ತೇನೆ. So I am going to send the flood on the earth. ನೋವಾ, ನಾನು ಈ ಒಂದು ಲೋಕದ ಮೇಲೆ, ಭೂಮಿಯ ಮೇಲೆ ದೊಡ್ಡ ಪ್ರವಾಹ ಮಳೆ ಕಳಿಸ್ತೇನೆ. The flood is going to wash the mankind, every breath on the face of the earth. ಭೂಮಿ ಮೇಲೆ ಇರತಕ್ಕಂತ ಎಲ್ಲ ಶ್ವಾಸ ಮಾಡುವಂತ ಪ್ರತಿಯೊಂದು ಪ್ರಾಣಿ, ಜೀವಿ, ಮನುಷ್ಯರ ಸಮೇತ ನಾಶವಾಗ್ತದೆ. But if you go and tell the people that the flood is going to come, and if you believe in the Lord, ಆದ್ರೆ ಕರ್ತನಾದಂತ ದೇವರಲ್ಲಿ, ಯೇಸುವಿನಲ್ಲಿ ನೀವು ನಂಬಿಕೆ ಇಟ್ರೆ, ಈಗೋ ನೀವು ಬರುವಂತ ದೊಡ್ಡ ಒಂದು ದೇವರ ಉಗ್ರತೆ ಎನ್ನುವಂತ ಪ್ರವಾಹದಿಂದ ತಪ್ಪಿಸಿಕೊಳ್ತೀರಂತ ನೀವು ಜನರಿಗೆ ಹೇಳಿದ್ರೆ, if they come and enter the ark, ಆ ಜನರು ಕೇಳಿಬಿಟ್ಟು ನೀನು ಮಾಡಿದಂತ ನಾವಿಯಲ್ಲಿ ಬಂದು ಅವರು ಸೇರಿಕೊಂಡ್ರೆ, when the flood comes, ಆಗ ಪ್ರವಾಹವು ಬರುವಾಗ they will not be destroyed, but they will be in the ark, floating on the ark. ನನ್ನ ಮಾತನ್ನು ನಿನ್ನ ಮಾತನ್ನು ಕೇಳಿದಂತವರು ಅವರು ನಾಶವಾಗದೆ ಅವರು ನಾವಿಯಲ್ಲಿ ಇದ್ದುಕೊಂಡು ಬದುಕಿಕೊಳ್ತಾರೆ ಅಂತ ಹೇಳಿದನು. So Noah began to go into the world. ಮತ್ತು ಈ ರೀತಿಯಲ್ಲಿ ನೋವನ್ನು ಆ ರೀತಿಯಲ್ಲಿ ಈ ಲೋಕದ ಕಡೆಗೆ ಹೋಗ್ಬಿಟ್ಟು ಹೇಳ್ತಾ So Noah began to preach repentance to the people. ಜನರೆಲ್ಲರಿಗೂ ಕೂಡ ನೋವನ್ನು ಹೋಗಿಬಿಟ್ಟು ಪಶ್ಚಾತ್ತಾಪ ಪಡ್ರಿ ಅಂತ ಹೇಳಿ ಪ್ರಸಂಗಿಸಿದನು. So Noah is the first preacher of the Bible. ನೋಡ್ರಿ, ಸತ್ಯವೇದವನ್ನು ಪ್ರಸಂಗ ಮಾಡಿ ಸಾರಿದಂತ ಮೊಟ್ಟ ಮೊದಲನೇ ಒಬ್ಬ ಪ್ರೀಚರ್ ಯಾರಪ್ಪ ಅಂದ್ರೆ ನೋವಾ. Noah, God went out into the world. ನೋಡ್ರಿ, ಬೇರೆ ಮತ್ತು ದೇವರು ಹೇಳಿದಂತೆ ಆ ಒಂದು ನೋವನ್ನು ಲೋಕದ ಕಡೆಗೆ ಹೋಗಿ, and he began to preach repentance to mankind. ಇಡೀ ಮನುಷ್ಯರೆಲ್ಲರಿಗೂ ಕೂಡ ಪಶ್ಚಾತ್ತಾಪ ಪಡ್ರಿ ಅಂತ ಹೇಳಿ ಆತನು ಸಾರಿದನು. Noah began to preach like this. ನೋವನ್ನು ಈ ರೀತಿಯಲ್ಲಿ ಪ್ರಸಂಗಿಸಲಿದನು. Oh people of God, ಓ ದೈವ ಜನರೇ, the days are not good. ದಿನಗಳು ಎಷ್ಟು ಮಾತ್ರಕ್ಕೆ ಒಳ್ಳೆಯವಲ್ಲ. God is grieved. ದೇವರು ಎಷ್ಟು ನೊಂದುಕೊಂಡಿದ್ದಾನೆ. And he wants to wipe the mankind from the face of the earth. ಇಡೀ ಭೂಮಿಯಲ್ಲಿ ಎಲ್ಲ ನರ ಮನುಷ್ಯ ಪ್ರಾಣಿ ಸಮೇತ ನಾಶ ಮಾಡಬೇಕೆಂದಿದ್ದಾನೆ. Repent. ಪಶ್ಚಾತ್ತಾಪ ಪಡ್ರಿ. Repent of your sins. ನಿಮ್ಮ ಪಾಪಗಳಿಂದ ಪಶ್ಚಾತ್ತಾಪ ಪಡ್ರಿ. There is a way. ಅಲ್ಲಿ ಒವ್ವೆಯರಾಗ್ರಿ. Come and enter the ark. ಬಂದು ಒಂದು ನಾವಿ ಇದೆ, ಅದರಲ್ಲಿ ಬಂದು Because there's going to be a mighty flood on the earth. ಯಾಕಂದ್ರೆ ಈ ಭೂಮಿಯ ಮೇಲೆಲ್ಲ ದೇವರು ದೊಡ್ಡ ಮಳೆಯ ಸುರಿಸಿ ಪ್ರವಾಹ ತರಲಿಕ್ಕಿದ್ದಾನೆ. If you're not going to repent, ನೀವು ಇವತ್ತು ಪಶ್ಚಾತ್ತಾಪ ಪಡೆದಿದ್ರೆ you're going to wiped out by the flood. ನೀವೆಲ್ಲರೂ ಕೂಡ ಜನರೇ ಆ ಒಂದು ಪ್ರವಾಹಕ್ಕೆ ಸಿಕ್ಕಿ ನೀವು ಸಾಯ್ಬೇಕಾಗುತ್ತೆ. So each day Noah went and preached repentance to mankind. ಈ ರೀತಿಯಲ್ಲಿ ಪ್ರತಿ ದಿನವೂ ಕೂಡ ನೋವನ್ನು ಈ ಒಂದು ಪಶ್ಚಾತ್ತಾಪ ಪಡ್ರಿ ಎನ್ನುವಂತ ಸಂದೇಶವನ್ನು ಸಾರ್ತಾ ಬಂದನು. Each day Noah preached about the coming flood. ಬರುವಂತ ದೊಡ್ಡ ಪ್ರವಾಹದ ಸಂಗತಿಯನ್ನು ಕುರಿತು ನೋವನ್ನು ಪ್ರತಿ ದಿನವೂ ಕೂಡ ಜನರಿಗೆ ಎಚ್ಚರಿಸಿದನು. And history says, ಅದು ಚರಿತ್ರೆ ಹೇಳುತ್ತೆ, commentators say, ಅದು ಕಮೆಂಟೇಟರ್ಸ್ ಹೇಳ್ತಾರೆ, for 120 years Noah preached repentance. 120 ವರ್ಷಗಳ ಕಾಲ ನೋವನ್ನು ಪಶ್ಚಾತ್ತಾಪ ಪಡ್ರಿ, ತಿರುಗಿಕೊಳ್ಳ್ರಿ ಅನ್ನುವಂತ ಸಂದೇಶ ಸಾರದಂತೆ. Only one message. ಕೇವಲ ಒಂದೇ ಸಂದೇಶ, repent, enter the ark. Repent, enter the ark. ಜನರೇ ಪಶ್ಚಾತ್ತಾಪ ಪಡ್ರಿ, ನಾವೇ ಸೇರ್ರಿ. ಪಶ್ಚಾತ್ತಾಪ ಪಡ್ರಿ, ನಾವೇ ಸೇರ್ರಿ. Second Chronicles chapter 36 and what 16, what we read came to pass here. ಎರಡನೇ ಪುರುಕಾಲ ವೃತ್ತಾಂತ 36ನೇ ಅಧ್ಯಾಯ 16ನೇ ವಚನ ನಾವು ಏನು ಓದಿದೆವೋ ಆ ಸಂಗತಿಯಲ್ಲಿ ಜರುಗುತ್ತಾ ಇದೆ. They mocked the messenger of God. ದೇವದೂತರನ್ನು ಅಥವಾ ಸಂದೇಶ ಕೊಡುವಂತವರನ್ನು ಅವರು ಹಾಸ್ಯ ಮಾಡಿದರು. They began to make fun of Noah. ಆ ನೋವನ್ನು ಕುರಿತು ಅವರು ತಮಾಷೆ ಮಾಡಿದರು. ಬಂದ ಮತ್ತೆ ಬಂದ. ಬಂದ ಮತ್ತೆ ಬಂದ ಏನೋ. Again he will say flood. ಆದ್ರೆ ನೋವನ್ನು ಮಾತ್ರ ಆತನು ಮತ್ತೆ ಹೇಳಿದ ಪ್ರವಾಹ. And again he will say ark. ಮತ್ತೆ ಅವನು ಹೇಳಿದ್ದೆಲ್ಲವೂ ಕೂಡ ನಾವಿಯಲ್ಲಿ ಬರ್ರಿ. Come, let's go and pull his cloak. ಹೋಗಿ ಆತನ ಬಟ್ಟೆ ಎಳೆಯನು ಬಾ. Come, let's go and pull his beard. ಬಾಬಾ ನೋವನ್ನ ಗಡ್ಡೆ ಎಳೆಯನು ಬರ್ರಿ ಅಂತ ಹೇಳಿ. So they mocked the messenger of God. ದೇವರು ಕಳಿಸಿಕೊಟ್ಟ ಸಂದೇಶದ ದೂತನನ್ನು ಆ ರೀತಿಯಲ್ಲಿ ಜನರು ಹಾಸ್ಯ ಮಾಡಿದರು. Probably they made fun of Noah. ನೋವನ್ನು ಕುರಿತು ಬಹಳ ರೀತಿಯಲ್ಲಿ ಮೋಜು ಮಸ್ತಿ ಅಥವಾ ತಮಾಷೆ ಮಾಡಿದರು. ಮತ್ತೆ ಬಂದ ನೋಡಿ. Listen. Sir, ತಾತ ಏನಾಗ್ತದೆ ನಾನು ಕೇಳಿ. Repent, enter the ark. ಆತನು ಮಾತ್ರ ಹೇಳ್ತಾನೆ, ಪಶ್ಚಾತ್ತಾಪ ಪಟ್ಟು ನಾವೇ ಸೇರಿದ್ವಿ. They started laughing. ಅವರ ನಗಲಿಕ್ಕೆ ಶುರು ಮಾಡಿದ್ರು. Because not 1 year, 2 year, 120 years he preached repentance. ಏನು 1 ವರ್ಷ ಅಲ್ಲ 2 ವರ್ಷ ಅಲ್ರಿ, 120 ವರ್ಷ ಸಾರಿದನು ಆತನು. They mocked the messenger of God. ದೇವರ ಸಂದೇಶ ದೂತನನ್ನು ಅವರು ಹಾಸ್ಯ ಮಾಡಿದರು. Whenever the man of God or the woman of God speaks words, we think every time this fellow has the same message. ಪ್ರತಿ ಸಾರಿ ದೇವರ ಸೇವಕರು ಬಂದು ವಾಕ್ಯ ಹೇಳುವಾಗ ನಾವು ಅಂದ್ಕೊಳ್ತೇವೆ, ನಾವು ಮಾತಾಡ್ತಾ ಇರ್ತೇವೆ, ಈ ವ್ಯಕ್ತಿ, ಈ ಪ್ರಸಂಗಿಕನ, ಈ ಪಾಸ್ಟರ್, ಈ ಸೇವಕ ಯಾವಾಗಲೂ ಅದೇ ಮೆಸೇಜ್ ನೋಡಿದ್ರೆ ಬಿಟ್ಟು ಬೇರೆ ಏನಿಲ್ಲ. Whenever the men of God say God spoke to me, they make fun. ಯಾವಾಗಲಾದ್ರೂ ದೇವರು ನನಗೆ ಹೀಗೆ ಮಾತಾಡಿದ ಅಂತ ಹೇಳಿದಾಗ ಅವರು ತಮಾಷೆ ಮಾಡ್ಕೊಂತಾರೆ, ನಗ್ತಾ ಇರ್ತಾರೆ. Whenever in the Old Testament is whenever a man of God said thus says the Lord, water, they used to water from everywhere. ನೋಡ್ರಿ, ಹಳೆ ಒಣಬಿಡಿಕೆ ಕಾಲದಲ್ಲಿ ನೋಡುವಾಗ ಒಬ್ಬ ದರ್ಶಿಗಳು, ಪ್ರವಾದಿಗಳು, ದೇವ ಮನುಷ್ಯರು, ಅಭಿಷೇಕರು ಬಂದು ಪಟ್ಟಣದೊಳಗೆ ಕರ್ತನು ಇಂತೆನ್ನುತ್ತಾನೆ ಅನ್ನೋದ್ರೊಳಗೆ ಕೇಳೋದ್ರೊಳಗೆ ಜನರು ಬೆವರಿಳಿತಿದ್ರಂತೆ. When Samuel went
to the town of Jesse. ಮತ್ತು ಇಷಾಯನ ಒಂದು ಬೆತ್ಲೆಹೇಮ್ ಒಂದು ಪಟ್ಟಣಕ್ಕೆ ಅಲ್ಲಿ ಆ ಪ್ರವಾದಿಯಾದಂತ ಸಮುವೇಲನು ಬಂದಾಗ To anoint one of the sons of Jesse as the king of Israel. ಇಷಾಯನ ಮಕ್ಕಳಲ್ಲಿ ಒಬ್ಬರನ್ನು ಆ ಒಂದು ಅರಸನನ್ನಾಗಿ ಅಭಿಷೇಕ ಮಾಡಲಿಕ್ಕಾಗಿ ಸಮುವೇಲ ಪ್ರವಾದಿ ಬಂದಾಗ The moment he entered the town, ಯಾವ ಒಂದು ಸಮಯದಲ್ಲಿ ಆ ಪಟ್ಟಣವನ್ನು ಪ್ರವೇಶಿಸಿದರು, the Bible records, ವಾಕ್ಯ ದಾಖಲಾಗಿದೆ, the elders of the town, they came trembling towards him. ಆ ಒಂದು ಊರಿನ ಹಿರಿಯರು ಬಂದ್ಬಿಟ್ಟು ನಡುಗುತ್ತಾ ಬಂದ್ರಂತೆ. Oh man of God, why have you come? ಓ ದೈವ ಸೇವಕರೇ, ಯಾತಕ್ಕಾಗಿ ಹೇಗೆ ಬಂದಿದ್ದೀರಿ ನೀವು? Have you come in peace? ನೀವು ಸಮಾಧಾನವಾಗಿ ಬಂದಿದ್ದೀರೋ? He said, don't worry, I have come in peace. ಆತನು ಹೇಳಿದ, ಚಿಂತೆ ಮಾಡಬೇಡ್ರಿ, ನಾನು ಸಮಾಧಾನವಾಗಿ ಬಂದಿದ್ದೇನೆ. That was the fear that was gripped the lives of the people whenever a man of God or a woman of God said, thus says the Lord. ಕರ್ತನು ಇಂತೆನ್ನುತ್ತಿದ್ದಾನೆ ಅನ್ನುವುದವಾಗ ಯಾವುದೇ ಆ ಒಂದು ಸ್ತ್ರೀಯಾಗಲಿ ದೇವ ಪುರುಷರಾಗಲಿ ಮಾತಾಡುವಾಗ ಈ ಮಾತನ್ನು ಊರಿನ ಜನರು ನಡುಕ ಹುಡ್ತಾ ಇದ್ರು, ಮಾತ್ರವಲ್ಲ ಬೆವರಿಳಿತಾ ಇದ್ರು. These days we take people of God so casually. ಆದ್ರೆ ಈ ದಿನಗಳಲ್ಲಿ ನಾವು ದೇವರ ಸೇವಕರನ್ನು ಬಹಳ ನಾವು ಕ್ಯಾಶುಯಲ್ ಆಗಿ ಮಾಮೂಲಾಗಿ ತಗೊಂತ ಪರಿಗಣಿಸ್ತಾ ಇದ್ದೇವೆ. One message am not tells. వాడు చెప్పే మెసేజ్ ನಾನು చెప్పేస్తాను చూడు. I know what that fellow is. ಆ ವ್ಯಕ್ತಿ ಏನಂತ ನನಗೆ ಗೊತ್ತು. Don't look at the man, look at the message. ನೋಡ್ರಿ, ಮನುಷ್ಯನ ಕಡೆಗೆ ನೋಡ್ಬೇಡ್ರಿ, ಆದ್ರೆ ಮೆಸೇಜ್ ಕಡೆಗೆ, ದೇವರ ವಾಕ್ಯದ ಕಡೆಗೆ ನೋಡ್ರಿ. Amen. ಆಮೆನ್. Don't try to find 100 faults. ನೂರಾರು ಒಂದು ತಪ್ಪುಗಳನ್ನು ದೋಷಗಳನ್ನು ಕಂಡುಹಿಡಿಯಲಿಕ್ಕೆ ಹೋಗಿ ಬರಬೇಡ್ರಿ. I told you about the word. God is waiting to perform his word. Receive the word. ನಾನು ಹೇಳಿದಲ್ಲ ಪ್ರಾರಂಭದಲ್ಲಿ, ದೇವರು ತನ್ನ ವಾಕ್ಯವನ್ನು ನೆರವೇರಿಸುವುದಕ್ಕಾಗಿ ಕಾಯ್ತಾ ಇದ್ದಾನೆ, ನೀವು ಅದನ್ನು ಸ್ವೀಕರಿಸುವುದಕ್ಕಾಗಿ ಇರಷ್ಟೇ. I told you that the word of God is like water. It shall not return without watering the earth. ಹೌದು, ನಾನು ಹೇಳಿದಲ್ಲ, ಅದು ಮಳೆಯಂತೆ ಹಿಮದಂತೆ ಇರ್ತದೆ. ದೇವರ ವಾಕ್ಯ ಅದು ಬಂದು ಭೂಮಿಯನ್ನು ತ್ಯಾಗ ಅಥವಾ ಒದ್ದೆ ಮಾಡದೆ ಅದು ಸುಮ್ಮನೆ ಹಿಂದಿರುಗುವುದಿಲ್ಲ ಅಂತೇಳಿ. Why did Peter succeed? Because he said, because you say so, Lord. ಹೌದು, ಯಾಕಾಗಿ ಮತ್ತು ಆ ಒಂದು ಪೇತ್ರನು ಯಶಸ್ವಿ ಆದನೆಂದರೆ ಕರ್ತನೇ ಇಂತೆನ್ನುತ್ತಿದ್ದಾನಂತ ಹೇಳುವುದಕ್ಕಾಗಿಯೂ. When Noah was made fun, Noah was discouraged. ಆದರೆ ಇಲ್ಲಿ ನೋವನು ಅಲ್ಲಿ ತಮಾಷೆ ಮಾಡಲ್ಪಟ್ಟು ಹಾಸ್ಯ ಮಾಡಲ್ಪಟ್ಟಾಗ ಕುಗ್ಗಲ್ಪಟ್ಟನು. He went every day preaching the repentance to the people. ಈತನಾದರೂ ನೋವನು ಬಂದ್ಬಿಟ್ಟು ಎಲ್ಲಾ ಜನರಿಗೆ ಪಶ್ಚಾತ್ತಾಪ ಪಟ್ಟರಿ ಅಂತ ಹೇಳಿ ಸಾರ್ತಾನೆ ಇದ್ದ. Amen. ಆಮೆನ್. The men of God spoke with the power of God. ನೋಡ್ರಿ, ದೈವ ಸೇವಕರು ದೇವರ ಶಕ್ತಿಯಿಂದ ಮಾತಾಡ್ತಾರೆ. Amen. ಆಮೆನ್. Hallelujah. Hallelujah. When God told Hezekiah, ನೋಡ್ರಿ, ದೇವರ ರಾಜಕಾರಿ ಹೇಳಿದನು, you are going to die. ಓ ಹಿಜ್ಕೀಯನೇ, ನಿನ್ನಷ್ಟು ಮಾತ್ರಕ್ಕೂ ಸಾಯುವುದಿಲ್ಲ. The Bible says Hezekiah began to weep. ಅರಸನಾದ ಹಿಜ್ಕೀಯನು ಆಡ್ಲಿಕ್ಕೆ ಶುರು ಮಾಡಿದ. Isaiah goes and conveys the message. ಮತ್ತು ಯೆಶಾಯನು ಹೋಗಿ ಆ ಒಂದು ಸಂದೇಶವನ್ನು ಮತ್ತೆ ಕೊಟ್ಟು, get ready, put everything in order, you're going to die. ಓ ನೀನು ಹಿಜ್ಕೀಯ ಅರಸನೇ, ನೀನು ಸಿದ್ಧಗೊಳ್ಳು, ನಿನ್ನ ಮನೆಯನ್ನು ವ್ಯವಸ್ಥೆ ಮಾಡಿಕೊಂಡು ನೀನು ಸಾಯಲಿಕ್ಕಿದ್ದಿ. Immediately Isaiah goes back his way. ಇನ್ನೇನು ಈ ಒಂದು ವಿಷಯವನ್ನು ಹೇಳಿಬಿಟ್ಟು ಯೆಶಾಯ ಹಿಂದಿರುಗಿ ಹೋಗ್ತಿರುವಾಗ, and Hezekiah begins to cry before God. ಆ ಸಮಯದಲ್ಲಿ ಅರಸನಾದ ಹಿಜ್ಕೀಯನು ದೇವರ ಮುಂದೆ ಪಶ್ಚಾತ್ತಾಪ ಪಟ್ಟನು. Compassionate God, ಕನಿಕರವುಳ್ಳ ದೇವರು, rich in mercy, ಕನಿಕರದಲ್ಲಿ ಐಶ್ವರ್ಯವಂತನು, loving God, ಪ್ರೀತಿಯ ದೇವರು. Okay, because you have repented, ಓ ನೀನು ಪಶ್ಚಾತ್ತಾಪ ಪಟ್ಟಿದ್ದಕ್ಕೋಸ್ಕರ ಸರಿ, I'm going to add 15 more years to your life. ನಿನ್ನ ಜೀವನಕ್ಕೆ ಆಯುಷ್ಗೆ 15 ವರ್ಷಗಳನ್ನು ಕೂಡಿಸ್ತೇನೆ. Isaiah ಇನ್ನ ಗೇಟ್ ಹತ್ರ ಕೂಡ ಹೋಗಿಲ್ಲ, again turn back. ಯೆಶಾಯ ಸಾಹಿತ್ಯ ಅಂತ ಹೇಳಿದಂತ ಯೆಶಾಯ ಇನ್ನೇನು ಗೇಟ್ ಕೂಡ ಹೋಗಿಲ್ಲ, ಮತ್ತೆ ವಾಪಸ್ ಬಾ. Hezekiah, don't cry. ಹಿಜ್ಕೀಯ ಅಳಬೇಡ, 15 years added to you. ಮತ್ತೆ 15 ವರ್ಷಗಳು ದೇವರನ್ನು ಕೂಡಿಸ್ತಾ ಇದ್ದಾನೆ. That's the man of God. ಅದು ದೈವ ಜನರೇ. Amen. ಆಮೆನ್. Hallelujah. Hallelujah. When a man of God talks, there is power, there is authority, and there is fulfillment of the promise of God. Amen. ದೇವ ಜನರು ಅಭಿಷೇಕ್ತರು ಮಾತಾಡುವಾಗ ಅದರಲ್ಲಿ ಅಧಿಕಾರವಿದೆ, ಶಕ್ತಿ ಇದೆ, ದೇವರ ಉದ್ದೇಶ ಚಿತ್ತ ನೆರವೇರಿಸುವಂತದಿದೆ. They mocked the messengers of God. ದೇವರ ಸಂದೇಶಕರನ್ನು ಕುರಿತು ಅವರು ಹಾಸ್ಯ ಮಾಡಿದರು. They despised the words of Noah. ನೋವನ ಮಾತುಗಳನ್ನು ಅವರು ಅಲ್ಲ ಜನರು. Even this day we see people despise the words of God. ಇವತ್ತಿಗೂ ಕೂಡ ದೇವರ ಮಾತುಗಳನ್ನು ಅಲ್ಲಗಳೆಯುವಂತ ಜನರನ್ನು ನಾವು ನೋಡ್ತಾ ಇದ್ದೇವೆ. Hey, ಸಿಗರೇಟ್ ತಾಗೋದ್ರಾ? ಅವ್ರನ್ನ ಚಪ್ಪಕ್ಕೆ. Despise. Why don't you pray every day? Who are you to tell me? ಯಾತಕ್ಕೆ ಪ್ರಾರ್ಥನೆ ಮಾಡಲ್ಲ? ನೀನು ಯಾರು ನನಗೆ ಹೇಳೋದು ಪ್ರಾರ್ಥನೆ ಮಾಡ ಅಂತ ಹೇಳಿ? Despise the words of God. ದೇವರ ಮಾತುಗಳನ್ನು ಅಲ್ಲಗಳೆಯುವಂತದ್ದು, ತಿರಸ್ಕರಿಸುವಂತದ್ದು. Scoffed at the prophets. ಪ್ರವಾದಿಗಳನ್ನೇ ತಿರಸ್ಕರಿಸುವಂತದ್ದು. They despised Noah. ನೋವನನ್ನು ತಿರಸ್ಕರಿಸಿದರು. Mocked Noah. ನೋವನನ್ನು ಹಾಸ್ಯ ಮಾಡಿದರು. They scoffed at Noah. ನೋವನನ್ನು ನಿಂದಿಸಿದರು. The wrath of God arose. ಅಲ್ಲಿ ದೇವರ ಉಗ್ರತೆ ಎದ್ದಿತು. The wrath of God arose. ಅಲ್ಲಿ ದೇವರ ಉಗ್ರತೆ ಎದ್ದಿತು. You know one day what God said? ಒಂದು ದಿವಸ ಏನು ಹೇಳಿದ್ರು ಗೊತ್ತು? Noah, for 120 years you preached. 120 ವರ್ಷಗಳ ಕಾಲ ನೀನು ಸಾರಿದ್ದಿ. Enough now. ಈಗ ಸಾಕು. Now come,
You, your wife, your son, your daughters-in-law, everybody entered the ark. ಈಗ ಬಾ ನೋವಾ, ಸಾಕು ನೀನು ಸಾರಿದ್ದು 120 ವರ್ಷ ಸಾರಿದ್ದಿ, ಸಾಕು. ನೀನು, ನಿನ್ನ ಹೆಂಡತಿ, ನಿನ್ನ ಗಂಡು ಮಕ್ಕಳು, ನಿನ್ನ ಸೊಸೆಯಂದ್ರು ಯಾರಿದ್ದಾರೆ ಎಲ್ಲರೂ ನೀವು ಬಂದ್ಬಿಡ್ರಿ ನಾವೇ ಒಳಗೆ. Everybody now come and enter the ark. ನೀವೆಲ್ಲರೂ ಕುಟುಂಬ ಸಮೇತವಾಗಿ ಆ ನಾವೆಯೊಳಗೆ ಬಂದು ಪ್ರವೇಶಿಸಿ. Pack your bag and baggages. ನಿಮ್ಮ ಎಲ್ಲ ಒಂದು ಲಗೇಜ್ಗಳನ್ನು ಪ್ಯಾಕ್ ಮಾಡಿ. Take your family members. ನಿಮ್ಮ ಒಂದು ಕುಟುಂಬ ಸದಸ್ಯರನ್ನು ಕರ್ಕೊಂಡು. All the birds and the animals pair enter. ಜೋಡಿ ಜೋಡಿಯಾಗಿ ಮತ್ತು ಎಲ್ಲ ಪಶು ಪಕ್ಷಿಗಳನ್ನು ಯಾರು ಕರೆದಿದೆಯಲ್ಲ ಅವೆಲ್ಲವನ್ನು ಒಳಗೆ ಹಾಕೊಂಡು ನಡಿ. Genesis chapter 7 verse 16. ನೋಡ್ರಿ, ಆದಿಕಾಂಡ 7ನೇ ಅಧ್ಯಾಯದ 16ನೇ ವಚನ. Genesis chapter 7 and verse 16. ದೇವರು ನೋಹನಿಗೆ ಅಪ್ಪಣೆ ಕೊಟ್ಟಂತೆ ಎಲ್ಲಾ ಪ್ರಾಣಿಗಳಲ್ಲಿ ಒಂದು ಗಂಡು ಒಂದು ಹೆಣ್ಣು ಈ ಮೇರೆಗೆ ಸೇರಿದವು. And the Lord shut him in. ಮತ್ತು ದೇವರವರು ಒಳಗೋದಾಗ ದೇವರು ಆ ಬಾಗಿಲನ್ನು ಮುಚ್ಚಿ ಹಾಕಿದನು. Somebody say, the Lord shut him in. ನಡ್ರಿ, ದೇವರು, ಎಲ್ಲರೂ ಹೇಳ್ರಿ, ದೇವರು ಅವರನ್ನು ಒಳಗೆ ಹಾಕಿ ಮುಚ್ಚಿದನು. We'll say it together. ಜೊತೆಯಾಗಿ ಹೇಳೋಣವಾ? ದೇವರು ಅವರನ್ನು ಒಳಗೆ ನಾವೆಯೊಳಗೆ ಕಳಿಸಿ ಬಾಗಿಲನ್ನು ಮುಚ್ಚಿದನು. Who shut him in? God shut him in. ಯೆಹೋವನು ನೋವನನ್ನು ಒಳಗಿಟ್ಟು ಮುಚ್ಚಿದನು. That which the Lord shuts, no man can open, and that which the Lord opens, no man can shut. ದೇವರು ಮುಚ್ಚಿದ್ದನ್ನು ಯಾವ ಮನುಷ್ಯನಿಂದ ತೆಗೆಯಲಿಕ್ಕಾಗಲ್ಲ, ದೇವರು ತೆಗೆದಿದ್ದನ್ನು ಯಾವ ಮನುಷ್ಯನಿಂದಲೂ ಮುಚ್ಚಕ್ಕಾಗಲ್ಲ. Amen. Amen. Hallelujah. Hallelujah. 18 years I've been in the ministry. 18 ವರ್ಷ ಆಯ್ತು ದೇವರ ಸೇವೆಯಲ್ಲಿ. I've seen people talk big words. ಮತ್ತು ಜನರು ನನ್ನ ಬಗ್ಗೆ ದೊಡ್ಡ ಮಾತುಗಳು ನನ್ನ ಬಗ್ಗೆ ಅಲ್ಲ, just generally. That people talk big words. ಆ ಜನರು ದೊಡ್ಡ ಮಾತುಗಳು ಮಾತಾಡ್ತಾರೆ. Brother, we will do this, we will do that, we will take you here, we will take you there. ಜನರು ನನ್ನ ಹತ್ರ ಬಂದ್ಬಿಟ್ಟು, ಬ್ರದರ್ ಇದನ್ನ ಮಾಡ್ತೀವಿ, ನಾವು ಇದನ್ನ ಮಾಡ್ತೀವಿ, ಇಲ್ಲಿ ಕರ್ಕೊಂಡು ಹೋಗ್ತೀವಿ, ಅಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ ದೊಡ್ಡ ಮಾತು ಮಾತಾಡಿದ್ರು. That which the Lord opens, no man can shut, and that which the Lord shuts, no man can open. ಮತ್ತು ದೇವರು ತೆರೆದದ್ದನ್ನು ಯಾವ ಮನುಷ್ಯನಿಂದ ಮುಚ್ಚಕ್ಕಾಗಲಿಲ್ಲ, ಮತ್ತು ದೇವರು ಮುಚ್ಚಿದ್ದನ್ನು ಯಾವ ಮನುಷ್ಯನಿಂದ ತೆಗೆಯಕ್ಕಾಗಲ್ಲ. Amen. Amen. Hallelujah. Hallelujah. So God told everybody get inside. ದೇವರು ಹೇಳಿದ ಎಲ್ಲರೂ ನಾವೇ ಒಳಗೆ ಬಂದ್ಬಿಡಿ. Everybody got inside. ಎಲ್ಲರೂ ಕೂಡ ಒಳಗೆ ಬಂದರು. And the Lord shut him in. ದೇವರು ಅವರನ್ನು ಒಳಗಿಟ್ಟು ಮುಚ್ಚಿ, the Lord himself shut him in. ದೇವರು ತನ್ನ ಕೈಯಿಂದ ನಾವಿಯ ಬಾಗಿಲನ್ನು ಮುಚ್ಚಿದನು. And the Bible says God began to send rain on the face of the earth. ಈ ಭೂಮಿಯ ಮೇಲೆಲ್ಲ ದೇವರು ದೊಡ್ಡ ಮಳೆಯನ್ನು ಕಳಿಸಿಕೊಟ್ಟನು. So they began to send rain first. ಅಲ್ಲಿ ಮೊದಲು ಮಳೆಯನ್ನು ಕಳಿಸಿದನು. Started raining. ಒಂದು ಸಣ್ಣ ಮಳೆ. Oh, drizzling. ತುಂತುರು ಮಳೆ. రవి మోస్ట్లీ అక్కడ మెడ్రాస్ లో సైక్లోన్ ఉంది కదా, అందుకే బెల్లారిలో కొద్ది నీళ్ళు. మెడ్రాస్ లో సైక్లోన్ ఎఫెక్ట్ అయింది కదా, ಅದಕ್ಕೋಸ್ಕರನೇ ಏನೋ ಬಳ್ಳಾರಿ ಸ್ವಲ್ಪ ತುಂತುರು ಮಳೆ ಬೀಳ್ತಾ ಇದೆ. That's why 3 days 4 days it's raining. ಅದಕ್ಕೋಸ್ಕರ ಕಂಟಿನ್ಯೂ ಆಗಿ ಮೊಬ್ಬಿದೆ ಎಲ್ಲ ವಾತಾವರಣ, ಮಳೆ ಬೀಳ್ತೈತೆ ನೋಡು. 3 days 4 days 5 days the rain did not stop. ನೋಡ್ರಿ, 3 ದಿವಸ ಆಯ್ತು, 4 ದಿವಸ ಆಯ್ತು, 5 ದಿವಸ ಆಯ್ತು, ಮಳೆ ನಿಂತಿಲ್ಲ. So 3-4 days the rain did not stop. 3-4 ದಿವಸ ಆಯ್ತು, ಮಳೆ ನಿಂತಿಲ್ಲ. They said it's a rain. ಅವ್ರು ಹೇಳಿದ್ರೆ ಇದು ಮಾಮೂಲು ಮಳೆ ಬಿಡು, it's a normal rain, ಇದು ಕೇವಲ ಮಳೆ ಬಿಡು. The rain did not stop. ಆ ಮಳೆ ನಿಂತು ಹೋಗಲಿಲ್ಲ. It started to pour. ಅದು ಸುರಿಯಲಿಕ್ಕೆ ಶುರುವಾಯಿತು. It started to pour. ಅದು ಸುರಿಯಲಿಕ್ಕೆ ಶುರುವಾಯಿತು. It started to pour, cats and dogs. ಹೌದು, ಬೇರೆ ಆ ರೀತಿಯಲ್ಲಿ ಸುರಿಯಲಿಕ್ಕೆ ಶುರುವಾಯಿತು. And it began to rain and rain and rain and rain each day. ಪ್ರತಿ ದಿನವೂ ಕೂಡ ಅದು ಸುರಿಯುತ್ತಾ ಅದು ಮಳೆ ದೊಡ್ಡ ಮಳೆವಾಯಿತು. And the Bible records ಸತ್ಯವೇದ ದಾಖಲಾಗಿದೆ. For 40 days and 40 nights it rained and rained and rained. 40 ಹಗಲು ರಾತ್ರಿಗಳು ಆ ಒಂದು ಮಳೆ ಬೀಳ್ತಾನೆ ಇತ್ತು. Everything that had breath was killed from the face of the earth. ಭೂಮಿಯ ಮೇಲೆ ವಾಸ ಮಾಡತಕ್ಕಂತ ಶ್ವಾಸ ಊದುವಂತ ಪ್ರತಿ ಒಂದು ಪ್ರಾಣಿ ಪಶುಗಳು ಮನುಷ್ಯನ ಸಹಿತ ಅವನು ನಾಶವಾದ ಸತ್ತೋದು. As the rains increased, as the waters increased, ಆ ಒಂದು ಮಳೆ ಬಿದ್ದು ಇನ್ನೇನು ನೀರು ಮೇಲೆ ಏರಿತು. The Bible says ವಾಕ್ಯ ಹೇಳುತ್ತೆ, the waters rose to 120 feet from the face of the mount, from the valley of the mountains. ನೋಡ್ರಿ, ಆ ಬೆಟ್ಟ ಗುಡ್ಡಗಳು ಶಿಖರಗಳು 120 ಅಡಿಗಳಷ್ಟು ಎತ್ತರ ಇರತಕ್ಕಂತ ಆ ಬೆಟ್ಟ ಗುಡ್ಡಗಳಷ್ಟು ಮಳೆ ಭೂಮಿಯಿಂದ ಮೇಲಕ್ಕೆ ಏರಿತು. As the waters increased, the ark began to flow. ಈ ರೀತಿಯಲ್ಲಿ ಆ ನೀರು ಮೇಲೆ ಏರಿದಂಗೆಲ್ಲ ಅದರ ಮೇಲೆ ನಾವೇ ತೇಲ್ತಾ ಇತ್ತು. Everything that had breath died. ಭೂಮಿ ಮೇಲೆ ಇದ್ದಂತ ಎಲ್ಲ ಶ್ವಾಸದ ಬದುಕಿರುವಂತ ಎಲ್ಲವೂ ಕೂಡ ಸತ್ತೋದವು ಮನುಷ್ಯರ ಸಮೇತ. Except Noah, his family members and all the pairs of animals and the birds. ಆದರೆ ಕೇವಲ ನೋವನ ಕುಟುಂಬ, ಅಲ್ಲಿ ಒಳ ಕರ್ಕೊಂಡಂತ ಕೆಲವು ಪಶು ಪಕ್ಷಿಗಳು ಪ್ರಾಣಿಗಳು ಮಾತ್ರ ಹೊರತು. Why did they die?
ಯಾಕೆ ಸತ್ತರು? Even when the people realized that it was the flood, the same flood what Noah was saying, it wouldn't have held because it was too late. ನೋವನು ಹೇಳಿದು ಎಚ್ಚರಿಸಿದಂತ ಮಳೆನೇ ಪ್ರವಾಹನೇ ಈಗ ಬಂದ್ಬಿಟ್ಟಿದೆ ಅಂತ ಹೇಳಿ ತಪ್ಪಿಸ್ಕೋಬೇಕಂದ್ರೆ ಕೂಡ ತಪ್ಪಿಸ್ಕೊಳ್ಳೋಕೆ ಯಾವ ಒಂದು ದಾರಿ ಇಲ್ಲ. Even if the people ran towards the ark and said, Noah, open, Noah, open. ನೋವಾ ನಾವು ಬರ್ತೀವಿ, ಬಾಗಿಲು ತೆಗಿ ನೋವಾ ಅಂದ್ರು ಕೂಡ, we are ready to repent, Noah. ನೋವಾ ನಾವು ಸಿದ್ಧವಾಗಿದ್ದೇವೆ, ಪಶ್ಚಾತ್ತಾಪ ಪಡ್ತಾ The flood that you talked about is already here and we don't want to die, Noah. ನೋವಾ ನೀನು ಹೇಳಿದಂತ ಒಂದು ಪ್ರವಾಹ ಈಗಾಗಲೇ ಬರ್ತಾ ಇದೆ, ನೀರು ಏರ್ತಾ ಇದೆ, ನಾವು ಸಾಯ್ತಾ ಇದ್ದೇವೆ, ನಾವು ಬದುಕಬೇಕು, ಬಾಗಿಲು ತೆಗಿ. Probably Noah wanted to open the door, but he couldn't because God had shut him in. ನೋವನು ಕೂಡ ನಿಸ್ಸಹಾಯಕನ ಬಾಗಿಲು ತೆಗೆಯಕ್ಕಾಗಲ್ಲ, ಯಾವ ಮನುಷ್ಯನು ತೆಗೆಯಕ್ಕಾಗಲ್ಲ. ಯಾಕೆ? ದೇವರು ಆ ಬಾಗಿಲು ಮುಚ್ಚಿದ್ದನು. Everything that had breath lost their lives that day. ನೋಡ್ರಿ, ಭೂಮಿ ಮೇಲೆ ಬದುಕಿರುವಂತ ಶ್ವಾಸವಿರುವಂತ ಎಲ್ಲಾ ಪ್ರಾಣಿಗಳ ಸಮೇತ ಮನುಷ್ಯನು ಸತ್ತು ಹೋದರು. You know why? ಯಾಕೆ? They mocked the messengers of God. ದೇವರು ಕಳಿಸಿಕೊಟ್ಟಂತ ಸಂದೇಶಕರನ್ನು ಅವರು ಹಾಸ್ಯ ಮಾಡಿದರು. To despise the word. ದೇವರ ವಾಕ್ಯವನ್ನು ಅವರು ಅಲ್ಲಗೆಳೆದರು. They scoffed at the prophet. ಪ್ರವಾದಿಗಳನ್ನು ನಿಂದಿಸಿದರು. And the wrath of God arose. ಹಾಗಾಗಿ ದೇವರ ಉಗ್ರತೆ ಎದ್ದಿತು. Until there was no remedy. ಅಲ್ಲಿ ಯಾವುದೇ ಅದಕ್ಕೆ ತಪ್ಪಿಸಿಕೊಳ್ಳುವ ಪರಿಹಾರ ಇಲ್ಲದಷ್ಟು ಉಗ್ರತೆ ಎದ್ದಿತು. And Luke chapter 17 verse 26 Jesus said. ಮತ್ತು ಯೇಸು ಹೇಳಿದಾನೆ ಲೂಕ 17:26ರಲ್ಲಿ, as it was in the days of Noah, ನೋವನ ದಿನಗಳು ಇದ್ದಂತೆ so will be during my days. ನನ್ನ ದಿನಗಳು ಬರುವಂತ ದಿನಗಳಲ್ಲಿ ಈ ಪ್ರಪಂಚ ಅದೇ ರೀತಿ ಇರುತ್ತದೆ ಅಂತ ಹೇಳಿದ. So people of God, ದೇವ ಜನರೇ, tonight, this morning, ಈ ಬೆಳಿಗ್ಗೆ is your morning. ಇದು ನಿಮ್ಮ ಬೆಳಗಿನ is your morning of reconciliation. ಇದು ದೇವರೊಟ್ಟಿಗೆ ಒಂದಾಗಿ ಹೋಗುವಂತ ಒಂದು is your morning to set your relationship right with God. ನಿಮ್ಮ ದೇವರೊಟ್ಟಿಗೆ ನಿಮ್ಮ ಜೀವಿತವನ್ನು ಸಂಬಂಧವನ್ನು ಸರಿಪಡಿಸಿಕೊಳ್ಳುವಂತಹ ಕಾಲವಿದೆ. enough of mocking the messengers of God. ಮತ್ತು ಇಲ್ಲಿಯವರೆಗೆ ದೇವರು ಕಳಿಸಿಕೊಟ್ಟಂತ ಸಂದೇಶಕರನ್ನು ನಿಂದಿಸಿದ್ದು ಸಾಕು. enough of despising the word of God. ದೇವರ ವಾಕ್ಯ ಪ್ರವಾದನೆಗಳನ್ನು ಹೀನೈಸಿದ್ದು ಸಾಕು. enough of scoffing the prophets of God. ದೇವರ ಒಂದು ಪ್ರವಾದಿಗಳನ್ನು ನಿಂದಿಸಿದ್ದು ಸಾಕು. you may be a Christian for 30 or 40 years. ನೀನು ಕ್ರೈಸ್ತವನಾಗಿ ನೀನು ಹುಟ್ಟಿ 30-40 ವರ್ಷದವನಾಗಿರಬಹುದು. am I having that right relationship with God tonight? ಆದರೆ ನನಗೆ ನನ್ನ ದೇವರೊಟ್ಟಿಗೆ ಸರಿಯಾದಂತ ಸಂಬಂಧ ನನಗುಂಟು. tomorrow may be too late. ನಾಳೆ ಅಂದ್ರೆ ಅದು ಬಹಳ ತಡವಾಗಬಹುದು. this morning is your morning. ಈ ಕಾಲವೇ, ಈ ಉದಯ ಕಾಲವೇ ನಿಮ್ಮ ಕಾಲ. the days of Noah are already here. ಹೌದು, ನೋವನ ದಿನಗಳಂತೆ ಇವತ್ತು ನಡೀತಾ ಇದೆ. ಈಗ everything that Jesus spoke is coming to pass. ಯೇಸು ಕ್ರಿಸ್ತನು ಹೇಳಿದಾಗ ಎಲ್ಲವೂ ಕೂಡ ಜರುಗಲ್ಪಡ್ತಾ ಇದೆ. everything is coming to pass. ಎಲ್ಲವೂ ಜರುಗಲ್ಪಡಲೇಬೇಕು. before it's too late, ಅದು ತಡವಾಗುವುದರೊಳಗೆ let's get back into that ark. ಕೂಡಲೇ ಈ ಕ್ಷಣವೇ ಆ ನಾವೆಯೊಳಗೆ ಸೇರಿರಿ. let's get into that ark. ಆ ನಾವೆಯೊಳಗೆ ಸೇರಿರಿ. that ark of the relationship of Jesus Christ. ಅದು ಕ್ರಿಸ್ತ ಯೇಸುವಿನೊಟ್ಟಿಗಿರುವಂತ ಸಂಬಂಧವೆನ್ನುವಂತ ನಾವೆಯಲ್ಲಿ this ಸೇರಿ. afternoon is your afternoon. ಈ ಉದಯ ಕಾಲ ಇದು ನಿನ್ನ ಉದಯ ಕಾಲ. don't let this time pass by. ಈ ಸಮಯವನ್ನು, ಕಾಲವನ್ನು ನಿನ್ನಿಂದ ಆ ರೀತಿಯಲ್ಲಿ ಹಾದು ಹೋಗ್ಲಿಕ್ಕೆ ಕೊಡಬೇಡ. shall we all stand up in our places? ಬನ್ನಿ ನಮ್ಮ ಜಾಗದಲ್ಲಿ ಎದ್ದು ನಿಂತುಕೊಳ್ಳೋಣ. I want every eye to be closed. ನಾನು ಹೇಳ್ತೇನೆ, ಪ್ರತಿಯೊಂದು ಕಣ್ಣು I want ಮುಚ್ಚಲ್ಪಡಲಿ. everybody to close their eyes. ಪ್ರತಿಯೊಬ್ಬರು ನಮ್ಮ ಕಣ್ಣು ಮುಚ್ಚಿಕೊಳ್ಳೋಣ. please, I request. ದಯವಿಟ್ಟು ಮನವಿ ಮಾಡ್ತೀನಿ, for the next few minutes, ಇನ್ನು ಮುಂದಿನ ಕೆಲವು ಕ್ಷಣಗಳು I want every eye to be closed. ಪ್ರತಿಯೊಂದು ಕಣ್ಣು ಈಗ ಮುಚ್ಚಲ್ಪಡಲಿ. whether you're seated outside or the sideways or wherever you are, just keep your eyes closed and just take this important decision which can change the entire destiny of your life. ನಿನ್ನ ಜೀವನದ ಗಮ್ಮತಿಯನ್ನೇ ಬದಲಾಯಿಸುವಂತ ಒಂದು ಪ್ರಮುಖವಾಗಿರ್ತಕ್ಕಂಥ ತೀರ್ಮಾನ, ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವ ಸಮಯ. ನೀನು ಇಲ್ಲಿ ಪಕ್ಕದಲ್ಲಿ ಇರಬಹುದು, ಕೂತ್ಕೊಂಡಿರಬಹುದು, ಹೊರಗಡೆ ಕೂತ್ಕೊಂಡಿರಬಹುದು, ಎಲ್ಲರ ಕಣ್ಣುಗಳು ಮುಚ್ಚಿಕೊಂಡು ಈ ಸಮಯವನ್ನು ನೀವು ಉಪಯೋಗ ಮಾಡಿಕೊಳ್ಳಿ. as it was in the days of Noah, ನೋವನ ಕಾಲದಲ್ಲಿ ಇದ್ದಂತೆ so will it be in the days of my coming. ನಾನು ಬರುವಂತ ಈ ಒಂದು ಎರಡನೇ ಬರೋಣದ ಸಮಯದಲ್ಲಿ ಕೂಡ ಇದೇ ರೀತಿ ಇರ್ತದೆ. Noah struggled, ನೋವನು ಎಷ್ಟೋ ಪ್ರಯಾಸ ಪಟ್ಟನು to bring the people into the ark. ಜನರನ್ನು ಆ ಒಂದು ನಾವೆಯೊಳಗೆ ತೆಗೆದುಕೊಂಡು ಬರಲಿಕ್ಕೆ. but they weren't obedient. ಆದರೆ ಅವರು ಆತನ ಮಾತಿಗೆ ವಿಧೇಯರಾಗಲಿಲ್ಲ. God gave a chance. ಆದರೆ ದೇವರು ಅವಕಾಶ ಕೊಟ್ಟನು. this afternoon, ಈ ಮಧ್ಯಾಹ್ನ ಸಮಯದಲ್ಲಿ we have an opportunity. ನಿಮಗೊಂದು ಅವಕಾಶ ಉಂಟು. before the great wrath arises, ದೊಡ್ಡ ದೇವರ ಉಗ್ರತೆ ಬಂದು ತಟ್ಟುವುದರೊಳಗೆ I invite you, ನಾನು ನಿಮ್ಮನ್ನು ಆಮಂತ್ರಿಸ್ತೇನೆ. repent. ಪಶ್ಚಾತ್ತಾಪ ಪಡ್ರಿ.
You may be a Christian, you may be a born again child for many years. ನೀವು ಹುಟ್ಟಿದಂತ ಕ್ರೈಸ್ತವರಾಗಿರಬಹುದು ಅಥವಾ ತಿರುಗಿ ಹುಟ್ಟಿದಂತ ಕ್ರೈಸ್ತವರಾಗಿ ಅನೇಕ ವರ್ಷಗಳಾಗಿರಬಹುದು. But what's happening in your life this afternoon? ಆದರೆ ಮಧ್ಯಾಹ್ನ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಏನು ನಡೀತಾ ಇದೆ? Are you in that right relationship with God? ನೀನು ದೇವರೊಟ್ಟಿಗೆ ಸರಿಯಾದ ಸಂಬಂಧದಲ್ಲಿ ಇದೆಯೋ? Are you in that right connection with God? ದೇವರೊಟ್ಟಿಗೆ ಸರಿಯಾದ ಒಂದು ಸಂಪರ್ಕದ ಒಂದು ಜೋಡಣೆಯಲ್ಲಿ ನೀನು ಬಾಳ್ತಾ ಇದೆಯೋ? Is your life pleasing to God? ನಿನ್ನ ಜೀವನದಿಂದ ದೇವರಿಗೆ ಮೆಚ್ಚುಗೆ ಆಗ್ತಾ ಇದೆಯೋ? Are you being that vessel which is available and applicable to God? ದೇವರಿಗೆ ಯಾವಾಗಲೂ ಕೂಡ ಲಭ್ಯವಾಗಿ ಸಿಗುವಂತ ಆ ಪಾತ್ರೆಯಂತೆ ನೀನಿದ್ದೀಯೋ? Examine your life. ನಿನ್ನ ಜೀವಿತವನ್ನು ನೀನೇ ಪರೀಕ್ಷೆ ಮಾಡಿಕೋ. This afternoon, ಈ ಮಧ್ಯಾಹ್ನ, if there is anybody in this place, ಈ ಸ್ಥಳದಲ್ಲಿ ನೀವು ಯಾರೇ ಆಗಿರಲಿ, if there is anybody in this place ಈ ಸ್ಥಳದಲ್ಲಿ ನೀವು ಯಾರಾದರೂ ಕೂಡ ಸರಿ, who's never accepted Christ in your life, ನಿನ್ನ ಜೀವನದಲ್ಲಿ ಇಲ್ಲಿವರೆಗೆ ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಲ್ಲ ಅಂದ್ರೆ, who's never prayed, Lord, come into my life, change my life, I want you to make your dwelling in my life. If you have never prayed this prayer, ದೇವರೇ ನಾನು ಪಾಪಿ, ನನ್ನ ಕ್ಷಮಿಸು, ನನ್ನನ್ನು ಹೃದಯದಲ್ಲಿ ಬಾ, ನನ್ನಲ್ಲಿ ವಾಸ ಮಾಡು ಅಂತೇಳಿ ಈ ಪ್ರಾರ್ಥನೆ ಇನ್ನು ಇಲ್ಲಿವರೆಗೆ ಯಾರು ಮಾಡಿಲ್ಲವೋ, if you are that person, ನೀನು ಆ ವ್ಯಕ್ತಿ ಆಗಿದ್ರೆ, wherever you are, ನೀವು ಎಲ್ಲೇ ಇರಬಹುದು, whoever you are, ಯಾರೇ ಆಗಿರಬಹುದು, whichever background you may come from, ನೀವು ಎಂತ ಒಂದು ಹಿನ್ನೆಲೆಯಿಂದ ಆದರೂ ಬಂದಿರಬಹುದು, I want you to raise up your right hand. ಅಂತವರು ಮಾತ್ರ ನಿಮ್ಮ ಬಲಗೈಯನ್ನು ಎತ್ತಿ ತೋರಿಸಿ ಅಂತ ಕೇಳ್ತೇನೆ. Only those people. ಆ ಜನರು ಮಾತ್ರ. ಬ್ರದರ್, I want to enter that ark. ನಾನು ಆ ಒಂದು ನಾವೆಯೊಳಗೆ ಸೇರಬೇಕು. I don't want my life to be destroyed. ನನ್ನ ಜೀವನ ನಾನು ಹಾಳು ಮಾಡಿಕೊಳ್ಳಿಕ್ಕೆ ನನಗೆ ಇಷ್ಟ ಇಲ್ಲ. I don't want to be satisfied with what I am. ನನಗೆ ಏನಿದೆಯೋ ಅದರಲ್ಲಿ ನನಗೆ ಅಷ್ಟು ಮಾತ್ರ ತೃಪ್ತಿ ಇಲ್ಲ. I want my life to be victorious. ನನ್ನ ಜೀವನ ಅದು ಜಯ ಭರಿತವಾಗಿರಬೇಕು. I want to invite Jesus into my life. ನನ್ನ ಜೀವನಕ್ಕೆ ಯೇಸುವನ್ನು ನಾನು ಅಂಗೀಕರಿಸುತ್ತೇನೆ. I want to enter that ark. ನಾನು ಕೂಡ ಆ ಒಂದು ನಾವೆಯೊಳಗೆ ಸೇರ್ತೇನೆ. If you are that person, ನೀನು ಆ ವ್ಯಕ್ತಿ ಆಗಿದ್ರೆ, come on, lift up your right hand. ಅಂತ ಒಂದು ವ್ಯಕ್ತಿ ನೀನಾಗಿದ್ರೆ ನಿಮ್ಮ ಬಲಗೈ ಎತ್ತಿ ತೋರಿಸು. Don't worry. ತಲೆ ಕೆಡಿಸ್ಕೋಬೇಡಿ. Don't worry about anybody. ಯಾರ ಬಗ್ಗೆ ಕೂಡ ತಲೆ ಕೆಡಿಸ್ಕೋಬೇಡಿ. This is between you and your God. ಇದು ಕೇವಲ ನಿನಗೂ ನಿನ್ನ ದೇವರಿಗಿರುವಂತದ್ದು. If there is anybody in this place, ಇನ್ನು ಯಾರಾದರೂ ಈ ಸ್ಥಳದಲ್ಲಿ ಇದ್ರೆ, you feel that your relationship with God is not right, ನೀನು ನಿನ್ನ ದೇವರೊಟ್ಟಿಗಿರುವಂತ ಸಂಬಂಧ ಸರಿಯಾಗಿಲ್ಲ ಅಂತ ನಿನಗೆ ಅನಿಸ್ತಾ ಇದ್ರೆ, maybe you are feeling very low or you've gone very far from God, ಅಥವಾ ನಿನ್ನ ಒಂಟಿತನದಿಂದ ಏಕಾಂತದಿಂದ ನಿನ್ನ ದೇವರಿಂದ ಬಿಟ್ಟು ದೂರ ಹೋಗಿರುವಂತ ಅನಿಸಿಕೆ ನಿನಗಿರಬಹುದು, maybe you backslidden, ಅಥವಾ ನೀನು ದೇವರಿಂದ ಹಿಂಚಾರಿ ಹೋಗಿರಬಹುದು, you have lost that essence of God's presence, ದೇವರ ಒಂದು ಪ್ರಸನ್ನತೆಯ ಒಂದು ಅನುಭವವನ್ನು ಕಳ್ಕೊಂಡಿರಬಹುದು, maybe you have lost that essence of God himself in your life, ದೇವರ ಒಂದು ಅನುಭವವೇ ಇಲ್ಲದವನಾಗಿ ಹೋಗಿರಬಹುದು. if you are that person, ನೀನು ಅಂತ ವ್ಯಕ್ತಿ ಆಗಿದ್ರೆ, again I want you to raise up your right hands. ಅಂತ ವ್ಯಕ್ತಿ ನೀನಾಗಿದ್ರೆ ಮತ್ತೊಮ್ಮೆ ನಿನಗೂ ಕೂಡ ಹೇಳ್ತೇನೆ, ನಿನ್ನ ಬಲಗೈಯನ್ನು ಎತ್ತಿ ತೋರಿಸು. You want a refreshing touch from God, ಮತ್ತು ನಿನ್ನ ದೇವರೊಟ್ಟಿಗೆ ನೀನು ನಿನ್ನ ಸಂಬಂಧವನ್ನು ಮತ್ತೊಮ್ಮೆ ನೂತನಪಡಿಸಿಕೊಳ್ಳುವಂತದ್ದು. only those people, ಅಂತ ಜನರು ಮಾತ್ರ. come on, lift up your hands. ಅಂತವರು ಮಾತ್ರ ನಿಮ್ಮ ಬಲಗೈಯನ್ನು ಮೇಲಕ್ಕೆತ್ತಿರಿ. You can put your hands down. ಮತ್ತು ನಿಮ್ಮ ಬಲಗೈಯನ್ನು ಮೇಲಕ್ಕೆತ್ತಿ ಇಳಿಸಬಹುದು. You can put your hands down. ನಿಮ್ಮ ಕೈಯನ್ನು ಎತ್ತಿ. But if there is anybody here, ಇನ್ನು ಯಾರಾದರೂ, if you say I want a refreshing touch from God, ನನಗೆ ನನ್ನ ದೇವರಿಂದ ಒಂದು ನವ ಚೈತನ್ಯದ ಒಂದು ಸ್ಪರ್ಶ ಬೇಕು ಅಂದ್ರೆ, I just want God to refresh my life, ನನ್ನ ಜೀವಿತವನ್ನು ದೇವರು ಮುಟ್ಟಬೇಕು ಅದನ್ನ ಮಾಡಬೇಕಂತಂದ್ರೆ, don't wait for tomorrow. ನಾಳೆಗಾಗಿ ಕಾಯಬೇಡ್ರಿ. Tomorrow the flood may arrive, ನಾಳೆ ದೊಡ್ಡ ಪ್ರವಾಹ ಬರಬಹುದು. but before that, ಅದಕ್ಕಿಂತ ಮೊದಲು I want to be refreshed, brother. ನಾನು ನವ ಚೈತನ್ಯಗೊಳ್ಳಬೇಕಪ್ಪ. If you are that person, ನೀನು ಆ ವ್ಯಕ್ತಿ ಆಗಿದ್ರೆ, come on, lift up your right hand. ನೀನು ನಿನ್ನ ಬಲಗೈನೆತ್ತು. No matter who you are, ನೀವು ಯಾರಾಗಿರಬಹುದು ಪರವಾಗಿಲ್ಲ. you may be a member of the choir, you may be whoever, just I want to be touched by God this morning. ನೀನು ಆ ಒಂದು ಸ್ತುತಿ ಆರಾಧನೆಯ ತಂಡದಲ್ಲಿರ್ತಕ್ಕಂಥ ಕಾಯರ್ ಆಗಿರಬಹುದು, ಆದ್ರೆ ಇನ್ನು ಯಾರೇ ಆಗಿರಬಹುದು, ನಾನು ದೇವರಿಂದ ನೂತನವಾಗಿ ನವ ಚೈತನ್ಯದಿಂದ ಸ್ಪರ್ಶಿಸಲ್ಪಡಬೇಕನ್ನುವಂತವರು ಕೈ ಎತ್ತಿ. Only those people, ಅಂತ ಜನರು ಮಾತ್ರ. Okay, you can put your hands down. ಎತ್ತಿದವರು ಕೈಯನ್ನು ಕೆಳಗಿಳಿಸಿ. If you are sick in your bodies, ನಿಮ್ಮ ದೇಹದಲ್ಲಿ ರೋಗವಿದ್ದಲ್ಲಿ, and you say I want to receive healing from God this morning, ಈ ಬೆಳಗಿನ ಸಮಯದಲ್ಲಿ ನನ್ನ ದೇವರಿಂದ ನಾನು ಸ್ವಸ್ಥತೆಯನ್ನು ಹೊಂದಬೇಕಂತ ನೀವು ಬಯಸಿದ್ರೆ, I want you to raise up your right hand. ಅಂತವರು ತಮ್ಮ ಬಲಗೈಯನ್ನು ಎತ್ತಿರಿ. Show me your right hand. ನಿಮ್ಮ ಬಲಗೈಯನ್ನು ಎತ್ತಿ ತೋರಿಸಿ. Okay, ಸರಿ. now all those people who raised up your hands, ಯಾರೆಲ್ಲ ಜನರು ನಿಮ್ಮ ಕೈಯನ್ನು ಎತ್ತಿದ್ರು, for whatever reason, ಅದು ಯಾವುದೇ ಕಾರಣ ಇರಬಹುದು, whether you want to accept Christ, whether you want to touch the God, whether you want the touch of God, whether you've been backslidden, you want to come back to God, whether you're sick, whatever reason you raised up your hands, all those people, ಈ ಸಮಯದಲ್ಲಿ ಪ್ರಿಯರೇ, ನೀವು ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಬೇಕಂತ ಕೈ ಎತ್ತಿರಬಹುದು. ನಿಮ್ಮ ಜೀವಿತದಲ್ಲಿ ಯೇಸು ಒಂದು ನೂತನವಾದ ನವ ಚೈತನ್ಯವನ್ನು ಸ್ಪರ್ಶ ಬೇಕಂತೇಳಿ ನೀವು ಕೈ ಎತ್ತಿರಬಹುದು. ಇಂಚಾರಿ ದೇವರನ್ನು ಬಿಟ್ಟು ದೂರ ಹೋಗಿರಬಹುದು, ಮತ್ತೆ ನಾನು ತಿರುಗಿ ಬರಬೇಕಂತಿರಬಹುದು, ಅಥವಾ ದೇವರು ನನ್ನ ರೋಗವನ್ನು ಮುಟ್ಟಿ ವಾಸ ಮಾಡಬೇಕಂತಿರಬಹುದು. ಅದು ಯಾವ ಒಂದು ಕಾರಣಕ್ಕಾಗಿ ನೀವು ಕೈ ಎತ್ತಿದ್ರು ಕೂಡ ಪರವಾಗಿಲ್ಲ.
All those people, ಆ ಎಲ್ಲಾ ಜನರು, all those people, ಆ ಎಲ್ಲಾ ಜನರು, just I ask you, don't walk, but leave your place, run towards the front, towards the altar here. ಆ ಒಂದು ಸ್ಥಳವನ್ನು ಬಿಟ್ಟು ನಡ್ಕೊಂಡು ಸುಮ್ಮನೆ ಬರ್ರಿ ಅಂತ ಹೇಳಲ್ಲ, ಆದ್ರೆ ಅಂತ ಜನರು ಆ ಸ್ಥಳವನ್ನು ಬಿಟ್ಟು ಓಡಿ ಮುಂದಕ್ಕೆ ಬರ್ರಿ. Don't wait for one another. ಮತ್ತೊಬ್ಬರಿಗೆ Here ಕಾಯ್ಬೇಡಿ. we go, 1, 2, 3, make your way towards the front. ಈಗಲೇ ಎಲ್ಲರೂ ಕೂಡ ಓಡಿ ಮುಂದಕ್ಕೆ ಬಂದು ನಿಂತುಕೊಳ್ಳ್ರಿ. Come. ಬೇಗ ಓಡಿ ಬನ್ನಿ. For whatever reason you raise your hand, just leave your place, come to the front. ಯಾವ ಒಂದು ಕಾರಣಕ್ಕಾದ್ರೂ ಕೂಡ ಕೈ ಎತ್ತಿರಬಹುದು, 4 ಕಾರಣಗಳಲ್ಲಿ ನೀವು ಮುಂದಕ್ಕೆ ಓಡಿ ಬನ್ನಿ. Come on, don't wait. ಕಾಯ್ಬೇಡಿ ಎಲ್ಲರೂ. There is enough place here in the front. ಮುಂದಗಡೆ ಬೇಕಾದಷ್ಟು ಸ್ಥಳ ಇದೆ. There is enough place here in the front. ಮುಂದಗಡೆ ಬೇಕಾದಷ್ಟು ಸ್ಥಳ ಇದೆ. Slightly we can move the chairs behind. ಅದೇ ರೀತಿಯಲ್ಲಿ ಮುಂದಿರುವಂತ ಕೆಲವು ಚೇರ್ಗಳನ್ನು ಅಲ್ಲಿ ಹಿಂದಕ್ಕೆ ಸರಿಸಿರಿ. ಪೂರಾ ಯಕೀ ತುಮ್ಸಾ ಕೋಯಿ ನಹೀ. Come on, quick, we're going to pray for you. ಬೇಗ ಬನ್ನಿ, ನಿಮಗೋಸ್ಕರ ಪ್ರಾರ್ಥಿಸುವವರಾಗಿದ್ದೇವೆ. There is enough room here in the front. ಮುಂದಗಡೆ ಬೇಕಾದಷ್ಟು ಸ್ಥಳ ಇದೆ. ಇನ್ನ ಮುಂದಕ್ಕೆ ಬನ್ನಿ, ಇನ್ನ ಸ್ವಲ್ಪ ಮುಂದಕ್ಕೆ ಬನ್ನಿ. ಇಲ್ಲಿ ಬನ್ನಿ. ಮುಂದಕ್ಕೆ ಬನ್ನಿ ಇಲ್ಲಿ. Still people want to come to the front. Don't miss this opportunity. Just make your way towards the front. ಇನ್ನು ಅನೇಕರು ಹಿಂದೆ ಇದ್ದೀರಾ, ಈ ಒಂದು ಅವಕಾಶವನ್ನು ಕಳ್ಕೊಬೇಡ್ರಿ. ಯಾರು ಬರ್ಬೇಕಂತೇಳಿ ಪವಿತ್ರಾತ್ಮ ಒತ್ತಾಯ ಮಾಡ್ತಾರೆ, ಓಡಿ ಬನ್ನಿ, ಮುಂದಕ್ಕೆ ಬನ್ನಿ, ಅವಕಾಶ ಕಳ್ಕೊಬೇಡಿ. ಮಸೀಹ್ ಓ ಮಹಿಮಾ ತೇರಿ ಗಾಯೇ Everybody's through here. Everybody's come in the front. Some more people just want to come. Just be refreshed in the presence of God. You can come. ದೇವರ ಸನ್ನಿಧಾನದಲ್ಲಿ ನವ ಚೈತನ್ಯವಾಗಿ ತಾಜಾವಾಗಿ ಮಾಡಲ್ಪಡುವಂತ ಪ್ರತಿಯೊಬ್ಬರು ಕೂಡ ಮುಂದಕ್ಕೆ ಬರ್ಬೋದು. ಮುಂದಕ್ಕೆ ಬನ್ನಿ. All the people standing in the front, look to me. ಇಲ್ಲಿ ಮುಂದೆ ನಿಂತಿರುವ ತಾವೆಲ್ಲರೂ ನಮ್ಮ ನೋಡ್ರಿ. Look to me. ನನ್ನ ಕಡೆಗೆ ನೋಡ್ರಿ. This afternoon, ಈ ಮಧ್ಯಾಹ್ನ you need to have that Jacob attitude. ನಿಮಗೆ ಯಾಕೋಬನಲ್ಲಿದ್ದಂತ ಮನೋಭಾವನೆ ನಿಮ್ಮಲ್ಲಿರಬೇಕು. When Jacob encountered God, ಯಾವಾಗ ಯಾಕೋಬನು ದೇವರನ್ನು ಸಂಧಿಸಿದನು, he said, I will not leave you unless you bless me. ದೇವರೇ ನನ್ನನ್ನು ನಿನ್ನ ಆಶೀರ್ವಾದ ಮಾಡುವವರೆಗೂ ನಿನ್ನ ಬಿಡಲ್ಲ. And God is looking for such lives. ಅಂತ ಛಲಭರಿತವಾದ ಜನರ ಜೀವನ ಕಡೆಗೆ ದೇವರು ನೋಡ್ತಾ ಇದ್ದಾನೆ. Develop that attitude. ಅಂತ ಮನೋಭಾವನೆ ಬೆಳೆಸಿಕೊಳ್ಳಿ. Don't leave this place and the Lord ministers to you. ಹೌದು, ಬೇರೆ ಮತ್ತು ದೇವರು ಮಾತಾಡದೆ ದೇವರ ಆಶೀರ್ವಾದದ ಈ ಸ್ಥಳವನ್ನು ಬಿಟ್ಟು ಹೋಗಬೇಡಿ. Amen. Hallelujah. Are you ready? ನೀವೆಲ್ಲರೂ ಸಿದ್ಧವೋ? Are you ready? ನೀವು ಸಿದ್ಧವೋ? Come on, lift up your hands. ಕೈಗಳೆತ್ತಿ. The people who wants to accept the Lord Jesus into their lives. ಮತ್ತು ಯಾರು ತಮ್ಮ ಜೀವಿತಕ್ಕೆ ಯೇಸು ಕ್ರಿಸ್ತನ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಬೇಕೆಂದಿದ್ದೀರೋ ಆ ಜನರು just pray this prayer with all your heart. ನಿಮ್ಮ ಹೃದಯ ಪೂರ್ವಕವಾಗಿ ಈ ಪ್ರಾರ್ಥನೆ ನಾನು ಹೇಳಿದಂತೆ ಹೇಳ್ರಿ. Simple prayer. ಸರಳ ಪ್ರಾರ್ಥನೆ. Okay, everybody back, you can keep your eyes closed. Everybody, people standing in the front, you can keep your eyes closed and just repeat this prayer. ಈ ಸಮಯದಲ್ಲಿ ಹಿಂದೆ ಮುಂದೆ ನಿಂತ ಪ್ರತಿಯೊಬ್ಬರು ಕೂಡ ಕಣ್ಣುಗಳು ಮುಚ್ಚಿಕೊಂಡವರಾಗಿ ಈ ಸಮಯದಲ್ಲಿ ಯಾರಿಗೆ ಕ್ರಿಸ್ತನ ಅಂಗೀಕರಿಸಬೇಕೆಂದಿದ್ದಾರೋ ಅಂತವರು ಈ ಒಂದು ಪ್ರಾರ್ಥನೆ ಹೇಳ್ರಿ. Lord Jesus, ಕರ್ತನಾದ ಯೇಸುವೇ, ಜೋರಾಗಿ Lord Jesus, ಕರ್ತನಾದ ಯೇಸುವೇ, I invite you to come into my life. ನನ್ನ ಜೀವಿತದಲ್ಲಿ ನೀನು ಬರಲಿಕ್ಕಾಗಿ ಆಮಂತ್ರಿಸುತ್ತೇನೆ. Change my life. ನನ್ನ ಜೀವಿತವನ್ನು ಬದಲಾಯಿಸು. I believe, ನಾನು ನಂಬುತ್ತೇನೆ that you died for me. ನೀನು ನನಗೋಸ್ಕರ ಸತ್ತಿದ್ದಿ. That you rose up on the third day for me. ನನಗೋಸ್ಕರ ಮೂರನೇ ದಿನ ಎದ್ದು ಬಂದಿದ್ದಿ ಅಂತೇಳಿ. I repent of all my sins tonight. ನನ್ನ ಎಲ್ಲಾ ಪಾಪಗಳಿಗಾಗಿ ನಾನು ಪಶ್ಚಾತ್ತಾಪ ಪಡುತ್ತೇನೆ. I'm willing to change, oh God. ನಾನು ಬದಲಾಗಲಿಕ್ಕಾಗಿ ಮನಸ್ಸು ಮಾಡಿದ್ದೇನಪ್ಪ.
Come into my life. ನನ್ನ ಜೀವಿತದಲ್ಲಿ ಬಾ. Change my life. ನನ್ನ ಜೀವಿತವನ್ನು ಬದಲಾಯಿಸು. Lord, ಕರ್ತನೇ, I've been far from you. ಅಪ್ಪ, ನಿನ್ನಿಂದ ನನಗೆ ಬೆಂಕಿಯನ್ನು ಬಯಸುತ್ತಾ ಇದ್ದೇನೆ. No, I've been far from you. ನಾನು ನಿನ್ನಿಂದ ಬಹಳ ದೂರದಲ್ಲಿ ಇದ್ದೇನೆ ಸ್ವಾಮಿ. ಹೇಳ್ರಿ, ನಾನು ನಿನ್ನಿಂದ ಬಹು ದೂರದಲ್ಲಿ ಇದ್ದೇನೆ. I make my way back to you. ನನ್ನ ದಾರಿಯನ್ನು ಮತ್ತೊಮ್ಮೆ ನಿನ್ನ ಕಡೆಗೆ ಮಾಡಿಕೊಳ್ಳುತ್ತೇನೆ. I make my way towards you. ನಿನ್ನ ಕಡೆಗೆ ನನ್ನ ದಾರಿಯನ್ನು ನಡೆದುಕೊಂಡು ಬರುತ್ತೇನೆ. Lord, I need your touch this afternoon. ಈ ಮಧ್ಯಾಹ್ನ ನಿನ್ನ ಸ್ಪರ್ಶ ನನಗೆ ಬೇಕು. Touch me, oh God. ಓ ದೇವರೇ, ನನ್ನನ್ನು ಮುಟ್ಟು. Refresh me with the touch of the Holy Ghost. ಪರಿಶುದ್ಧಾತ್ಮನ ಸ್ಪರ್ಶದಿಂದ ನನ್ನನ್ನು ನೂತನಪಡಿಸು. In your name we pray. ನಿನ್ನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ. Amen. ಆಮೆನ್. Come on, lift up your hands. ಬನ್ನಿ, ಕೈಗಳೆತ್ತಿ Say, Lord, touch me. ಕರ್ತನೇ, ನನ್ನನ್ನು ಮುಟ್ಟು ಅಂತ ಹೇಳ್ರಿ. Lord, touch me. ಕರ್ತನೇ, ನನ್ನನ್ನು ಮುಟ್ಟು. Lord, touch me. ಕರ್ತನೇ, ನನ್ನನ್ನು ಮುಟ್ಟು. Come on, worship Him. ಬನ್ನಿ, ಆತನನ್ನು ಆರಾಧಿಸಿ. You are set free in the name of Jesus. ಯೇಸುವಿನ ನಾಮದಲ್ಲಿ ನೀವು ಬಿಡುಗಡೆಗೊಂಡಿದ್ದೀರಿ. Every bondage of sickness, we break it all in Jesus' name. ಪ್ರತಿ ಒಂದು ರೋಗದ ಕಾಯಿಲೆಯ ಬಂಧನ ಯೇಸುವಿನ ನಾಮದಲ್ಲಿ ಮುರಿಯುತ್ತಾ ಇದೆ. Every oppression, every depression, every suppression, we rebuke you out in Jesus' name. ಪ್ರತಿ ಒಂದು ಕುಗ್ಗುವಿಕೆ, ಪ್ರತಿ ಒಂದು ಒತ್ತಡದ ಆತ್ಮವನ್ನು, ಪ್ರತಿ ಒಂದು ಬಂಧನವನ್ನು ಯೇಸುವಿನ ನಾಮದಲ್ಲಿ ಖಂಡಿಸುತ್ತೇವೆ. The Lord set you free in the name of Jesus. ಯೇಸುವಿನ ನಾಮದಲ್ಲಿ ಕರ್ತನು ನಿಮ್ಮನ್ನು ಬಿಡುಗಡೆಗೊಳಿಸಿದ್ದಾನೆ. Come on, receive in Jesus' name. ಯೇಸುವಿನ ನಾಮದಲ್ಲಿ ಹೊಂದಿಕೊಳ್ಳಿ. Come on, say I receive. ಹೇಳ್ರಿ, ನಾನು ಹೊಂದಿದ್ದೇನೆ. Say I receive. ನಾನು ಸ್ವೀಕರಿಸಿದ್ದೇನೆ. In the name of Jesus. ಯೇಸುವಿನ ನಾಮದಲ್ಲಿ. Come on, worship Him. ಬನ್ನಿ, ಆರಾಧಿಸಿ. There is a couple here. ಇಲ್ಲಿ ಒಬ್ಬ ದಂಪತಿ ಇದ್ದಾರೆ. Listen, every eye be closed. ಎಲ್ಲರ ಕಣ್ಣು ಮುಚ್ಚಲ್ಪಡಲಿ. There is a couple in this place. ಇಲ್ಲಿ ಈ ಜಾಗದಲ್ಲಿ ಒಂದು ದಂಪತಿ ಇದ್ದಾರೆ. And I see that you have two children, two small children. ನಾನು ನೋಡ್ತಾ ಇದ್ದೇನೆ, ನಿಮಗೆ ಇಬ್ಬರು ಸಣ್ಣ ಮಕ್ಕಳುಂಟು. Listen carefully. ಜಾಗೃತಿಯಿಂದ ಕೇಳಿ. You have two children. ನಿಮಗೆ ಇಬ್ಬರು ಮಕ್ಕಳಿದ್ದಾರೆ. And today morning, ಈ ಬೆಳಗಿನ ಸಮಯದಲ್ಲಿ you had a brawl with one another. You had a quarrel with one another. ಒಬ್ಬರಿಗೊಬ್ಬರು ಪರಸ್ಪರ ನೀವು ಜಗಳ ಆಡಿಕೊಂಡಿದ್ದೀರಿ. And you came here with a depressed heart. ನೀವು ಈ ಸ್ಥಳಕ್ಕೆ ಬಂದಾಗ ಕುಗ್ಗಿಸಲ್ಪಟ್ಟಂತ ಬೇಸರದಿಂದ ಬಂದಿದ್ದೀರಿ. Listen these things. ಈ ಸಂಗತಿಗಳನ್ನು ಕೇಳ್ರಿ. You are a couple. ನೀವು ದಂಪತಿಗಳು. You have two children. ನಿಮಗೆ ಇಬ್ಬರು ಮಕ್ಕಳಿದ್ದಾರೆ. Today morning you fought. ಈ ಬೆಳಗಿನ ಸಮಯದಲ್ಲಿ ಬರೋದಕ್ಕಿಂತ ಮುಂಚೆ ನೀವು ಜಗಳಾಡಿದ್ದೀರಿ. And you came back very very depressed here. ಇಲ್ಲಿ ಬಹಳ ಕುಗ್ಗಿದ ಮನಸ್ಸಿನಿಂದ ಇಲ್ಲಿ ಬಂದಿದ್ದೀರಿ. And this afternoon, ಈ ಮಧ್ಯಾಹ್ನ the Lord tells you, ಕರ್ತನು ನಿಮಗೆ ಹೇಳ್ತಾ ಇದ್ದಾನೆ, from today, ಈ ದಿನದಿಂದ you're going to see the blessing of God upon your life. ನಿಮ್ಮ ಜೀವನದ ಮೇಲೆ ದೇವರ ಆಶೀರ್ವಾದವನ್ನು ನೋಡ್ಲಿಕ್ಕಿದ್ದೀರಿ. The lack that you have been going across,
ಮತ್ತು ನೀವು ಎದುರಿಸುತ್ತಿರುವಂತಹ ಒಂದು ಕೊರತೆ ಏನಿದೆಯೋ ಆ ಕೊರತೆ, the lack of finances that you have been ಅಥವಾ going through, ಹಣಕಾಸಿನ ಕೊರತೆ ಏನು ನೀವು ಎದುರಿಸ್ತಾ ಇದ್ದೀರೋ, from now onwards ಈ ಕ್ಷಣದಿಂದ you're going to see a change in your situation. ನಿಮ್ಮ ಪರಿಸ್ಥಿತಿಯಲ್ಲಿ ಬದಲಾಗುವುದನ್ನು ನೋಡ್ತೀರಿ. If you are that couple that I'm talking to, ನಾನು ಮಾತಾಡ್ತಿರುವಂತಹ ದಂಪತಿ ನೀವಾಗಿದ್ರೆ, raise your hands, say, Lord, I receive it, and just begin to praise God. ಈ ಸಮಯದಲ್ಲಿ ನೀವೇ ಆ ದಂಪತಿ ಆಗಿದ್ದಲ್ಲಿ ಕೈ ಎತ್ತಿ ದೇವರಿಗೆ ಹೇಳ್ರಿ, ದೇವರೇ ಯೇಸುವಿನ ನಾಮದಲ್ಲಿ ಅದನ್ನು ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತಾನೆ. Because when the Lord speaks, He performs it. ಯಾಕಂದ್ರೆ ದೇವರು ಏನು ಮಾತಾಡ್ತಾನೋ ಅದು ನೆರವೇರಿಸುತ್ತಾನೆ. In the name of Jesus it shall come to pass. ಯೇಸುವಿನ ನಾಮದಲ್ಲಿ ಅದು ನೆರವೇರಲ್ಪಡುವುದು. And from now on, ಈ ಕ್ಷಣದಿಂದ you will have no more lack, but you will be in abundance. ಇನ್ನು ಮುಂದೆ ಈ ಹೊತ್ತಿನಿಂದ ಈ ಕ್ಷಣದಿಂದ ಯಾವ ಕೊರತೆ ನಿಮಗೆ ಇರುವುದಿಲ್ಲ, ನಿಮಗೆ ಸಮೃದ್ಧಿ ಇರ್ತದೆ. ಆಮೆನ್. Come on, lift up your hands. ಬನ್ನಿ ಕೈಗಳೆತ್ತಿ. Shall all continue to worship God ದೇವರನ್ನು ಆರಾಧನೆ ಮುಂದುವರಿಸೋಣ until we are satisfied, ನಾವು ಸಂತೃಪ್ತಿಗೊಳ್ಳುವವರೆಗೂ, until the Holy Spirit refreshes our spirit. ಪರಿಶುದ್ಧಾತ್ಮನಾದ ದೇವರು ನಮ್ಮ ಆತ್ಮಗಳನ್ನು ತಾಜಾತನಗೊಳಿಸುವವರೆಗೂ Let's continue to worship. ಬನ್ನಿ ದೇವರನ್ನು ಆರಾಧಿಸೋಣ. There is none like Him. ಆತನ ಹಾಗೆ ಯಾರಿಲ್ಲ. तुमसा कहीं नहीं, अब है पूरा यकीन, तुमसा कोई नहीं, तुमसा कोई, तुमसा कहीं नहीं, अब है पूरा यकीन, तुमसा कोई नहीं। यीशु मसीह हो महिमा तेरी गाए आसमां, गाए ज़मीन, यीशु मसीह हो महिमा तेरी गाए आसमां, गाए ज़मीन, अंधेरों में तू रोशनी है, तू ही मंजिल, तू रास्ता भी है, तू है जहाँ ना कुछ कमी है, तेरा ही ना जिंदगी, अंधेरों में तू रोशनी है, तू ही मंजिल, तू रास्ता भी है, तू है जहाँ ना कुछ कमी है, तेरा ही ना जिंदगी, Father, we commit thy people into the hands. ತಂದೆಯೇ, ನಿನ್ನ ಜನರನ್ನು ನಿನ್ನ ಕೈಗೆ ಒಪ್ಪಿಸುತ್ತೇವೆ. Whatever situation that they've been going through, ಇವತ್ತು ಅವರು ಹಾದು ಹೋಗುತ್ತಿರುವಂತಹ ಸ್ಥಿತಿಗತಿಗಳು ಏನೇ ಆಗಿರಲಿ, Lord, we pray that every loans that they have been coming across, they have in their lives, shall be waived off,
and cancelled from their lives in Jesus' ಅವರ name. ಜೀವನದಲ್ಲಿ ಇಲ್ಲಿವರೆಗೆ ಮಾಡಿಕೊಂಡಂತ ಮತ್ತು ಕರ್ತನಿರುವಂತ ಪ್ರತಿಯೊಂದು ಸಾಲಗಳು ಯೇಸುವಿನ ನಾಮದಲ್ಲಿ ಅವನ್ನು ರದ್ದುಗೊಳಿಸುತ್ತೇವೆ. Lord, every lack be replaced with abundance in the name of Jesus. ಪ್ರತಿಯೊಂದು ಕುಂದು ಕೊರತೆಗಳು ದೇವರೇ ನಿನ್ನ ಸಮೃದ್ಧಿಯಿಂದ ತುಂಬಲ್ಪಡಲಿ ಯೇಸುವಿನ ನಾಮದಲ್ಲಿ. And every sick person here, O Lord, ಇಲ್ಲಿರುವಂತ ಪ್ರತಿಯೊಂದು ಸ್ವಾಮಿ ಕಾಯಿಲೆಗ್ರಸ್ತ ವ್ಯಕ್ತಿಗೆ will boldly say, I am healed